ನಮಸ್ಕಾರ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತು ನಮ್ಮ ಜೊತೆ ನಮ್ಮ ಶೋನಲ್ಲಿ ಬಿಗ್ ಬಾಸ್ ನಿಂದ ಹೊರಬಂದಂತಹ ಸ್ಪರ್ಧಿ ಸತೀಶ್ ಕ್ಯಾಡಬಮ್ಸ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ, ಹಾಗೆ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಕೇಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಹೇಗಿದ್ದೀರಿ ಸರ್? ನಾನು ಸೂಪರ್ ಮೇಡಮ್. ಹೇಗೆ ಅನ್ನಿಸ್ತು ಬಿಗ್ ಬಾಸ್? ಇಲ್ಲ, ಫಸ್ಟ್ ವೀಕ್ ಅಂತೂ ಸೂಪರ್ ಡೂಪರ್ ಮೇಡಮ್. ಆಮೇಲೆ ಸೆಕೆಂಡ್ ವೀಕ್ ಸ್ವಲ್ಪ ಬೇಜಾರಾಯಿತು. ಒಳಗಡೆ ಅವರೆಲ್ಲ ಒಂದು ಟೀಮ್ ಮಾಡಿಕೊಂಡು ಒಂಥರ ನಮ್ಮನ್ನ ಕೀಳಾಗಿ ಮಾತಾಡೋದು ಆ ಥರ ಎಲ್ಲ ಮಾಡ್ತಾಯಿದ್ರು. ಅದು ತುಂಬ ಬೇಜಾರಾಯಿತು. ಅಂದರೆ ಟೀಮ್ ಅಂದರೆ ಯಾವ ಥರ ಟೀಮ್ ಸರ್? ಟೀಮ್ ಅಂದರೆ ಆ್ಯಕ್ಟರ್ಸ್ ಎಲ್ಲ ಒಂದು ಥರ, ನನ್ನ ಯಾರೋ ನಾಯಿ ಮಾರೋವನು ಲೋಕಲ್ಲು ಯಾರೋ ಬಂದುಬಿಟ್ಟಿದ್ದಾನೆ ಒಳಗೆ, ಆ ಥರ ಅಂತ ಕೇವಲವಾಗಿ ನಾನು ಏನಾರು ಹೇಳಿದ್ರೆ ನಮ್ಮದೇ ಅದನ್ನು ತಪ್ಪಾಗಿ ಮಾತಾಡೋದು, ಅದನ್ನು ಕಿಂಡಲ್ಲಾಗಿ ಮಾತಾಡೋದು, ನಾಯಿ ಸತೀಶ ಅಂತ ರೇಗ್ಸೋದು, ಒಂಥರ ಎಲ್ಲ ಒಂಥರ ಕೇವಲ ಥರ ಉಡಾಫೆ ಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಎಲ್ಲ ಇವನಿಗೆ ಈ ಸಲ ನಾಮಿನಿ ಮಾಡಬೇಕು, ಫಸ್ಟ್ ವೀಕಲ್ಲಿ ಬಚಾವಾಗ್ಬಿಟ್ಟ, ಇವನ ಹೆಸರು ಯಾರೂ ತೊಗೊಳ್ಳಿಲ್ಲ, ಒಳ್ಳೆಯವನು ಅನ್ಸ್ಕೊಂಡು ಮನೆ ಕೆಲಸಗಳೆಲ್ಲ ಮಾಡ್ಕೊಂಡು ಒಳ್ಳೆಯವನು ಅನ್ಸ್ಕೊಂಡು ತೊಗೊಳ್ಳಿಲ್ಲ ಅಂತ ಒಂದು ಗ್ರೂಪ್ ಮಾಡ್ಕೊಂಡು ಬರೀ ನನ್ನೇ ಮಾಡಬೇಕು ಅನ್ನೋದು ಪ್ಲ್ಯಾನ್ ಮಾಡ್ಕೊಂಬಿಡ್ತಾರೆ. ಅವಾಗ ಏನಾಗುತ್ತೆ, ನೆಕ್ಸ್ಟ್ ವೀಕ್ ಗ್ಯಾರಂಟಿ ನಾನು ಹೋಗ್ತೀನಿ ಅನ್ನೋದು ಮನಸ್ಸಿಗೆ ಬಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಡಲ್ ಆಗೋದೆ. ಓಕೆ ಸರ್, ನೀವು ಹೇಳ್ತಾ ಇದ್ರಿ ಮನೆಯಲ್ಲೆಲ್ಲ ಒಂದು ಗುಂಪು ಮಾಡ್ಕೊಂಡು ಒಂಥರ ನಾಯಿ ಸತೀಶ ಅಂತ, ಡಾಗ್ ಸತೀಶ್ ಮಾಡ್ತಾ ಇದ್ರು ಅಂತ. ನೀವು ಅದನ್ನ ಅಪೋಸ್ ಮಾಡ್ಲಿಲ್ವಾ ಸರ್? ಅಪೋಸ್ ಮಾಡಕ್ ಟ್ರೈ ಅಪೋಸ್ ಮಾಡ್ಕೊಂಡ್ರೆ ನಾನು ಬಂದಿದ್ದ ಕಡೆ ಒಂದು ಬಾಂಧವ್ಯ ಬೆಳ್ಸಕ್ ನೋಡ್ತೀನಿ ಹೊರತು, ಅವರೂ ಹಿರಿಯರು, ಅವರು ಸೆಲೆಬ್ರಿಟಿಗಳು, ಅವ್ರಿಗೂ ಒಂದು ವ್ಯಾಲ್ಯೂ ಕೊಡಬೇಕು ಅಂತ. ಯಾಕಂದ್ರೆ ನಾನು ಆಚೆ ಆ ಥರ ಮಾತಾಡಿದರೆ ಕಥೆನೇ ಬೇರೆ ಮಾಡ್ತಾ ಇದ್ದೆ. ಆದರೆ ನನಗೆ ಆ ಥರ ಜಗಳಕ್ಕೆ ಹೋಗೋದು ಸುಮ್ಮನೆ ಅನ್ನೆಸೆಸರಿಯಲ್ಲಿ, ಈಗ ಅವ್ರಿಗೆ ನನ್ನ ಬಗ್ಗೆ ಗೊತ್ತಿಲ್ಲ, ನಾನು ಇವಾಗ ಏನು ಹೇಳಿದ್ರು ಕತ್ತೆ ಮುಂದೆ ಕಿಂದ್ರಿ ಬಾರಿಸ್ದಂಗೆ, ಅದಕ್ಕೆ ಅವರು ಮಾತಾಡ್ತಾರೆ. ಈಗ ಆಚೆ ಬಂದದ್ದು ನೋಡಿದ್ಮೇಲೆ ಅವರೇ ಸಾರಿ ಕೇಳ್ತಾರೆ. ಆದರೆ ಅಲ್ಲಿ ಅಭಿಷೇಕ್ ಎಲ್ಲ ಬಂದು ಕಾಲಿಗೆಲ್ಲ ಬಿದ್ದು ಸಾರಿ ಕೇಳಿದ್ರು. ಯಾಕಂದರೆ ಅವ್ರಿಗೆ ಇನ್ನೂ ಗೊತ್ತಾಗಿಲ್ಲ, ಅಂದರೆ ಸುಮ್ಮನೆ ಏನೋ ಡೌ ಥರ ಮಾಡಿದ್ರು. ಆ ಥರ ಅವರೇ ತಿಳ್ಕೊಂಡು ಬರಬೇಕು. ನಾನು ಹೇಳ್ಕೊಂಡು ಇದು ಮಾಡಿಕೊಂಡು ಸಾರಿ ಕೇಳಿ ಅನ್ನೋದು ತಪ್ಪಾಗುತ್ತೆ. ಅದರಿಂದ ನಂದು ಏನಿದೆ, ನಾನು ಏನು ಆಚೆ ಸಾಧನೆ ಮಾಡಿದ್ದೀನಿ ಅದನ್ನು ಹೇಳ್ತಾ ಇದ್ದರೆ ಅವ್ರಿಗೆ ಕೇಳೋಕ್ಕೆ ಪೇಷೆನ್ಸು ಇರಲಿಲ್ಲ. ಅದನ್ನೊಂಥರ ಬ್ಯಾಕಲ್ಲಿ ಹೋಗ್ಬಿಟ್ಟು ನನ್ನಿಂದ ದೂರ ಹೋಗ್ಬಿಟ್ಟು ಅಲ್ಲಿ ಕಿಂಡಲ್ ನಗೋದು ಮಾತಾಡೋದು ಅದೆಲ್ಲ ನಂಗೆ ಕಿವಿಗೆ ಬೀಳ್ತಾ ಇತ್ತು. ಅದು ನನಗೆ ತುಂಬ ಬೇಜಾರಾಯಿತು. ಅಂದರೆ ಫಸ್ಟ್ ವೀಕಲ್ಲಂತೂ ಫುಲ್ ಜೋಶಲ್ಲಿದ್ದೆ, ತುಂಬ ಚೆನ್ನಾಗಿತ್ತು. ಯಾಕಂದ್ರೆ ನನಗೆ ಹೋಗಿದ್ದ ಕಡೆ ಯಾರು ಮರ್ಯಾದೆ ಕೊಟ್ಟರೆ ಅವ್ರ ಬಟ್ಟೆ ಒಗೆಯೋದಲ್ಲ, ಅವ್ರದ್ದು ಶೂ ಪಾಲಿಷ್ ಬೇಕಾದ್ರೆ ನಾನು ಮಾಡಿಕೊಟ್ಬಿಡ್ತೀನಿ. ಆ ಥರ ನಾನು ನನಗೆ ಅವಮಾನ ಅನಿಸಲ್ಲ. ಅದರಲ್ಲಿ ನೀವು ನೋಡಿ, ನನಗೆ ಟಾಯ್ಲೆಟ್ ಕ್ಲೀನ್ ಮಾಡಿದೆ, ಪಾತ್ರೆ ತೊಳೆದೆ, ಅಡುಗೆ ಮಾಡಿದೆ, ಆಮೇಲೆ ಅಡುಗೆ ಮನೆ ಶೆಲ್ಫ್ ಸ್ಟವ್ ಎಲ್ಲ ಯಾವ ಲೆಕ್ಕಕ್ಕೆ ಮಾಡಿದೆ ಅಂದರೆ, ಬೇರೆಯವ್ರು ಬಂದು ಸುಮ್ಮನೆ ಎತ್ಬಿಟ್ಟು ಆಯಿಲೆಲ್ಲ ಅಲ್ಲೇ ಇರೋದು, ಆ ಥರ ನಂಗೆ ಗಲೀಜು ನೋಡೋಕ್ಕಾಗಲ್ಲ. ನನಗೆ ನನ್ನ ಮನೆ, ಬಿಗ್ ಬಾಸ್ ನನ್ನ ಮನೆ, ಆ ಥರ ನನಗೆ ಫೀಲ್ ಬಂದಿತ್ತು. ಆದರೆ ಬೇರೆಯವ್ರಿಗೆ ಯಾರಿಗೂ ಬಂದಿರಲಿಲ್ಲ. ಅವ್ರು ಹೆಂಗಂದರೆ ಬೇರೆಯವ್ರು ತಪ್ಪು ಕಂಡಿಡಿಯೋದ್ರಲ್ಲೇ ಇದ್ರು. ಈಗ ಅಭಿಷೇಕ್ ಅಲ್ಲೇ ಒಂದು ಲೋಟ ಇರುತ್ತೆ, ಎತ್ಕೊಬಂದು ಅವರೇ ಅವರೇ ಹೋಗಿ ತೊಳಿಯೋದಿರುತ್ತೆ. ಯಾರಿಟ್ಟಿದ್ ಲೋಟ ಅಂತ ಅದನ್ನು ಒಂದು ಕಂಟೆಂಟ್ ಥರ ಮಾಡ್ತಾ ಇದ್ದಾರೆ. ನನಗೆ ಫೀಲ್ ಬಂದ್ಬಿಡ್ತು. ಯಾಕಂದ್ರೆ ನಾವು ಸೇವಕರಿದ್ವಿ, ನಮ್ಗೆ ವಹಿಸಿದ ಕೆಲಸ ಮಾಡಬೇಕು. ಇಲ್ಲಾಂದರೆ ಒಂದು ಎತ್ಕೊಂಡೋಗಿ ನಾವೇ ತೊಳೆದ್ಬಿಟ್ರೆ ನಮ್ಮ ಮನೆದೇನು ಗಂಟು ಹೋಗಲ್ಲ. ಅದು ನನಗೆ ಹಳುನೇ ಬಂದ್ಬಿಡ್ತು. ಯಾಕಂದರೆ ಇವ್ರು ಯಾಕೆ ನಮ್ಮ ಕೆಲಸ ಅಂತ ಇವ್ರು ಫೀಲ್ ಮಾಡ್ತಾ ಇಲ್ಲ ಅಂದ್ಬಿಟ್ಟು ಒಂದು ರ್ಯಾಶಾಗಿ ಬೈದು ಹೋಗಿ ಅದನ್ನು ಲೋಟ ಎಲ್ಲ ತೊಳೆದು ಬರ್ತೀನಿ. ಆಮೇಲೆ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಎಲ್ಲರೂ ನನಗೆ ಕ್ಲಾಪ್ಸ್ ತಡ್ತಾರೆ. ಅಂದರೆ ಇವರು ಅಷ್ಟು ಶಿಸ್ತಾಗಿದ್ದಾರೆ, ಒಂದು ಕೆಲಸ ಕೊಟ್ಟಿದ್ದನ್ನ ಜವಾಬ್ದಾರಿಯಾಗಿ ಅಷ್ಟು ನೀಟಾಗಿ ಮಾಡ್ತಾಯಿದ್ದಾರೆ, ಆಮೇಲೆ ಅಸಹ್ಯ ಪಡ್ಕೊಳ್ದೆ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ಎಲ್ಲ ಕ್ಲಾಪ್ಸ್ ತರ್ತಾರೆ. ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಅಂದರೆ ಇದೇ ಥರ ಬೇರೆಯವ್ರು ಯಾಕಿಲ್ಲ? ಯಾಕಂದರೆ ಎಷ್ಟು ಗಲೀಜು ಮಾಡ್ತಾಯಿದ್ರು ಅಂದರೆ, ಒಂದು 3 ದಿವಸ ಎಲ್ಲ ಜಗಳಗಳಾಡ್ಕೊಂಡು ಯಾರೂ ಕ್ಲೀನ್ ಮಾಡಿಲ್ಲ. ಅಲ್ಲಿ ಓಡಾಡೋಕ್ಕೆ ಅಡುಗೆ ಮನೆಯೆಲ್ಲ ಅಂಟಂಟು ಅಷ್ಟು ಗಬ್ಬು ಮಾಡಿಬಿಟ್ಟಿದ್ರು. ಅದನ್ನೆಲ್ಲ ನಾನು ಲಿಕ್ವಿಡ್ ವಿಮ್ದು ಬರುತ್ತಲ್ಲ ಅದಾಗಿ ತೊಳಿತಾ ಇದ್ರೆ, ಅದ್ರಲ್ಲಿ ತೊಳೆಯಂಗಿಲ್ಲ. ಧ್ರುವ ಬಂದು ಕೆಲಸನೇ ಮಾಡಲ್ಲ, ಅದು ಮಾಡಬಾರ್ದು, ಇದ್ರ ಹಂಗು ಇದು ಕರೆಕ್ಟು ಅಂತ ಬಂದು ಬುದ್ಧಿ ಹೇಳಕ್ಕೆ ಬರ್ತಾರೆ. ಅದ್ರ ಬದಲು ಅವ್ರು ಯಾವ್ದ್ರಲ್ಲಿ ತೊಳಿಬೇಕು ಅವರೇ ತೊಳಿ ಓದಿತ್ತಲ್ಲ, ಆ ಥರ ಹೇಳೋರು. ನಮ್ಗೆ ವಿಮ್ಮಲ್ಲಿ ಅದು ಜಿಡ್ಡು ಹೋಗುತ್ತೆ ಅಂತ ಗೊತ್ತು, ವಿಮ್ ಲಿಕ್ವಿಡ್ ಹಾಕ್ಬಿಟ್ಟು ನಾನು ತೊಳೆದೆ, ಎಲ್ಲರೂ ಬಂದು ಹೊಗಳಿದ್ರು. ಅಂದರೆ ಅಷ್ಟು ನೀಟಾಗಿ, ಅಂದರೆ ಮನೇನ ಅಷ್ಟು ನೀಟಾಗಿ ಇಟ್ಕೊಳ್ತಾ ಇದ್ರು. ಇಲ್ಲಿ ಎಷ್ಟೇ ಹೋಳಿಸ್ಕೊಳ್ಳೋಕ್ಕೆ ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಎಲ್ಲ ತುಳಿಯೋಕ್ಕೆ ನೋಡ್ತಾಯಿದ್ರು. ಅದು ನನಗೆ ತುಂಬ ಹರ್ಟ್ ಆಗೋಯ್ತು. ಇಲ್ಲಿ ಏನು ಹೆಸರು ತೊಗೊಳಕ್ಕೆ ಲೆಕ್ಕನೇ ಇಲ್ವಲ್ಲ, ಹಂಗಾರೆ ಏನಕ್ಕೆ ಇವ್ರ ಹತ್ರ? ಅಂದರೆ ಎಲ್ಲ ಮಾತಾಡ್ಸೋದಾಗಲಿ ಎಲ್ಲ ಅವಾಯ್ಡ್ ಮಾಡಿಕೊಂಡು ಅವರೇ ಒಂದು ಟೀಮ್ ಮಾಡಿಕೊಂಡು ಅವರೇ ಸಪ್ರೇಟಾಗಿ ಕೂತ್ಕೊಂಡು ಅದೇನಾಯಿತು, ಒಂದು ವಾರ ಚೆನ್ನಾಗಿದ್ದೆ. ಒಂದು ವಾರ ಆದಮೇಲೆ ನನಗೆ ಕುಗ್ಗಂಗಾಯಿತು. ಅದು ನನಗೆ ಒಂದು ಎಫೆಕ್ಟ್ ಆಯ್ತೇನೋ ಅಂತ. ಅಂದರೆ ಒಂದು ಗೇಮ್ ಕೊಟ್ಟಿರ್ತಾರೆ, ಅದರಲ್ಲಿ ಬಂದು ನಾವು ಸೋತ್ರೆ ನಾವು ಗೆದ್ದಂಗೆ ಫೈನಲಿಸ್ಟ್ ಅಂತ ಒಂದು ಗೇಮ್ ಕೊಟ್ಟಿರ್ತಾರೆ. ಅದರಲ್ಲಿ ನಾವು ಬೇರೆಯವ್ರು ಕೊಟ್ಟಿದ್ರು ಅದೇ ಮಾಡ್ತಾಯಿದ್ರು, ಸೀಕ್ರೆಟ್ ಟಾಸ್ಕು. ಅದು ನಾವು ಅದನ್ನು ಮಾಡಿದ್ವಿ. ಆವಾಗ ನಮ್ಮನ್ನ ಎಲ್ಲ ವಿಲನ್ ಮಾಡ್ಕೊಬಿಡ್ತಾರೆ. ಅಂದರೆ ಟೀಮ್ನ ಬಿಟ್ಕೊಟ್ಬಿಟ್ಟ, ಅವನು ಮೋಸ ಮಾಡ್ಬಿಟ್ಟ, ಒಂದು ದ್ರೋಹ ಮಾಡ್ಬಿಟ್ಟ ಟೀಮ್ಗೆ. ಆ ಥರ ಎಲ್ಲಾ ಸೀಸನ್ ಅಲ್ಲೂ ಅವ್ರಿಗೆ ಅರ್ಥನೇ ಆಗಲ್ಲ. ಯಾರೆಲ್ಲ ಸೀಕ್ರೆಟ್ ಟಾಸ್ಕ್ ಮಾಡಿ ಅವ್ರ ಟೀಮ್ ನ ಯಾರು ಸೋಲ್ಸಿರ್ತಾರಲ್ಲ ಅವರು ನೆಕ್ಸ್ಟ್ ವೀಕಿಗೆ ಯಾವತ್ತು ವಿಲನ್ನೇ ಆಗ್ತಾರೆ. ವಿಲನ್ ಅದೊಂದು. ಆಮೇಲೆ ಚಂದ್ರಪ್ರಭಾ ಅವರು ಡೇ 1 ಇಂದಾನೆ
ಸರ್ ನಿಮ್ಮದು ಮೆಡಿಕಲ್ ಸ್ಟೋರೇ ನಿಮ್ಮದು ಹೈಲೈಟು, ನಾನು ಸುಮ್ಮನೆ ನೀವು ಮೇಕಪ್ ಮಾಡ್ಕೊಳ್ಳೋ ವಿಷಯಕ್ಕೆ ನಾನು ತಲೆ ಚಚ್ಕೊಂಡಂಗೆ ಆಡ್ತೀನಿ, ಅದೇ ಆಚೆ ಕಂಟೆಂಟ್ ಆಗುತ್ತೆ ಅಂತ ಒತ್ತಿ ಒತ್ತಿ ಹೇಳ್ತಾರೆ ಡೇ ಒನ್ನಿಂದನೇ. ಯಾಕಂದರೆ ನಾನು ಅವರು ಎಷ್ಟು ಬಾಂಧವ್ಯ ಅಂದರೆ ಲಾಸ್ಟ್ ಡೇ ಒಂದೇ ರಿಯಲ್ ಜಗಳ ಕಟ್ ಮಾಡೋ ಟೈಮಲ್ಲಿ, ಇನ್ನು ಮಿಕ್ಕಿದ್ದೆಲ್ಲ ನಾವು ಪ್ಲ್ಯಾಂಡ್, ನಾವು ಮಾತಾಡ್ಕೊಂಡೇ ಮಾಡಿರೋದು. ಅಂದರೆ ಒಂದೊಂದ್ಸಲಿ ಟಾಯ್ಲೆಟಲ್ಲ ಅಯ್ಯೋ ತಲೆ ಚಚ್ಕೊಳ್ಳೋದು, ಅಯ್ಯೋ ಆಗ್ತಾ ಇಲ್ಲ ಅವ್ರ ಗೋಳು ಅಂತ. ಆದರೆ ಅವ್ರು ಹೈಲೈಟ್ ಆಗಿ ನನ್ನ ತುಳಿತಿದ್ದಾರೆ ಅನ್ನೋದು ನನಗೆ ಲಾಸ್ಟ್ವರೆಗೂ ಗೊತ್ತಾಗ್ಲಿಲ್ಲ. ಅಲ್ಲ ಅವತ್ತೊಂದಿನ ಗಲಾಟೆ ಆಗುತ್ತಲ್ಲ, ಅದು ಸುಳ್ಳು. ಅದು ಹಿಂದಿನ ದಿವಸ ಎಲ್ಲೋ ಹೋಟ್ಲ್ ರೂಮಲ್ಲಿ ಪ್ರಾಬ್ಲಮ್ ಆಗಿ ಇರ್ತೀವಲ್ಲ, ಅವತ್ತು ಮಾತಾಡ್ಕೊಂಡಿರ್ತೀವಿ, ನಾಳೆ ಒಂದು ಕಂಟೆಂಟ್ ಕೊಡಬೇಕು, ಇವಾಗ ಹೆಂಗೂ ಬಜಾರ್ ಓಡ್ತಾ ಇದೆ, ಎಲ್ಲ ಆಲ್ ಇಂಡಿಯಾ ನ್ಯೂಸ್ ಆಗಿದೆ, ಕೊಡಬೇಕು ಅಂತ ಅಂದ್ಬಿಟ್ಟು ನಾವು ಹಿಂದಿನ ದಿನ ಹೋಟ್ಲಲ್ಲಿ ಮೈಕ್ ಇರಲ್ವಲ್ಲ ಅವತ್ತು ಮಾತಾಡ್ಕೊಳ್ತೀವಿ. ಆದರೆ ಅವರು ಈ ಲೆವೆಲಿಗೆ ಡ್ರಾಮಾ ಕ್ರಿಯೇಟ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ನಾನು ಸ್ನಾನಕ್ಕೆ ಹೋಗಿರ್ತೀನಿ, ಇವ್ರು ಅದನ್ನು ಬಿಚ್ಕೊಂಡು ಅಲ್ಲಿಂದ ಹೋಗಂಗಿಲ್ಲ, ಬಿಚ್ಕೊಂಡು ಹೋಗಿರೋದು ನನಗೆ ಗೊತ್ತಿಲ್ಲ, ಅಲ್ಲಿ ಏನಾಗಿದೆ ಅದು ಗೊತ್ತಿಲ್ಲ. ಇವ್ರು ಏನಂದರೆ ಹಿಂಗಂದ್ರೆ ಕಣ್ಣೀರು ಬರ್ಸ್ಕೊಳ್ಳೋ ಕೆಪಾಸಿಟಿ ಇದೆ ಅವ್ರಿಗೆ. ಹಿಂಗಂದ್ರೆ ಚಂದ್ರಪ್ರಭಾಗೆ ಹಿಂಗಂದ್ರೆ ಸುಮ್ಮನೆ ಅಮ್ಮ ಅಂದರೆ ಅಪ್ಪ ಅಂದರೆ ತಂಗಿ ಅಂದರೆ ಅಷ್ಟು ಫಾಸ್ಟಾಗಿ ಕಣ್ಣೀರು ಬರ್ಸ್ಕೊಳ್ಳೋ ಕ್ರಿಯಾತ್ಮಕ ಕಲೆ ಅವ್ರ ಹತ್ರ ಇದೆ. ಅದು ನನಗೆ ಗೊತ್ತು, ಯಾಕಂದರೆ ಇವರು ಸೆಂಟಿಮೆಂಟ್ ಕ್ರಿಯೇಟ್ ಮಾಡಿದ್ರೆ ಜನ ಇದು ಮಾಡ್ತಾರೆ ಅಂತ. ಆದರೆ ಡೇ ಒನ್ನಿಂದ ನನ್ನ ಅಯ್ಯೋ ಅಂತ ಅಂದರೆ ಡಮ್ಮಿ ಮಾಡ್ತಾ ಇದ್ರು. ಆದರೆ ನಾನು ತಮಾಷೆಗೆ ತೊಗೊಳ್ತಿದ್ದೆ, ಯಾಕಂದರೆ ಇಬ್ಬರು ಮಾತಾಡ್ಕೊಂಡು ಮಾಡ್ತಾ ಇರೋದಲ್ವಾ, ಕಂಟೆಂಟ್ ಆಗುತ್ತೆ ಅಂತ. ಇವ್ರು ಯಾವಾಗ ಸ್ನಾನದಲ್ಲಿದ್ದಾಗ ನನಗೆ ಗೊತ್ತಿಲ್ದಂಗೆ ಹೋಗಿ ಅಲ್ಲಿ ಜಗಳ ಆಗಿ ಒಂದು ಗ್ಲಾಸ್ ಹೊಡಿತಾರೆ, ಹತ್ತಿರ್ತಾರೆ, ಅದೇನು ನಂಗೆ ಗೊತ್ತಿರಲ್ಲ. ನಾನು ಸ್ನಾನದಿಂದ ಬರ್ತಿದ್ದಂಗೆ ಒಳ್ಳೆ ಡ್ರಾಕುಲಾ ಥರ ಬರೋರು. ನನಗೆ ಜಗಳ ಇಷ್ಟ ಇಲ್ಲ, ಆಮೇಲೆ ಅನ್ನೆಸೆಸರಿ ಜಗಳ ಇಷ್ಟ ಇಲ್ಲ. ನಮ್ಮದು ಅವ್ರದ್ದು ಏನಾದ್ರು ನಾವಿಬ್ಬರು ಸಾಲ್ವ್ ಮಾಡ್ಕೊಳ್ತೀವಿ. ಇವರು ಕಂಟೆಂಟ್ಗೋಸ್ಕರ ಎಲ್ಲರೂ ಬಂದು ಮುತ್ಕೊಂಡ್ಬಿಡ್ತಾರೆ. ನನಗೆ ಅಲ್ಲಿ ಏನಾಗಿದೆ ಅದು ಆಮೇಲೆ ಗೊತ್ತಾಗುತ್ತೆ, ಅಂದರೆ ಹೊಡೆದಾಕಿರೋದು ಆಳು ಮುಳು ಹತ್ತಿರೋದೆಲ್ಲ ಎಲ್ಲ ಬರ್ತಾರಲ್ಲ, ಅವಾಗ ರಿಯಲ್ಲಾಗಿ ಜಗಳ ಆಡ್ತೀನಿ. ಆಮೇಲೆ ಇವ್ರೂ ಅದನ್ನು ರಿಯಲ್ ಥರನೇ ಬಿಹೇವ್ ಮಾಡಿ ನನ್ನ ಕೆಟ್ಟೋನ್ ಮಾಡಿ ವಿಲನ್ ಮಾಡ್ತಾ ಇರ್ತಾರೆ ಚಂದ್ರಪ್ರಭಾ ಅವರು. ಅವಾಗ ಅವ್ರಿಗೂ ರಿಯಲ್ಲಾಗೆ ಬೈದ್ಬಿಡ್ತೀನಿ. ಆಮೇಲೆ ಇವರೆಲ್ಲ ನನ್ನ ವಿಲನ್ ಥರ ನೋಡೋಕೆ ಸ್ಟಾರ್ಟ್ ಆದಾಗ ಇದು ಯಾಕೋ ಇದು ಉಲ್ಟಾ ಆಗ್ತಾ ಇದೆ, ನನಗೆ ಎಫೆಕ್ಟ್ ಆಗ್ತಾ ಇದೆ ಅಂದ್ಬಿಟ್ಟು ಕಣ್ಣು ನೋಡಿದ್ಬಿಟ್ಟು ಡ್ರಾಮಾ ಹೋಗ್ರಿ ಅಂತ ನಕ್ಕೊಂಡು ಮಾತಾಡ್ತೀನಿ. ಆಮೇಲೆ ಹೋಗಿ ಅರ್ಧ ಗಂಟೆಗೆ ಫ್ರೆಂಡ್ ಆಗಿ ಹೋಗ್ತೀವಿ. ಜಾಗದಲ್ಲಿ ನೀವೇ ಪ್ಲಾನ್ ಮಾಡಿದ್ದದು, ಅಂದ್ರೆ ಅವರೆಲ್ಲ ಬಂದು ಗಲಾಟೆ ಮಾಡ್ತಿದ್ ನೋಡಿ ಇದನ್ನ ಹೆಂಗೋ ಸಂಭಾಳಿಸ್ಬೇಕಂದ್ರೆ ಅವರು ರಿಯಲ್ ಆಗಿ ಪ್ರಚೋದನೆ ಮಾಡ್ಕೊಂಡೇ ಬಂದಿದ್ದು ಚಂದ್ರಪ್ರಭು ಅವರು. ಅವ್ರನ್ನೆಲ್ಲ ಗುಡ್ಡೆ ಹಾಕೊಂಡು ಕರ್ಕೊಂಡ್ ಬಂದಿದ್ದು ರಿಯಲ್ ಆಗಿ ಅವರು ನನ್ನ ಕೆಟ್ಟವನ್ ಮಾಡಕ್ಕೆ. ಅದು ನನಗೆ ಮಾರೈಸ ಬೆಳಿಗ್ಗೆ ಗೊತ್ತಾಗುತ್ತೆ. ತಿರ್ಗಾ ಒಂದು ಜಗಳ ಆಗುತ್ತೆ ಟಾಯ್ಲೆಟಲ್ಲಿ, ತಿರ್ಗಾ ಒಂದು ಜಗಳ ಆದಾಗ ಗೊತ್ತಾಗುತ್ತೆ. ಇವ್ರು ಏನಂದ್ರೆ ನನ್ನೇ ಬಕ್ರ ಮಾಡ್ತಾ ಇದ್ರು, ಹಂಗೆ ಹೇಳ್ಕೊಂಡು ಇವ್ರು ಹೈಲೈಟ್ ಆಗ್ತಾ ಇದ್ರು, ನನ್ನ ಕೀಳ್ಮಟ್ಟಕ್ಕೆ ಇಳಿಸ್ತಾ ಇದ್ರು. ಸ್ನಾನದಲ್ಲಿ ಜಗಳ ಆದಾಗ ರಿಯಲ್ ಆಗಿ ಬೈತೀನಿ, ಅವರೆಲ್ಲ ರಿಯಲ್ಲಾಗಿ ನನ್ನ ವಿಲನ್ನು, ನೀನು ಗೋಳಿಕೊಂಬಿಟ್ಟಿದ್ಯಾ, ಕಣ್ಣೀರು ಹಾಕಿದ್ರು ನಿಂಗೆ ಬೆಲೆ ಇಲ್ಲ ಅಂತ ರಿಯಲ್ಲಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಅದು ಇವ್ರು ಬೇಳೆ ಬೇಯಿಸ್ಕೊತಾ ಇದ್ದಾರೆ ಅನ್ನೋದು ಟಕ್ ಅಂತ ಬಂದ್ಬಿಡುತ್ತೆ. ಅವಾಗೇನು ಮಾಡ್ತೀನಿ, ಕೂತ್ಕೊಂಬಿಟ್ಟು ನಕ್ಕೊಂಡು ನಮ್ದವ್ರದ್ದು ಪ್ಲ್ಯಾನ್ ಹೋಗ್ರಿ ಅಂತೀನಿ, ಕಣ್ಣು ನೋಡಿದ್ಬಿಟ್ಟು. ಅದು ನಂಬಲ್ಲ, ಅವ್ರದ್ದೇ ನಂಬ್ತಿರ್ತಾರೆ. ಅವಾಗ ಅದನ್ನು ಬಿಡಿಸಿ ಹೇಳ್ತೀನಿ, ಆದರೂ ನಂಬಲ್ಲ ಅವರು, ಯಾರು ನಂಬೋದಿಲ್ಲ. ಆಕ್ಚುಲಿ ನೆಕ್ಸ್ಟ್ ಕ್ವೆಶ್ಚನ್ ಅದೇ ಇತ್ತು ಸರ್. ಅದು ಎಷ್ಟು ಮಟ್ಟಿಗೆ ಅಂದ್ರೆ ನೀವಿಬ್ರು ಆಕ್ಟಿವಿಟಿ ರೂಮಿಗೆ ಹೋಗ್ತೀರಾ, ಅದು ಜಂಟಿದ್ ಏನಿರುತ್ತಲ್ಲ ಥ್ರೆಡ್ ಕಟ್ ಮಾಡಕ್ಕೆ ಅಂತೇಳಿ, ಅಲ್ಲಿ ಕೂಡ ನಾವು ಮಾಡಿದ ನಾಟಕ ಅಂತ ಹೇಳಿದಾಗ್ಲೂ ಮನೆಯವ್ರು ಯಾರು ನಂಬಲ್ಲ ಅಲ್ಲಿ ಕೂತ್ಕೊಂಡು. ಅದನ್ನೇ ಕರೆಕ್ಟ್ ಅಂತಾನೆ ಎಲ್ರು ಅನ್ಕೊಂತಾರೆ. ಯಾಕಂಗೆ ಅಂತ ಮನೆಯಲ್ಲಿ ಅದ್ ಹೆಂಗೆ ಅಂದ್ರೆ ಹಂಗೆ ಒರಿಜಿನಲ್ ನನಗೆ ಆಕ್ಟರ್ ಅಲ್ಲ, ನನ್ಗೆ ಏನಂದ್ರೆ ಸಪೋರ್ಟ್ ಮಾಡ್ಬೇಕಾ, ಇಬ್ರು ಒಳ್ಳೆಯವರು. ಒಬ್ಬನ್ನ ಒಳ್ಳೆಯವ್ರು ಮಾಡ್ಕೊಂಡು ನನ್ನನ್ನು ತುಳಿತಾ ಇದ್ದಾರೆ ಅಂತ ನನಗೆ ಲಾಸ್ಟಲ್ಲಿ ಗೊತ್ತಾಯ್ತು. ಅದು ರಿಯಲ್ ಜಗಳ ಥರ ಅವರು ಪ್ರತಿಬಿಂಬಿಸ್ಬಿಟ್ಟು ಮನೆಯವ್ರ ಹತ್ರ ವಿಲನ್ ಮಾಡ್ತಾರೆ ನನ್ನ. ಆವಾಗ ನನಗೆ ಅದು ಸಿಟ್ಟು ಬರುತ್ತೆ. ಅದಾದ್ಮೇಲೆ ಮಾರನೇ ದಿವಸ ಬೆಳಿಗ್ಗೆನೂ ತಿರ್ಗಾ ಈ 2 ಅವರ್ ಅಂತ ನಾನು ಹೋಗ್ತಾ ಇದ್ದೆ, 20 ನಿಮಿಷ ಸ್ನಾನ, 2 ಡೇ ಹಾಕೋ ದಿವಸ 20 ನಿಮಿಷ, ಅಂದರೆ ವಾರಕ್ಕೊಂದ್ಸಲ 2 ಡೇ ಆಗ್ತಿದೆ, ಅವತ್ತು 40 ನಿಮಿಷ. ಅದು ಯಾರು ಟೈಮ್ ಇದ್ರೆ 24/7 ನೋಡಲಿ. ನಾನು ಯಾವತ್ತೂ 2 ಅವರ್ಸ್ ಹೋಗೋನೇ ಅಲ್ಲ. 20 ನಿಮಿಷ ಸ್ನಾನ, 2 ಅವರ್ಸ್ ಏನು ಮಾಡಲಿ ಅಷ್ಟೊಂದು ಬಿಟ್ಕೊಂಡು. ಇವ್ರು ಅದನ್ನು 2 ಅವರ್ಸ್ ಅಂತ ಸ್ಟಾರ್ಟ್ ಮಾಡಿದ್ರು. 2 ಅವರ್ಸ್ ಅಲ್ಲ ಸರ್, ಆಕ್ಚುಲಿ ಜನಗಳ ಮನಸ್ಸಲ್ಲಿ ಹೆಂಗಿದೆ ಅಂದ್ರೆ 6 ಅವರ್ಸ್ ಹೋಗ್ತಾ ಇದ್ರಿ. ಇಲ್ಲ ರೀ, ಸುಳ್ಳು. 20 ನಿಮಿಷ ಮೇಲೆ ಇಲ್ವೇ ಇಲ್ಲ. ಎಲ್ಲ ಹೆಂಗಸ್ರನ್ನ ಕೇಳಿ ಹೇಳ್ತಾರೆ, ನಿಜ ಹೇಳ್ತಾರೆ. ನಮ್ಮ ಫೇವರ್ ಇರೋರು ಸ್ಪಂದನ ಅವ್ರಿಗೆಲ್ಲ ಕೇಳಿ, ಅಲ್ಲಿ ಕೂತಿರ್ತಾರಲ್ಲ, ನಮ್ಮ ಫೇವರ್ ಇರೋರೆಲ್ಲ ಒರಿಜಿನಲ್ ಹೇಳ್ತಾರೆ. ಇವ್ರು ಅದನ್ನ 2 ಅವರ್ಸು ಇಷ್ಟು ಮೇಕಪ್ಪು. ನಾನು ಮೇಕಪ್ ಎಲ್ಲಿ ಮಾಡ್ಕೊತಿದ್ದೆ, ಬರೀ ಸನ್ಸ್ಕ್ರೀನು, ಮಾಯ್ಶ್ಚರೈಸರು, ವಿಟಮಿನ್ ಸಿ, ಆ ಥರ ಸ್ಕಿನ್ ಕೇರು, ಮೇಕಪ್ ಅಲ್ಲ ಅದು.
ಅರ್ಥ ಆಯ್ತಾ? ಇವ್ರು ಅದನ್ನ ಮೇಕಪ್ ಆಳು ಮೂಳು ಅಂತಂದ್ರೆ ಶಾಂಪೂ ಬಂದು ರೆಗ್ಯುಲರ್ ಡೇ ಒಂದು ಹಾಕ್ತಿದ್ದೆ, ವೀಕೆಂಡ್ ಸುದೀಪ್ ಸರ್ ಬರೋದಿನ ಒಂದು ಶಾಂಪು ಹೈ ಎಂಡ್ ಹಾಕ್ತಿದ್ದೆ, ಅದಕ್ಕೆ ಹೈ ಎಂಡ್ ಸಿರಮ್ ಹಾಕ್ತಿದ್ದೆ, ಕೂದಲೆಲ್ಲ ನೈಸಾಗಿ ನೀಟಾಗಿ ಕೂರ್ಲಿ ಅಂತ. ಇವತ್ತು ಅದೇ ಹಾಕೊಂಡ್ಬಂದಿದ್ದೀನಿ. ಈ ಥರ ಬೇರೆದ್ರಲ್ಲಿ ಕೂರಲ್ಲ. ಅಂದರೆ ನನಗೇನಂದರೆ ಅವಾಗಿಂದ ಡ್ರೆಸ್ಸು ಕಾಲೇಜ್ ಲೈಫಿಂದನೂ ಹುಚ್ಚು. ಅಂದರೆ ಒಂಥರ ಸಖತ್ತಾಗಿ ಸ್ಟೈಲಿಶಾಗಿ ಕಾಣಬೇಕು. ಏನೇ ಕೆಲಸ ಮಾಡೋದು ಬೇಕಾದ್ರೆ ಲೆಟ್ರಿನ್ ತೊಳಿಕೋದ್ರು ಇದೇ ಸೂಟ್ ಹಾಕೊಂಡೇ ತೊಳಿದ್ರು ತೊಳಿತೀನಿ, ನನಗೇನು ಅಸಹ್ಯ ಅನ್ಸಲ್ಲ. ಆಮೇಲೆ ಬಿಚ್ಬಿಟ್ಟು ಹೋಗ್ಯೋದಷ್ಟೇ. ಆದರೆ ಇವ್ರು ಲೆಟ್ರಿನ್ಗೆ ಹೋಗಿ ಬಂದಮೇಲೆ ನೀನು ಅಡುಗೆ ಮನೆಗೆ ಬರಬೇಡ ಆ ಥರ ಮಡಿ ಥರ ಎಲ್ಲ ಬಿಹೇವ್ ಮಾಡೋರು. ನನಗೆ ಅವೆಲ್ಲ ಏನಿಲ್ಲ. ಏನು ಅಲ್ಲಿ ಸೋಪಾಗಿ ಕೈ ತೊಳ್ಕೊಂಬರಲ್ವ, ಏನು ನಾವೇನು ಕೈಯಲ್ಲೇ ಮುಟ್ಟಿರ್ತೀವ? ಕೈ ಏನಾದ್ರು ಆಪ್ಷನ್ ಇಲ್ಲ ಅಂದರೆ ಕೈಯಲ್ಲೂ ತೊಳಿಯೋಕ್ಕೆ ರೆಡಿ ಅಂತ ಹೇಳಿರೋದು. ಆದರೆ ನಾನು ಕೈಯಲ್ಲಿ ತೊಳೆಯಲ್ಲ. ಬ್ರಷು ಅಲ್ಲಿ ಏನೇನೋ ಅವೈಲೇಬಲ್ ಇದ್ದಾಗ ಅದರಲ್ಲೇ ತೊಳೆಯೋದು. ಇವರು ಅದನ್ನು ಹೇಳಿದ್ಕೆ ಅಯ್ಯಯ್ಯೋ ನೀನು ಹತ್ರ ಬರಬೇಡ ಮುಟ್ಬೇಡ ಅಂತೆಲ್ಲ ಡ್ರಾ ಮಾಡಿದ್ರು. ಅದು ಹಾಕಿದಾರೋ ಇಲ್ಲೋ ಗೊತ್ತಿಲ್ಲ. ಓಕೆ. ಇನ್ನು ಸರ್ ನಿಮಗೆ ಅನ್ಸುತ್ತಾ ನಿಮ್ಮ ಈ ಬ್ಯೂಟಿ ಕಾನ್ಶಿಯಸ್ ಏನಿದೆ ಅಂದರೆ ನೀವು ಹೇಳ್ತಾರೆ ನಂಗೆ ಸ್ಟೈಲಿಶ್ ಆಗಿ ಕಾಣಿಸ್ಬೇಕು, ನಾನು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು, ಇದೇನಾದ್ರೂ ಮುಳುವಾಯ್ತು ಅನ್ಸುತ್ತಾ ಮನೆಯಲ್ಲಿ ನಿಮ್ಗೆ? ಯಾಕಂದ್ರೆ ತುಂಬಾ ಜನ ರೀಸನ್ ಕೊಟ್ರು. ಅಂದ್ರೆ ಅವರು ತುಂಬಾ ಟೈಮ್ ನ ಬಾತ್ರೂಮ್ ಅಲ್ಲೇ ಸ್ಪೆಂಡ್ ಮಾಡ್ತಾರೆ. ಇಲ್ಲ ಅವರೇ, ಅಲ್ಲಿ ಕೆಲಸ ಮಾಡಿರೋದ್ರಲ್ಲಿ ಹೈಯೆಸ್ಟ್ ಕೆಲಸ ಮಾಡಿರೋದೇ ನಾನು. ಹೈಯೆಸ್ಟ್ ನೀಟಾಗಿ ಎಲ್ಲರಿಗಿಂತ ದಿ ಬೆಸ್ಟ್ ಮಾಡಿರೋದೇ ನಾನು. ಅದು ಇಬ್ಬರು ಬರೀ ಕಾಕ್ರೋಚು ಅಶ್ವಿನಿ ಅವ್ರು ಹೇಳಿರೋದ್ರಲ್ಲೇ ನಿಮಗೆ ಅರ್ಥ ಆಗುತ್ತೆ. ಮಿಕ್ದವ್ರಿಗೆ ಏನಂದರೆ ಅದು ಏನೂ ಕಣ್ಣಿಗೆ ಕಾಣಿಸ್ತಿರ್ಲಿಲ್ಲ. ನಾನು ಒಂದು ಈಸಿಯಾಗಿ ಸಿಗೋ ವಸ್ತು ಥರ ಧನು ಎಲ್ಲ ಕಕ್ಕಸ್ ತೊಳೆದು ಅಷ್ಟು ಕಷ್ಟ ಬಿದ್ದ ಕೆಲಸ ಮಾಡಿ ಬಂದಿರ್ತೀನಿ. ಪಾತ್ರೆ ತೊಳಿ, ನಾನು ತೊಳಿತಿದ್ದೆ. ಅಡುಗೆ ಮಾಡು ಅಂದರೆ ಅವರು ರಾಜರಾಗಿದ್ದರು. ಅವರು ನನ್ನೇ ಟಾರ್ಗೆಟ್ ಮಾಡಿಕೊಂಡು ದೊಡ್ಡ ಕಷ್ಟದ ಕೆಲಸ ನನಗೆ ಕೊಡೋರು. ಅಭಿಷೇಕ್ ಕ್ಲೋಸ್ ಫ್ರೆಂಡ್ ಅಂದ್ಬಿಟ್ಟು ಅವನಿಗೆ ಚಿಕ್ಕದು ರೂಮ್ ಕ್ಲೀನ್ ಮಾಡೋದು, ಚಿಕ್ಕದು ಇಷ್ಟಿಷ್ಟಗಳದ್ದು ಅದೇ ಒಂದು ನಿಮಿಷಕ್ಕೆ ಮುಗಿದೋಗ್ಬಿಡುತ್ತೆ. ಆ ಥರದ್ದು ಅವ್ರಿಗೆ ಪಾರ್ಶಿಯಾಲಿಟಿ ಮಾಡ್ತಾಯಿದ್ರು. ನಾನು ಏನಕ್ಕೂ ತಲೆ ಕೆಡಿಸ್ಕೊತಾ ಇರಲಿಲ್ಲ. ಯಾಕಂದ್ರೆ ನಾವು ಸೇವಕರು, ನಾವು ಮಾಡಲೇಬೇಕು ಅಂತ ಖುಷಿಯಿಂದ ಮಾಡ್ತಾಯಿದ್ದೆ. ಆದರೆ ಇಲ್ಲಿ ಏನೇ ಮಾಡಿದ್ರು ಹೊಗಳ್ತಾ ಇರ್ದಿದ್ದು ಬರೀ ಒಬ್ಬರೋ ಇಬ್ಬರು. ಮಿಕ್ಕದವರು ಮಾಡೇ ಇಲ್ಲ, ಸುಮ್ಮನೆ ಕೂತಿದ್ದಾನೆ, ಏನು ಆಮೇಲೂ ಕೂತ್ಕೊಳ್ಳೋಂಗಿಲ್ವಾ? ಸ್ವಲ್ಪ ಕೆಲಸ ಆದಮೇಲೂ ಕೂತ್ಕೊಳ್ಳೋಂಗಿಲ್ವಾ? ಬರೀ ಆ ಥರ ಆಮೇಲೆ ಕೂತಿದ್ರೆ ಈ ಬಾಯ್ಲಿ ಅದು ಮಾಡು ಇದು ಮಾಡು. ನಾವು ಸೇವಕರು ಅಂತ ಮಾಡ್ತಾನೇ ಇದ್ದೆ, ಒಂದಕ್ಕೂ ನಾನು ನೋ ಅಂದಿಲ್ಲ 1 ವೀಕ್ವರೆಗೂ. ಆಮೇಲೆ ಏನು ಅನ್ನಿಸ್ತು, ಎಷ್ಟು ಮಾಡಿದ್ರು ಇಲ್ಲಿ ವೇಸ್ಟು ಅನ್ನಿಸ್ಬಿಡ್ತು. ಯಾಕಂದರೆ ಮಿಕ್ಕದವ್ರು ಬಂದು ಎಲ್ಲ ಗಲೀಜು ಅಲ್ಲಲ್ಲೇ ಇದೆ. ಒಬ್ರು ಹೇಳಿದ್ರು ಅಲ್ಲ, ತಿಳ್ಕೊಂಡು ಮಾಡ್ತಾ ಇರಲಿಲ್ಲ. ಕುಡ್ದಿದ್ದು ಅಲ್ಲೇ ಇಡೋರು. ಅದಕ್ಕೆ ಅವನ ಅಭಿಷೇಕ್ ಯಾವನು ಇಟ್ಟಿರೋದು ಅಂತ ಅದನ್ನು ಒಂದು ಹೈಲೈಟ್ ಆಗಿ ಬಡ್ಕೊಳ್ತಾ ಇದ್ದ. ಆ ಬಡ್ಕೊಳ್ಳೋ ಬದಲು ಎತ್ಕೊಬಂದು 1 ಲೋಟ ತೊಳೆದಿರೋ ಅವ್ರ ಮನೆ ಗಂಟು ಹೋಗ್ತಿದ್ದ. ಅಂದರೆ ನನ್ನ ಕ್ಯಾರೆಕ್ಟರ್ ಹಂಗೆ. ನಮ್ಮದು ಸೇವಕರೇ, ಅವರು ಸೇವಕರೇ. ಅವನೇ ಮಾಡ್ಬೋದಿತ್ತು ಹೇಳೋ ಬದಲು, ಕಂಡವ್ರಿಗೆ ಹೇಳೋ ಬದಲು ನೀನು ತಪ್ಪು ಅಂತ ಬರೀ ಹೇಳೋದೇ ಆಗೋಯ್ತು ಅವ್ರಿಬ್ಬರದ್ದು ಜೋಡಿ. ಅವರಿಬ್ಬರು ಜೋಡಿ ಬರೀ ಜಗಳಕ್ಕೆ ಎದ್ಕೊಂಬರೋದು. ಒಂದು ನಾಮಿನಿ ಮಾಡಿದ್ರೆ ಬಂದ್ಬಿಟ್ಟು ಜಗಳ ಆಡಲಿಲ್ಲ ಅಂದರೆ ಸಮಾಧಾನನೇ ಇಲ್ಲ. ನಾನು ಅವ್ರು ಜಗಳ ಆಡಕ್ಕೆ ಬಂದರೆ ಈ ಕಿವಿಲಿ ಕೇಳ್ಬಿಟ್ಟು ಹಿಂಗೆ ನೋಡ್ತಿದ್ದೆ, ಮುಗೀತಾ ಅಂದ್ಬಿಟ್ಟು ಒಂದೇ ಒಂದು ಮಾತು ಹೇಳಿ ಓಡಿಸ್ತಿದ್ದೆ. ಅವ್ರು ಇಷ್ಟು ಜಗಳ ಆಡೋರು, ನಾನು ಒಂದು ಡೈಲಾಗ್ ಹೊಡೆದು ಓಡಿಸ್ತಿದ್ದೆ ಅವ್ರನ್ನ. ಅದು ಹಾಕಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ ನನಗೆ. ಅವ್ರು ನನಗೇ ಮಾತಾಡ್ತಾ ಇದ್ದಾರೆ ಅಂದ್ರೂ ಅವ್ರಿಗೆ ಮೀಟ್ರಿಲ್ಲ. ಚಂದ್ರಪ್ರಭಾ ಮಗ ನೋಡ್ಕೊಂಡು ಮಾತಾಡೋರು. ಬಂದಿತ್ತ ಅದು ಎಪಿಸೋಡ್ಸ್ ಅಂದ್ರೆ ಬಹುಶಃ ಒಂದಷ್ಟು ಎಡಿಟಿಂಗ್. ಆಮೇಲೆ ಸರ್ ಬಾತ್ರೂಮ್ ಅಲ್ಲಿ ಗಲಾಟೆ ಆಗುತ್ತಲ್ಲ, ಹೌದು, ಅವಾಗ ಏನಾಗುತ್ತೆ, ಇಡೀ ಮನೆ ಚಂದ್ರಪ್ರಭಾ ಅವರ ಪರವಾಗಿ ಸಪೋರ್ಟ್. ಹೌದು, ನಿಮಗೆ ಇಡೀ ಮನೆ ಅಗೇನ್ಸ್ಟ್ ಆಗುತ್ತೆ. ಆ ಸಿಚುವೇಶನ್ ಹೆಂಗೆ ಅವಾಗ ನಂಗೆ ತುಂಬಾ ಬೇಜಾರಾಗುತ್ತೆ. ಅದಕ್ಕೆ ನಾನು ನಿಜ ಹೇಳಕ್ ಸ್ಟಾರ್ಟ್ ಮಾಡ್ತೀನಿ. ಇದು ಪ್ರೀ ಪ್ಲ್ಯಾಂಡು ನಮ್ಮದು ಅಂತ ನಿಜ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅವಾಗಲೂ ನಂಬಲ್ಲ. ಅದಾದಮೇಲೆ ಮಾರನೇ ದಿವಸ ಬೆಳಿಗ್ಗೆ ಒಂದು ಜಗಳ ಆಗುತ್ತೆ ಟಾಯ್ಲೆಟಲ್ಲಿ, ನಂದು ಚಂದ್ರಪ್ರಭಾದು. ನನಗೆ ಅವಾಗ ಇವರು ನನ್ನ ಮಿಸ್ಯೂಸ್ ಮಾಡ್ಕೊಂಡು ಇವ್ರು ಒಳ್ಳೆಯವರಾಗಿ ನನ್ನ ಕೆಟ್ಟವ್ರು ಮಾಡ್ತಾ ಇದ್ದಾರೆ ಅನ್ನೋದು ಫೈನಲ್ ಆಗಿ ಖಾತರಿ ಆಗಿಬಿಡುತ್ತೆ. ಮಾರನೇ ದಿವಸ ಬೆಳಿಗ್ಗೆ ಅವತ್ತೇ ಅದು ಕಟಿಂಗ್ದಿರುತ್ತೆ. ಕಟಿಂಗ್ದು ಹೋಗೋ ಟೈಮಲ್ಲಿ ಒಳಗಡೆ ಕರೆದಿರ್ತಾರಲ್ಲ, ಹೋಗೋ ಟೈಮಲ್ಲೇ ಹೇಳ್ತೀನಿ, ಸರ್ ನಾನು ಮನದಾಳದ ಮಾತಾಡ್ತೀನಿ, ನೀವು ನಂದಕ್ಕೆ ಇನ್ವಾಲ್ವ್ ಆಗಬೇಡಿ, ನಿಮ್ಗೇನು ಮನಸ್ಸಲ್ಲತ್ತೆ ನೀವು ಮಾತಾಡಿ, ನಿಮ್ದಕ್ಕೆ ನಾನು ಇನ್ವಾಲ್ವ್ ಆಗಲ್ಲ ಅಂತ ಹೇಳ್ತೀನಿ. ಅವರು ಏನೋ ಮಾತಾಡ್ತಾನೆ ಅಂದ್ಕೊಂಡು ಒಳಗೆ ಬರ್ತಾರೆ. ಒಳಗೆ ಬರ್ತಿದ್ದಂಗೆ ನಾನು ಸ್ಟಾರ್ಟ್ ಮಾಡ್ತೀನಿ. ನಾನು ಏನು ಹೇಳಿದ್ದೀನಿ, ನನ್ನ ಮಗನ ಮೇಲಾಣೆ, ನಮ್ಮ ಅಮ್ಮನ ಮೇಲಾಣೆ, ನಮ್ಮ ಅಪ್ಪನ ಮೇಲಾಣೆ ನಿಜ, ಇದೇ ನಡೆದಿರೋದು. ಇವರು ಅದನ್ನೇ ಪ್ರತಿಬಿಂಬಿಸಿ ನನ್ನ ವಿಲನ್ ಮಾಡಿಬಿಟ್ರು. ಅದು ನನಗೆ ಬೇಜಾರಾಯಿತು. ಅದಕ್ಕೆ ನನಗೆ ಹೇಳೋದಿತ್ತು, ಸ್ಟೇಜ್ ವೇದಿಕೆ ಸಿಕ್ಕಿತ್ತು, ನಾನು ಹೇಳಿದೆ, ನಾನು ಹೇಳಿದ್ದೆ ನಿಜ. ಇವರು ಆಚೆ ಜನ ಏನು ಅನ್ಕೊಂಬಿಡ್ತಾರೆ, ಇವಾಗ ನನ್ನ ಸುಳ್ಳ ಅನ್ಕೊಂಬಿಡ್ತಾರೆ ಅಂದ್ಬಿಟ್ಟು ಅಂತ ತಿರ್ಗಾ ಅಳೋ ಥರ ಎಲ್ಲ ಡ್ರಾಮಾ ಮಾಡಿಬಿಟ್ರು. ಈಗ ಮಾರನೇ ಸಲ ಅವತ್ತೇನೆ ಅರ್ಧ ಗಂಟೆಗೆ ನಾವಿಬ್ಬರು ತಪ್ಕೊಂಡು ಮಾತಾಡ್ತಾ ಇದ್ವಿ. ಅರ್ಥ ಆಯ್ತಾ? ನಮ್ಮಿಬ್ಬರ ಮಧ್ಯೆ ಒಳಗಡೆ ಏನೂ ಇಲ್ಲ. ಇವರು ಪ್ರಮೋಷನ್ಗೆ ಇವ್ರು ಮಾಡಿಕೊಂಡ್ರು, ನನ್ನ ಕೆಟ್ಟವ್ರು ಮಾಡಿದ್ರು. ಅದಾದಮೇಲೆ ನಮಗೆ ಒರಿಜಿನಲ್ ಇಲ್ಲಿಂದ ಜಗಳ ಬಂದರೆ 1 ಅವರ್ಗೆ ನಾವು ಮಾತಾಡ್ಸೋಕ್ಕಾಗಲ್ಲ, ತಪ್ಕೊಂಡು ಕೂರಕ್ಕಾಗಲ್ಲ, ಪಕ್ಕ ಕೂರಕ್ಕಾಗಲ್ಲ, ಫ್ರೆಂಡ್ ಆಗೋಕ್ಕಾಗಲ್ಲ, ಒಳಗಿಂದ ಜಗಳ ಆಗಿದ್ರೆ. ಇವ್ರಿಗೇನಾಗೋಯ್ತು, ನೀನು ಆಚೆ ನನ್ನ ಡಮ್ಮಿ ಮಾಡಿಬಿಟ್ಟೆ ಅಂತ ಇವ್ರಿಗೆ ಒಳಗೆ ಬಂದ್ಬಿಡ್ತು. ಆದ್ರೂ ನಾನು ಹೋಗಿ ಮಾತಾಡಿಸ್ದೆ, ನೀವು
ನನ್ನ ತುಳಿತಾ ಇದ್ರಿ. ಈಗ ನಾನು ಯಾಕೆ 1 ದಿವಸ 2 ದಿವಸ 3 ದಿವಸ ತಮಾಷೆ ಆಮೇಲೆ ಅಮಾಸೆ ಮಾಡಿಬಿಟ್ರಿ ನೀವು. ಅದನ್ನೇ ಜನ ಎಲ್ಲ ಇವಾಗ ಇದು. ಆದರೆ ನಾನು ಒಳಗೋಗಿ ಕಟ್ ಮಾಡಿದ್ನ ಕಾಕ್ರೋಚ್ ಸುದಿಯವರು ನಂಬಿದ್ರು, ನಾನು ಸತೀಶ್ ಪರವಾಗಿ ಅವ್ರದ್ದೇ ಕರೆಕ್ಟು, ಅವ್ರು ಹೇಳ್ತಾ ಇರೋದೇ ನಿಜ ಅಂತ. ಯಾಕಂದ್ರೆ ನನಗೆ ಡ್ರಾಮಾ ಆಡೋಕ್ಕೆ ಬರಲ್ಲ, ಸಪೋರ್ಟ್ ಮಾಡ್ತಿದ್ದೆ. ಅಂದರೆ ಅವರು ತಲೆ ಚಚ್ಕೊಳಂಗೆ ಮಾಡಿದ್ರೆ ಅಯ್ಯೋ ಇದು ಕಾಸ್ಮೆಟಿಕ್ ಮೇಕಪ್ಪು ಅಯ್ಯೋ ಆಯ್ತಾ ಇಲ್ಲ ಅದೆಲ್ಲ ಆ್ಯಕ್ಟಿಂಗ್. ಅದು ಡೇ ಒನ್ನಿಂದನೂ ಆ್ಯಕ್ಟಿಂಗೆ. ನಾವು ಅವರು ಮನಸಾರೆ ಆ ವಿಷಯದಲ್ಲಿ ಬೇಜಾರೇ ಆಗಿಲ್ಲ. ಓಕೆ ಸರ್, ಇನ್ನ ಮನೆ ಒಳಗಡೆ ನೀವು ಹೇಳ್ತಾ ಇದ್ರಿ ನನಗೆ ಹೇರ್ ಫಾಲ್ ಆಗ್ತಾ ಇದೆ ಅಂತ ಹೇಳಿ. ಈಗ ಹೇರ್ ಫಾಲ್ ಸ್ಟಾಪ್ ಆಗಿದೆ ಹೇಗೆ? ಹೊಟ್ಟೆ ಹೋಗಿದೆ ಮೇಡಮ್. ಇಲ್ಲಿ ನೋಡಿ ಬಗ್ಗಿದ್ರೆ ಸ್ಕಿನ್ ಕಾಣ್ತಾ ಇದೆ. ಇವತ್ತು ನೀವು ಯಾರು ಬರಲಿಲ್ಲ ಅಂದರೆ ಇವತ್ತೇ ಮೇಡಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟು ಫೆದರ್ ಟಚ್ ಅಂತ ಅಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡು ಸ್ಕಿನ್ದು ನೋಡಿ 75 ವರ್ಷ ಅಂತ ಇದ್ದಾರೆ ನಮ್ಮಮ್ಮ, ಮುತ್ಕಾದಂಗೆ ಆಗ್ಬಿಟ್ಟಿದೆಯಾ ಅಂತ. ಹಂಗಾದ್ರೆ ನನಗೆ ನಿದ್ದೆ ಮುಖ್ಯ ಅವ್ರೆ. ಯಾಕಂದರೆ ನಾನು ಒಂದು ನೈಟ್ ಪಾರ್ಟಿ ಮಾಡಿದ್ರೆ 2 ದಿನ ಮನೆಯಲ್ಲೇ ಮಲಗಿರ್ತೀನಿ. ಅಂದರೆ ಆ ನಿದ್ದೆನ ಸರಿ ಮಾಡ್ಕೊಳಕ್ಕೆ ಅಲ್ಲಿ ನಿದ್ದೆ ಅನ್ನೋದೇ ಇರಲಿಲ್ಲ. ರಾತ್ರಿ 2 ಗಂಟೆಗೆ ಮಲಗೋದ್ವೋ, 1 ಗಂಟೆಗೆ ಮಲಗೋದ್ವೋ, 3 ಗಂಟೆಗೆ ಮಲಗೋದೋ ಗೊತ್ತಿಲ್ಲ. ಬೆಳಗ್ಗೆ ಎದ್ದು 8 ಗಂಟೆಗೆ ಎಚ್ಚರ ಆಗ್ಬಿಡೋದು, ಎಬ್ಸ್ಬಿಡೋರು, ಇಲ್ಲ ಒಂದು 2-3 ಅವರ್ ಮಲಗಿಸೋರು, ಇಲ್ಲ ತುಂಬ ಲೇಟ್ ಏನೂ ಇಲ್ಲದೇ ಇದ್ರೂ ಲೈಟ್ ಆಫ್ ಮಾಡೋರ್ಗು ನಾವು ಮಲಗಂಗಿಲ್ಲ, ಸುಮ್ಮನೆ ಕೂತಿರ್ಬೇಕು. ಅದು ನನಗೆ ತುಂಬ, ಯಾಕಂದ್ರೆ ನಾನು ನಿದ್ದೆ ಪ್ರಿಯ. ಅದು ನನಗೆ ಮೇಯ್ನ್ ನಿದ್ದೆ ಇಲ್ಲದೆ, ಆಮೇಲೆ ಹೊಸ ಜಾಗದಲ್ಲಿ ನಿದ್ದೆ ಬರಲ್ಲ ನನಗೆ. ಸ್ಟಾರ್ಟಿಂಗ್ 1 ವೀಕ್ ಅಂತೂ ಸರಿಗೆ ನಿದ್ದೆನೇ ಮಾಡೋಕ್ಕಾಗಿಲ್ಲ. ಬೆಳಗ್ಗೆ ಎದ್ದು ಬರೋಕ್ಕೆ ಸ್ಟಾರ್ಟ್ ಆದರೆ ಟ್ರನ್ ಅಂತ ಹಂಗೆ ಆಡು ಬರುತ್ತೆ, ಎದ್ದು ಬಿಡ್ತೀವಿ ಆ ಥರ. ಅಂದರೆ ನಿದ್ದೆಯಿಂದ ನನಗೆ ಮುಖ ಎಲ್ಲ ಹಾಳಾಗೋಯ್ತು ಅಂತ ಅಂದ್ಕೊಳ್ತೀನಿ. ಓಕೆ. ಇನ್ನು ಬಿಗ್ ಬಾಸ್ ನಲ್ಲಿ ನಿಮಗೆ ಎಲಿಮಿನೇಷನ್ ಟೈಮಲ್ಲಿ ಹೌದು, ಬಿಗ್ ಬಾಸ್ ನಿಮಗೆ ಒಂದು ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟ್ ಬಾಕ್ಸ್ ಅಲ್ಲಿ ಒಂದು ಲೆಟರ್ ತಗೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಮುಂಚೆ ನೀವು ಮನೆಯವರೆಲ್ಲ ಸೇರಿ ನಿಮ್ಮನ್ನ ಎಲಿಮಿನೇಟ್ಗೆ ನಾಮಿನೇಟ್ ಮಾಡಿರ್ತಾರೆ, ಇವರೇ ಹೋಗ್ಬೇಕು ಅಂತ. ಕೊನೆಗೆ ಏನಾಗುತ್ತೆ, ಬಿಗ್ ಬಾಸ್ ಹೇಳ್ತಾರೆ ಜನಗಳ ಅಭಿಪ್ರಾಯ ಕೂಡ ಇದೇ ಆಗಿತ್ತು. ಯೂಶಲಿ ಏನಾಗುತ್ತೆ, ಮನೆಯವರು ಹೇಳಿದ್ರು ಅನ್ನೋದನ್ನ ಒಂದ್ ಪಕ್ಷ ಸಹಿಸ್ಕೊಬಹುದು, ಜನರ ಅಭಿಪ್ರಾಯನೂ ಇದೆ ಅಂತ ಅಂದಾಗ ಹೇಗಿತ್ತು ನಿಮ್ಮ ಮನಸ್ಥಿತಿ ಅಂತ? ಅಲ್ಲ, ನಂದು ಜನಗಳ ಅಭಿಪ್ರಾಯ ಅಂದ್ರೆ ನಾನು ಯಾವ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ PR ಇಟ್ಟಿರ್ಲಿಲ್ಲ. ಆಮೇಲೆ ಅದಕ್ಕೆ ನಾನು ಎಕ್ಸ್ಟ್ರಾ ಖರ್ಚು ಮಾಡೋ ನೆಸಿಟಿನೂ ಇರಲಿಲ್ಲ. ಅಂದ್ರೆ ಒಳಗಡೆ ಇರೋರು ಬೇರೆಯವ್ರು ಮಾಡಿದ್ದಾರೆ ಅನ್ಸುತ್ತೆ. ಅದು ಎಲ್ಲರೂ PR ಇಟ್ಕೊಂಡಿದ್ರು, ಎಲ್ಲರೂ ಇಟ್ಕೊಂಡಿದ್ದಾರೆ, ಎಲ್ಲರೂ ವೋಟಿಂಗ್ದು ಅದು ಇದು. ನಂದ್ರಲ್ಲಿ ಏನೂ ಇಲ್ಲ. ನನ್ನ ಮಗನಿಗೆ ಬರೀ ಗ್ರೂಪಲ್ಲಿ ಏನು ಬರುತ್ತೆ ಅದು ಹಾಕು, ಹ್ಯಾಶ್ಟ್ಯಾಗ್ ಹಾಕು, ಮುಗೀತು ಅಷ್ಟೇ. ಅಷ್ಟು ಬಿಟ್ಟು ಇನ್ನೇನೂ ಹಾಕಿಲ್ಲ. ಅದು ನೋಡಿದ್ರೆ 9.7 ಮಿಲಿಯನ್ ನೋಡಿದೆ ಒಂದೊಂದು ವಿಡಿಯೋ. ಅಂದರೆ ಅದೆಷ್ಟೋ 30.7 ಮಿಲಿಯನ್ ಟೂಲ್ಸ್, ಪ್ರೊಫೆಷ್ನಲ್ ಟೂಲ್ಸಲ್ಲಿ ಇವರು ಅದೇ ಕಾಸು ಕೊಟ್ಟು ಮಾಡಿದ್ರು ಅಷ್ಟೇ ಓಡ್ತಿತ್ತು. ಇವರು ನಾನು ಓಡಿಸ್ತೆ ಅಂತ ಕ್ರೆಡಿಟ್ಸ್ ತಗೊಳ್ಳೋರು. ಆ ಚಾಲೆಂಜ್ಗೋಸ್ಕರ ನಂಗೆ ಎಷ್ಟೋ ಜನ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಸ್ ಬಂದರು, ತಿಂಗಳಿಗಿಷ್ಟು, ವಾರಕ್ಕಿಷ್ಟು ಅಂತೆಲ್ಲ ಮಾತಾಡಿದ್ರು. ನೀವು ಮಾಡೋ ಕೆಲಸ ನನ್ನ ಮಗ ಮಾಡ್ತಾನೆ, ಅದಕ್ಕೆ ಯಾಕೆ ನೋಡಂಗಿದ್ರೆ ನೋಡಲಿ, ಓಡಂಗಿದ್ರೆ ಓಡಲಿ ಅಂದೆ. ಈಗ ನನ್ನ ಮಗನಿಗೆ ಬೇಷ್ ಅಂತ ಹೇಳಿದೆ. ಯಾಕಂದರೆ ಅವನು ನಾನು ಹೇಳ್ದಂಗೆ ಹಾಕಿದ್ದ, ಆ ಟೈಮ್ಗೆ ಹಾಕಿದ್ದ, ಅದು ಓಡೋದು ಓಡುತ್ತೆ. ಯಾಕಂದ್ರೆ ನಾವೆಲ್ಲ ಒಳಗಿದ್ದಾಗ ಜನ ನೋಡ್ತಾರೆ, ಓಡೋದು ಓಡುತ್ತೆ. ಇವ್ರೇನು ಸ್ಪೆಷಲ್ ಮೇಲಿಂದ ಉದ್ರಿಯ ಓಡಿಸಲ್ಲ. ಯಾಕಂದರೆ ಕಂಪೇರ್ ಅವ್ರದ್ದೆಲ್ಲ ತೋರಿಸಿದ್ರಲ್ಲ, ಅವ್ರದಕ್ಕಿಂತ ಜಾಸ್ತಿ ಓಡಿದೆ ನಂದು. ಒಂದೊಂದು ವಿಡಿಯೋ 9.7 ಮಿಲಿಯನ್ ನೋಡಿದೆ. ಹಂಗಂದ್ರೆ ಈಗ ನಾವೇನು ಕಾಸು ಕಟ್ಟಿಲ್ಲ, ಏನೂ ಇಲ್ಲ, ಸುಮ್ಮನೆ ಪೋಸ್ಟ್ ಮಾಡಿರೋದು. ಅಂದರೆ ಓಡೋದು ರಿಯಲ್ ಆಗಿ ನೋಡಂಗಿದ್ರೆ ನೋಡ್ತಾರೆ. ಆಮೇಲೆ ಜನಗಳು ಓಟ್ಗೆ ನಾವು ವೋಟಿಂಗ್, ನಮ್ಮ ಮಗ ಅದು ಪೋಸ್ಟ್ ಇರಲಿಲ್ಲ, ಅದು ರೆಡಿ ಮಾಡ್ಕೊಂಡಿರೋ ಕಳಿಸೇ ಇಲ್ಲ. ಅದರಿಂದ ನನಗೆ ನನಗೆ ಈ ವೀಕ್ ಬಂದೇ ಬರ್ತೀನಿ ಹೋಪ್ಸ್ ನನಗೇ ಇತ್ತು. ಈ ವೀಕ್ ಇವ್ರು ಬಿಡಲ್ಲ, ಇವರೆಲ್ಲ ಬಂದ್ಬಿಟ್ಟು ಮಂಜು ಭಾಷಿಣಿಯವರು ಎಲ್ಲರೂ ನಾಮಿನಿ ಆದರು, ನಿಮ್ಮಿಬ್ಬರನ್ನ ಯಾಕೆ ಮಾಡ್ತಾ ಇಲ್ಲ, ಈ ಸಲ ನಿಮ್ಮ ಹೆಸರೇ ಹೇಳ್ತೀನಿ ಅಂತ ಮಾತಾಡಿ 5 ನಿಮಿಷಕ್ಕೆ ಎಲ್ಲರನ್ನೂ ಕರೆದು ರೂಮ್ಗೆ. ಈ ಸಲ ಎಲ್ಲರೂ ಸತೀಶ್ದೇ ಮಾಡಬೇಕು ಅಂತ ಗುಡ್ಡೆ ಹಾಕ್ಕೊಂಡು, ಅದು ಕೇಳಿಸುತ್ತೆ, ತೂತಿದೆ ಅಲ್ಲೊಂದು ಹಾಲಲ್ಲಿ ಕೂತಿರೋ ಅಲ್ಲಿ ಕೇಳಿಸುತ್ತೆ. ಅದು ನನಗೆ ಕೇಳಿಸ್ತು. ನಾನು ಅದಕ್ಕೆ ಅವ್ರನ್ನೇ ಟಾರ್ಗೆಟ್ ಮಾಡಿದೆ. ಅಂದರೆ ಇವರು ನನಗೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತ. ಅವರು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಅದು ಕ್ಯಾಮ್ರಲ್ಲಿ ತೋರಿಸಿದ್ರೆ ಗೊತ್ತಾಗುತ್ತೆ. ಅವರಷ್ಟೇ ಅಲ್ಲ, ಮನೆಯವರು ಬೇರೆಯವ್ರು ಯಾರು ಕೂಡ ಅದನ್ನ ಒಪ್ಕೊಂಡಿಲ್ಲ ಅಲ್ವಾ ಸರ್? ಅಂದರೆ ಮಂಜು ಭಾಷಿಣಿ ಇಲ್ಲ, ಅವರೇ ಶಕುನಿ ಅಂತಲೇ ಹೇಳ್ಬೋದು. ಎಲ್ಲರಿಗೂ ತಲೆ ಕೆಡಿಸ್ತಾ ಇದ್ದಿದೆ ಅವರು. ಅಂದ್ರೆ ಮಂಜು ಭಾಷಿಣಿ ಅವರು, ಯಾಕಂದ್ರೆ ಫಸ್ಟ್ ವೀಕ್ ಅಲ್ಲಿ ಆದ್ಮೇಲೆ ಯಾರನ್ನ ಕಿತ್ತಾಕ್ಬೇಕು, ಯಾರನ್ನ ಇದು ಮಾಡಬೇಕು, ಅವರೇ ಲೀಡರ್ ತರ ಗುಡ್ಡೆ ಹಾಕೊಂಡು ಎಲ್ಲಾರ್ಗೂ ತಲೆ ಕೆಡಿಸೋ. ಓಕೆ, ಫಸ್ಟ್ ವೀಕ್ ಆದ್ಮೇಲೆ ಸೆಕೆಂಡ್ ವೀಕ್ ಅಲ್ಲಿ ನಾವ್ ಅಡ್ಗೆ ಮಾಡಲ್ಲ ಅಂತ ಕೂತಾಗೂ ಕೂಡ ಬಹುಶಃ ನೀವ್ ಒಬ್ರೇ ಅನ್ಸುತ್ತೆ, ಇಲ್ಲ ಮಾಡ್ತೀನಿ ಅದೆಲ್ಲ ತೋರಿಸಿದಾರ, ಇನ್ನು ನಾನೇ ನೋಡಿಲ್ಲ. ನೀವ್ ಒಬ್ರೇ ಅನ್ಸುತ್ತೆ ಮಾತಾಡಿದ್ದು, ಇಲ್ಲ ಅವ್ರ ಏನ್ ಕೆಲಸ ಕೊಟ್ಟಿದ್ದಾರೆ ನಾವ್ ಅದನ್ನ ಮಾಡ್ಬೇಕು ಅಂತ. ಮಂಜು ಭಾಷಿಣಿವರೆಗೂ ನೀವು ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ಕೇಳ್ತೀರಾ? ಅಂದ್ರೆ ನಿಮಗೂ ಅವರಿಗೂ ಮೊದ್ಲಿಂದಾನೇ ಆಗ್ತಿರ್ಲಿಲ್ವ? ಅಂದ್ರೆ ಆ ಕಾನ್ಫ್ಲಿಕ್ಟ್ ಇರ್ತಿತ್ತ ಯಾವಾಗ್ಲೂ? ಹಂಗಂದ್ರೆ ಅವ್ರು ಏನಂದ್ರೆ ಅವರು ಡ್ರಾಮಾ ಅನಿಸ್ತಿತ್ತು. ಅಂದ್ರೆ ಪ್ರಚೋದನೆ ಮಾಡ್ತಾರಂಗೆ, ಮಾಡಬೇಡಿ ಅನ್ನಂಗೆ, ಯಾಕೆ ಮಾಡಬೇಕು ಅನ್ನಂಗೆ, ಆಮೇಲೆ ಹಂಗೆ ಮಾಡಿ ಹಿಂಗೆ ಮಾಡಿ, ಇವನ್ಗೆ ಓಟ್ ಹಾಕ್ಬೇಡಿ, ಇವನ್ಗೆ ನಾಮಿನಿ ಮಾಡಿ, ಆ ಥರ ಎಲ್ಲಾರ್ಗೂ ಅವರು ಕರೆದು ತಲೆ ಕೆಡಿಸ್ತಾ ಇದ್ರು. ಆ ಬುದ್ಧಿ ನನಗೆ ಇಷ್ಟ ಆಗಲಿಲ್ಲ.
ಓಕೆ, ಇನ್ನ ಮೊನ್ನೆ ಎಪಿಸೋಡ್ ಅಲ್ಲಿ ಸರ್ ಗಿಲ್ಲಿ ಅವರು ಕೂತ್ಕೊಂಡು ನಿಮ್ ಪಕ್ಕ ಕೂತಿರ್ತಾರೆ, ಓಕೆ ಹಂಗೆ ಮಾತಾಡ್ತಾ ನೀವ್ ಹೇಳ್ತೀರಿ ಸೋತವರೆ ಗೆಲ್ಲದಿಲ್ಲಿ ಅಂತ ಹೇಳ್ಬಿಟ್ಟು, ಅಂದ್ರೆ ನಿಮ್ಮನ್ನ ಗೇಮ್ ಇಂದ ಹೊರಗಿಟ್ಬಿಡ್ತಾರೆ ಒಂದ್ ವಾರ. ಹೌದು. ಆಗ ಇಲ್ಲಿ ಸೋತವರೆ ಗೆಲ್ಲೋದು ಒಳ್ಳೇದಾಯ್ತು ಬಿಡು ಅಂತ ಹೇಳ್ಬಿಟ್ಟು ಹೇಳ್ತೀರಿ ನೀವು. ಅಂದ್ರೆ ಅದು ಒಂಥರ ಹೆಂಗಿರತ್ತೆ ಅಂದ್ರೆ ನಿಮಗೂ ಗೇಮ್ ಮಾಡಕ್ ಇಷ್ಟ ಇಲ್ಲ ಅನ್ನೋ ತರ ಮನೆಯವರೆಲ್ಲ ಹಂಗ ಅನ್ಕೊಂಡಿರ್ತಾರೆ. ಹೌದು ಹೌದು. ಅವಾಗ ಗಿಲ್ಲಿ ಇದು ಡಿಸ್ಕಷನ್ ಎಲ್ಲ ಮಾಡುವಾಗ ಅವ್ರು ನಿಮಗೆ ಹೇಳ್ತಾರೆ ಎಷ್ಟಂತ ಸುಳ್ಳು ಹೇಳ್ತೀರಿ. ನಾನು ಕನ್ಫ್ಯೂಸ್ ಮಾಡಕ್ಕೆ ಏನ್ ಮಾಡ್ತೀನಿ, ನಮ್ದೊಂದು ಸೀಕ್ರೆಟ್ ಟಾಸ್ಕ್ ಕೊಡ್ತಾರಲ್ಲ, ಸೋತ್ರಿ ಆದರೆ ನಾವು ಗೆದ್ವಿ ಅಂತ, ಅದನ್ನ ಇವ್ರಿಗೆ ಅಪೋಸಿಟ್ ಟೀಮ್ ಅವ್ರಿಗೆವರೆಗೂ ರೀಚ್ ಆಗಿ ಅವರು ಪೆದ್ದು ಥರ ಸೋಲ್ಲಿ ಅಂತ ಆ ತಲೆ ಉಪಯೋಗಿಸ್ತೀನಿ. ಅಂದರೆ ಅರ್ಥ ಆಯ್ತಾ ನಿಮಗೆ? ಸೋತವರೇ ಗೆದ್ದವರು ಅಂತ ಹುಳ ಬಿಡ್ತೀನಿ. ಏನಕ್ಕೆ ಅಂದರೆ ಒನ್ ಟೀಮಲ್ಲಿ ಹಂಗಾಯ್ತು. ವರ್ಕ್ ಆಗಲಿಲ್ಲ ಅಂದರೆ ಒಬ್ರಿಗೋ ಮಂಜು ಭಾಷಿಣಿ ನಂಬುದ್ರು ಅದನ್ನು, ಓ ಇದ್ರಲ್ಲಿ ಸೋತ್ರನ್ನೇ ಗೆಲ್ಲೋದು, ಸೋತವರೇ ಇವಾಗ ನೋಡಿ ಮೇಯ್ನ್ ಇದಾದರು, ಫೈನಲಿಸ್ಟ್ ಆದರು, ಏನು ಇಲ್ಲದೇ ಇದ್ದವರೇ ಸ್ಪಂದನ ಆಡದೇ ಇದ್ದವರೇ ಅಲ್ಲಿಗೆ ಬಂದರು ಆ ಥರ. ಆದರೆ ಅದು ತಿರ್ಗಾ ಅದರಲ್ಲಿ ಟ್ವಿಸ್ಟ್ ಆಗಿ ನೋಡಿ ಎಲ್ಲ ವಾಪಸ್ ಬಂದರು, ತಿರ್ಗಾ ಇದಾಯಿತು ಆ ಥರ. ಆದರೆ ನಾನು ಅದನ್ನು ಹುಳ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಇದನ್ನೇ ನಂಬ್ಕೊಳ್ಳಿ ಅಂತ. ನೋಡಿ ನಾವು ಅಲ್ಲಿ ಸೋತ್ವಿ ಅದಕ್ಕೆ ಗೆದ್ದೆ, ಆವಾಗ ಅವರು ಬೇಕು ಸೋಲ್ಲಿ ಅಂತ. ಓಕೆ, ನಂದು ಆಕ್ಚುಲ್ ಕ್ವಶನ್ ಇದ್ದಿದ್ದು ಏನಂದ್ರೆ ಸರ್, ಗಿಲ್ಲಿಯವರು ನಿಮ್ಗೆ ಹೇಳ್ತಾರೆ ಎಷ್ಟು ಸುಳ್ಳು ಹೇಳ್ತೀರಾ ನೀವು ಹೇಳೋದೆಲ್ಲ ಸುಳ್ಳು ಅಂತ. ಆ ತರದೊಂದು ಮಾತನ್ನ ಹೇಗೆ ಅಕ್ಸೆಪ್ಟ್ ಮಾಡ್ಕೊಂತೀರಾ ನೀವು ಅಂತ. ಅಲ್ಲ, ನಾನು ಬೇರೆಯವರಾಗಿದ್ರೆ ಬೈತಾ ಇದ್ದೆ, ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು. ನನಗೆ ಗಿಲ್ಲಿಯವರು ಇಷ್ಟ ಇತ್ತು, ನನಗೆ ಅವ್ರ ಫ್ರೆಂಡ್ಶಿಪ್ ಬೇಕಾಗಿತ್ತು, ಫ್ರೆಂಡ್ಶಿಪ್ ಇಷ್ಟ ಇತ್ತು. ನಾನು ಎಷ್ಟೇ ಟ್ರೈ ಮಾಡಿದ್ರು ಅವರು ನನ್ನ ಒಂದೊಂದು ವಿಷಯಕ್ಕೂ ಡಮ್ಮಿ ಥರನೇ ಟ್ರೀಟ್ ಮಾಡ್ತಾಯಿದ್ರು. ನಾನು ಚಂದ್ರಪ್ರಭಾ ನನ್ನ ಕ್ಲೋಸು, ಚಂದ್ರಪ್ರಭಾ ಅವರು ಪ್ರಾಣ ಸ್ನೇಹಿತರು, ಆದ್ದರಿಂದ 3 ಜನ ನಂಗೆ ಇಷ್ಟ ಇತ್ತು, 3 ಜನ ಟೀಮ್ ಇಷ್ಟ ನನಗಿತ್ತು. ಆದರೆ ಅವರು ಒಂದೊಂದಕ್ಕೂ ಸುಳ್ಳು ಓಡ್ಬಿಡ್ತೀಯಾ ಹ್ಞೂ ಅಂತ ಇದ್ರು. ನಾನು ಈಗ ಬಡ್ಕೊಳ್ಳೋರು ಬಡ್ಕೊಳ್ಳಿ, ಬಂದ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ. ಅದರಿಂದ ನಂದು ನಂಬಿ ಬಿಟ್ಟರೆ ಬಿಡಲಿ ಅಂತ. ಆದರೆ ನಾನು ರ್ಯಾಶ್ನೆಸ್ ಒನ್ ಟೈಮು ಅವ್ರ ಮೇಲೆ ಆಗಲಿಲ್ಲ. ಆದರೆ ಟಾಯ್ಲೆಟಲ್ಲಿ ಬಂದು ಜಗಳ ಆದಾಗ ಅವ್ರಿಗೆ ಟೀ ಮುಚ್ಕೊಂಡು ಹೋಗಿ ಬಿಡ್ತೀನಿ, ಅವತ್ತು ಎದ್ರಕೋಗ್ಬಿಡ್ತಾರೆ, ಅಯ್ಯೋ ನನಗೆ ನಿನ್ನಿಂದ ನಾನು ಎಗನೆಸ್ಟ್ ಆಗ್ಬಿಟ್ನಲ್ಲ ಅಂತ. ನೀವಿಬ್ರು ನೋಡೋದು ಕಾಂಪ್ರ ಆಗ್ಬಿಟ್ಟಿದ್ದೀರಾ, ಈಗ ನನ್ನ ಫ್ರೆಂಡ್ಸ್ ಪ್ರಾಣ ಸ್ನೇಹಿತನ ಬಿಟ್ಕೊಡ್ಬಾರ್ದು ಅಂತ ನಿನ್ನ ಪರವಾಗಿ ಮಾತಾಡೋಕೆ ಹೋಗಿ ನಾನು ಉಗಿಸ್ಕೊಂಡೆ ಅವ್ರ ಹತ್ರ. ಇಲ್ಲಿ ನೋಡೋದು ನೀವು ಅರ್ಧ ಗಂಟೆಗೆ ಕಾಚ ದೋಸ್ತ ಆಗ್ಬಿಟ್ಟಿದ್ದೀರಾ ಅಂದ್ಬಿಟ್ಟು ಹೊಟ್ಟೆ ಹೊರ್ಕೊಂಡು ಹೇಳ್ತಾರೆ. ಅಂದರೆ ಭಯನೂ ಬೀಳ್ತಾರೆ, ಅವತ್ತು ಭಯ ಬೀಳ್ತಾರೆ. ಅಂದರೆ ಸರ್ ನಾನೇನು ಕೇಳ್ತಿದ್ದೀನಿ ಅಂತಂದರೆ, ಯಾರೋ ಒಬ್ರು ಬಂದು ಹಾಗೆ ಮುಖಕ್ಕೆ ನೀನು ಹೇಳೋದೆಲ್ಲ ಸುಳ್ಳು, ನೀನು ಹೇಳೋದನ್ನೆಲ್ಲ ನಂಬಕ್ಕಾಗೋದಿಲ್ಲ ಅಂದರೆ ನೀವು ಆ ಟೈಮಲ್ಲಿ ಅಷ್ಟೊಂದು ಪೇಷನ್ಸ್. ನನಗೆ ಹರ್ಟ್ ಆಗ್ತಿತ್ತು, ಆದರೆ ನಾನು ಹೇಳೋದು ನೀವು ನಿಮ್ಮನ್ನ ಡಿಫೆಂಡ್ ಆದ್ರೂ ಮಾಡ್ಕೊಬೇಕಲ್ವಾ ಅಂತ. ಇಲ್ಲ, ಅದಕ್ಕೆ ಕಾರಣ ಹೇಳ್ತೀನಿ ಮೇಡಮ್. ಇವಾಗ ನನ್ನ ಬಗ್ಗೆ ನನಗೆ ಗೊತ್ತು, ನಾನು ಅದನ್ನು ಹೇಳ್ತಾ ಇದ್ದೆ. ಅವ್ರಿಗೆ ನನ್ನ ಬಗ್ಗೆ 1% ಗೊತ್ತಿಲ್ಲ, ನಾನು ಯಾರು ಎತ್ತ ಏನು ಅನ್ನೋದೇ ಗೊತ್ತಿಲ್ಲ. ಇವಾಗ ನಾನು ಹೇಳೋದೆಲ್ಲ ಅವ್ರಿಗೆ ಸುಳ್ಳು ಅನಿಸುತ್ತೆ. ಈಗ ಆಚೆ ಬಂದು ಅವ್ರು ನೋಡಿದ ಮೇಲೆ ಅವ್ರಿಗೆ ಕರೆಕ್ಟ್ ಅನಿಸುತ್ತೆ. ಈಗ ನಾನು ಏನೇ ಮಾಡಿದ್ರು ಕತ್ತೆ ಮುಂದೆ ಕಿಂದ್ರಿ ಬಾರಿಸ್ದಂಗೆ, ಅದಕ್ಕೆ ಏನೇ ಹೇಳಕ್ಕೆ ಹೋದ್ರೂ ಅವ್ರು ಕೇಳಕ್ಕೆ ರೆಡಿ ಇಲ್ಲ, ನಂಬಕ್ಕೆ ರೆಡಿ ಇಲ್ಲ, ಏನೂ ಇಲ್ಲ. ಆವಾಗ ನಾನು ಎಕ್ಸ್ಟ್ರಾ ಮಾತಾಡಿ ಇವಾಗ ಕೊಚ್ಚಲ್ ಕಲ್ಲಾಕ್ದಂಗೆ ಆಗುತ್ತೆ, ಇನ್ನೂ ಜಾಸ್ತಿ ಮಾತಾಡ್ತಾರೆ. ಅದನ್ನು ನಾನು ಕೂಲಾಗಿ ತೊಗೊಳ್ತೀನಿ. ಆಮೇಲೆ ನನಗೆ ಸಿಟ್ಟು ಬಂದು 10 ಸಲ ಅಲ್ಲ 100 ಸಲ ಬಂದರೂ ಕಂಟ್ರೋಲ್ ಮಾಡ್ತೀನಿ. 101 ಸಲ ಬಂದಾಗ ರ್ಯಾಶ್ ಆಗಿಬಿಡ್ತೀನಿ. ಅಂದರೆ ನಾನು ಅಷ್ಟು ಕಾಮ್ ಮೈಂಡ್ ಇರ್ತೀನಿ. ಆದರೆ ಸಿಟ್ಟು ಬಂದಾಗಂತೂ ಇಬ್ಬರು 6 ಪ್ಯಾಕ್ ಅವ್ರನ್ನ ಹೊಡಿತೀನಿ, ಇಬ್ಬರು 6 ಪ್ಯಾಕ್ ಅವ್ರು ಬಂದರೂ ಹೊಡಿತೀನಿ ಸಿಟ್ಟಲ್ಲಿ. ಓಕೆ ಸರ್, ಇನ್ನು ನಿನ್ನೆ ಎಲಿಮಿನೇಷನ್ ಅಂದರೆ ನಾವೆಲ್ಲ ಎಪಿಸೋಡ್ ನೆನ್ನೆ ನೋಡಿರೋದ್ರಿಂದ ಎಲಿಮಿನೇಷನ್ ಅಲ್ಲಿ ನಿಮ್ಮನ್ನ ಎಲಿಮಿನೇಟ್ ಮಾಡೋದಕ್ಕೆ ಒಂದಷ್ಟು ರೀಸನ್ಸ್ ಕೊಡ್ತಾರೆ ಮನೆಯವರು. ಆ ರೀಸನ್ ಎಲ್ಲ ಕೇಳಿ ನಿಮಗೆ ಏನು ಅನ್ನಿಸ್ತು? ಆಮೇಲೆ ಯಾವೊಂದು ರೀಸನ್ ನಿಮಗೆ ತುಂಬ ಹರ್ಟ್ ಆಯಿತು ಅಂತ? ಅಲ್ಲ, ನಾನು ಟಾಸ್ಕ್ ಆಡ್ತಾ ಇಲ್ಲ, ಆಮೇಲೆ ಏನೂ ಇಲ್ಲ, ಕೆಲಸ ಮಾಡಲ್ಲ, ಏನೂ ಇಲ್ಲ, ಎಂಟರ್ಟೈನ್ಮೆಂಟ್ ಕೊಡಲ್ಲ, ವೇಸ್ಟು ಅದು ಇದು ಅಂತ ಎಲ್ಲ ಹೇಳ್ತಾರೆ. ಆದರೆ ನಾನು ಎಲ್ಲರ ಜೊತೆನೂ ಕ್ಲೋಸ್ ಆಗಿದ್ದೆ, ಎಲ್ಲರ ಜೊತೆನೂ ನಕ್ಕೊಂಡು ಮಾತಾಡಿಸ್ತಿದ್ದೆ. ನಾನು ಯಾರನ್ನೂ ನಾನು ಸಿಟ್ಟಲ್ಲಿ ನಾನು ಕೆದ್ಕೊಂಡು ಹೋಗ್ತಾ ಇರಲಿಲ್ಲ. ಅವ್ರು ಕೆತ್ಕೊ ಬಂದಾಗ ಬೇಕಾದ್ರೆ ಜಗಳ ನೀವು ತಗೊಳ್ಳಿ, ಯಾವ ಜಗಳ ಆಯಿತು ಅವ್ರು ನನ್ನ ಹತ್ರಕ್ಕೆ ಬಂದರೂ ಹೊರತು ನಾನು ಕೆತ್ಕೊಂಡು ಹೋಗ್ತಿರ್ಲಿಲ್ಲ. ಆಮೇಲೆ ಅನ್ನೆಸೆಸರಿ ಜಗಳ ಆಡ್ಬೇಕಾದ್ರೆ ನಾನು ಮಾತಾಡ್ತಾನೆ ಇರಲಿಲ್ಲ, ಯಾಕಂದರೆ ಅದು ಡ್ರಾಮಾ, ಅವ್ರೇನೋ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾಯಿದ್ದಾರೆ ಅಂತ. ಅದಕ್ಕೆ ಬಾಯಿ ನಾವ್ಯಾಕೆ ನೋವಿಸ್ಕೋಬೇಕು ಅಂತ. ಆಮೇಲೆ ನನಗೆ ಒಂದೊಂದು ಟಾಸ್ಕಲ್ಲಿ ಯಾರನ್ನ ನಾಮಿನಿ ಮಾಡಿದ್ರೆ ಜಗಳಕ್ಕೆ ಬರ್ತಾಯಿದ್ರು, ನನಗೆ ನೆಸಿಟಿ ಇಲ್ಲ ಮಾತಾಡೋಕ್ಕೆ ಅಂದ್ಬಿಟ್ಟು ಕಳಿಸ್ಬಿಡ್ತಾ ಇದ್ದೆ. ಅಂದರೆ ನೀವು ಬಡ್ಕೊಳ್ಳೋಂಗಿದ್ರೆ ಬಡ್ಕೊಳ್ಳಿ, ಆಯ್ತು ಹೋಗಿ ಅಂತಿದ್ದೆ. ಯಾಕಂದರೆ ಅನ್ನೆಸೆಸರಿ ಏನಕ್ಕೆ ಜಗಳ ಆಡಬೇಕು, ಅದು ಆಚೆ ಚೀಪಾಗಿ ಅನಿಸುತ್ತೆ. ಇವಾಗ ಅವ್ರು ಮಾತಾಡಿದ್ರು ಅಂದ್ಬಿಟ್ಟು ಇವಾಗ ಅವರೇ ನನಗೆ ಅಭಿಷೇಕ್ ನನಗೆ ನಾಮಿನಿ ಮಾಡ್ತಾರೆ, ನಾನು ಒಂದು ಅಕ್ಷರನೂ ಹೋಗಿ ಕೇಳಲ್ಲ ಅವ್ರ ಹತ್ರ, ಯಾಕೆ ನನಗೆ ಮಾಡಿದ್ರಿ ಅಂತ. ಯಾಕಂದರೆ ಅದು ಪ್ರೊಸೀಜರೇ ಹಂಗಿರೋದು. ಅದು ಇರ್ಬೇಕಾದ್ರೆ ಏನು ಜಗಳ ಆಡ್ಬಿಟ್ಟು ಏನು ಬಂತು, ಇವರು ಒಂದು ಊಸಿದ ಕೆಮ್ಮಿದಕ್ಕೆ ಜಗಳಕ್ಕೆ ಬರೋರು. ನಾನು ಅದಕ್ಕೆ ಚಂದ್ರಪ್ರಭಾ ಕೆಳಗೆ ಕೂತಿರ್ತಾರೆ, ನಾನು ಮೇಲಿರ್ತೀನಿ, ಈ ಅಶ್ವಿನಿ ಆಮೇಲೆ ಅಭಿಷೇಕ್ ಬರ್ತಾರೆ ಜಗಳಕ್ಕೆ. ನನ್ನ ಹತ್ರ ಮಾತಾಡೋಕ್ಕೆ ಮೀಟ್ರ್ ಇರಲ್ಲ. ಅವ್ರೇನು ಮಾಡ್ತಾರೆ, ಚಂದ್ರಪ್ರಭಾ ನೋಡಿಕೊಂಡು ನನಗೆ ಹೇಳ್ತಾ ಇರ್ತಾರೆ. ನಾನು ಅದಕ್ಕೆ ಅವ್ರು ಹೇಳ್ತಾರೆ ನನಗೆ ಯಾಕೆ ಹೇಳ್ತೀರಿ, ಇವ್ರಿಗೆ ಹೇಳಿ ಅಂತ. ಅವ್ರಿಗೆ ಹಂಗೂ ವಟ ಅಂತಿರ್ತಾರೆ. ನಾನು ಕೇಳಿಸ್ಕೊಳ್ಳೋರ್ಗೂ ಸುಮ್ಮನೆ ಹಿಂಗೆ ಕೂತಿರ್ತೀನಿ. ಎಲ್ಲ ಆದಮೇಲೆ ಮುಗೀತಾ ಅಂತೀನಿ. ಆಮೇಲೆ
ಟೀ ಮುಚ್ಕೊಂಡು ಹೋಗಿ ಥರ ಒಂದೇ ಒಂದು ಡೈಲಾಗ್ ಅಂದರೆ ಆ ಥರ ಹೇಳಿರಲ್ಲ, ಒಂದು ಬೇರೆ ರೀತಿಲಿ ಹೇಳ್ಬಿಟ್ಟು ಕಳಿಸ್ತೀನಿ, ಎದ್ರುಕೊಂಡು ಹೊರಟೋಗ್ತಾರೆ. ನನಗೇನಂದ್ರೆ ಇಷ್ಟು ಮಾತಾಡಬೇಕು, ಅದನ್ನು ಇಷ್ಟುದ್ದ ಮಾತಾಡಿ ನಂದು ಟೆನ್ಷನ್ನು ನೆಮ್ಮದಿ ಹಾಳು ಮಾಡ್ಕೊಳ್ಳೋದು ನನಗಿಷ್ಟ ಇಲ್ಲ. ಇನ್ನು ಸುದೀಪ್ ಸರ್ ಎಲ್ರಿಗೂ ಜಂಟಿಗಳಿಗೆ ಪಾಸಿಟಿವ್ ನೆಗೆಟಿವ್ ಎಲ್ಲ ಕೇಳ್ತಿರುವಾಗ ಹೌದು. ನೀವು ಯಾವಾಗ್ಲೂ ಪಾಸಿಟಿವ್ ಆಗಿ ಹೇಳ್ತೀರಾ, ನನಗೆ ಚಂದ್ರಪ್ರಭಾ ಅವರೇ ಬೆಸ್ಟ್ ಅನ್ಸುತ್ತೆ, ಚಂದ್ರಪ್ರಭಾ ಅವ್ರ ಜೊತೆ ಇದಕ್ಕೆ ನಾನು ಇಷ್ಟು ಕಂಫರ್ಟ್ ಆಗಿದ್ದೀನಿ ಅಂತ ಎಲ್ಲಾನು. ಹೌದು. ಬಟ್ ಕೊನೆಗೆ ಚಂದ್ರಪ್ರಭಾ ಅವರೇ ನಿಮ್ ವಿರುದ್ಧ ತಿರುಗಿ ಬಿದ್ಬಿಡ್ತಾರೆ ಕೊನೆಗೆ. ಅಲ್ಲ, ಅದೇನಂದ್ರೆ ಅವ್ರಿಗೆ ಒಳಗಿಂದ ಡೇ ಒನ್ನಿಂದ ಇತ್ತು, ನನಗೆ ಗೊತ್ತಾಗ್ತಾ ಇರಲಿಲ್ಲ. ನನಗೆ ಅವ್ರ ಮೇಲೆ ಇವತ್ತೂ ಬೇಜಾರಿಲ್ಲ, ಇವತ್ತು ಪ್ರೀತಿನೇ, ಇವತ್ತು ಅಟ್ಯಾಚ್ಮೆಂಟ್. ಯಾಕಂದ್ರೆ ನನಗೆ ಒಂದ್ಸಲಿ ಇದಾಗೋದ್ರೆ ನಾನು ಒಂಥರ ಲಾಂಗ್ ಟರ್ಮ್ಸ್ ಅದನ್ನ ಇದು ಮಾಡ್ತೀನಿ. ನಾನು ಇವತ್ತಿಗೂ ಅವ್ರ ಮೇಲೆ ಇಲ್ಲ, ನಾನಾಗಿ ಹೋಗಿ ಮಾತಾಡಿಸ್ದೆ, ತಿರ್ಗಾ ನಾನಾಗಿ ಇದು ಮಾಡಿದೆ. ನಂದು ಅವ್ರದ್ದು ಅಟ್ಯಾಚ್ಮೆಂಟ್ ಇದೆ. ಅಂದರೆ ಇವ್ರೇನಂದರೆ ಇವ್ರದ್ದು ಟೆಕ್ನಿಕ್ ಇವರೆಲ್ಲ ನೋಡ್ಬಿಟ್ಟಿದ್ದಾರಲ್ಲ, ಹಿಂಗೆ ಮಾಡಿದ್ರೇ ಇಲ್ಲಿ ಪ್ರೋಮೋ ಇದಾಗೋದು, ಕಟ್ಟಾಗೋದು, ಅದಾಗೋದು, ಇದಾಗೋದು ಅಂತ ಇವ್ರು ಅದನ್ನು ಬೇಯಿಸ್ತಾ ಇದ್ರು. ಆದರೆ ನನಗೆ ಅದು ಅರ್ಥ ಆಗ್ತಾ ಇರಲಿಲ್ಲ, ನಾನು ಹೊಸಬ ಇದಕ್ಕೆ, ಯಾಕಂದ್ರೆ ನಾನು ಅಷ್ಟೊಂದು ಇವ್ರ ಥರ ಪಳಗಿಲ್ಲ. ಅದೇನಾಗೋಯ್ತು, ಬರ್ತಾ ಮಿಸ್ಯೂಸ್ ಮಾಡ್ಕೊಳತ್ತೀರಿ ಅಂತ ಗೊತ್ತಾಯ್ತಲ್ಲ, ಅವಾಗ ನಾನು ಒಂದು ರೈಸ್ ಆದೆ ಅವ್ರಿಗೆ. ಅದಾದಮೇಲೆ ಟೇಪ್ ಕಟ್ಟಿಂಗ್ ಇದು ದಾರ ಕಟ್ ಮಾಡೋ ಟೈಮಲ್ಲಿ ರೈಸ್ ಆದೆ. ಅದಾದ್ಮೇಲೂ ಅವ್ರ ಹತ್ರ ಕ್ಲೋಸ್ ಆಗಿದ್ರು ಆಮೇಲೆ ಬರ್ತಾ ಇದ್ದಿದ್ದೆಲ್ಲ ಡ್ರಾಮಾ ಅಂತ ಅನ್ನಿಸ್ತು. ಯಾಕಂದರೆ ಒಂದೊಂದ್ಸಲಿನೂ ನನ್ನ ಕಿಂಡಲ್ಲಾಗಿ ಮಾತಾಡೋದು, ಕುಗ್ಗ ಥರ ಮಾತಾಡೋದು, ಚೀಪಾಗಿ ಮಾತಾಡೋದು ಮಾಡ್ತಿದ್ರು. ನಾನು ಕೂಲಾಗೆ ತೊಗೊಳ್ತಿದ್ದೆ, ಯಾಕಂದರೆ ಮಾತಾಡಲಿ, ಏನೋ ನನ್ನ ಹೆಸರು ಹೇಳ್ಕೊಂಡು ಎಂಜಾಯ್ ಮಾಡ್ತಾರೆ, ಮಾತಾಡಲಿ ಅಂತ ಬಿಟ್ಟೆ. ಆಮೇಲೆ ಲಾಸ್ಟಲ್ಲಿ ನನಗೆ ಇವಾಗ ಹೊರಗಡೆ ಬರೋ ದಿವಸ ಅವ್ರು ಬಂದು ಎತ್ತಿಕ್ತಾರಲ್ಲ, ಆ ಕಾರಣ ಕೊಡ್ತಾರಲ್ಲ, ಅದು ನನಗೆ ಇಷ್ಟ ಆಗಲಿಲ್ಲ. ಓಕೆ ಸರ್, ನಾನು ಅಂದರೆ ನೀವು ಇವಾಗ ಮಾತಾಡ್ತಿರೋದೆಲ್ಲ ಕೇಳಿಸ್ಕೊತಾ ಇದ್ರೆ, ಅಂದರೆ ನೀವು ಬಿಗ್ ಬಾಸಿಗೆ ಬೇಕಾಗಿರುವಂತಹ ಪರ್ಸನಾಲಿಟಿಗೆ ಅಂದರೆ ನೀವು ರೆಡಿ ಆಗಿರ್ಲಿಲ್ವಾ ಅಂತ ಸರ್? ಅಂದರೆ ನೀವು ಪ್ರಿಪೇರ್ ಆಗಿರ್ಲಿಲ್ವಾ? ತುಂಬ ಪ್ರಿಪೇರ್ ಆಗಿದ್ದೆ, ಅವ್ರು ಎಲ್ಲಾರ್ಗಿಂತ ಪ್ರಿಪೇರ್ ಆಗಿದ್ದೆ. ನಾನು ಫುಲ್ ಗೆಲ್ಲೋವರೆಗೂ ಇರಬೇಕು, ನಾನು ಸೋಲ್ತೀನಿ ಅಂತಾನೆ. ಈಗ ನಾವು ಗೆಲ್ತೀನಿ ಅಂತ ಹೋದ್ರೆ ಹಾತ್ರದಲ್ಲಿ ಏನೋ ಮಾಡಕ್ಕೆ ಹೋಗ್ಬಿಟ್ಟು ಎಡವಟ್ ಮಾಡ್ಕೊಬಿಡ್ತೀವಿ. ಅದಕ್ಕೆ ನಾನು ಎಲ್ಲರಿಗೂ ಸೋಲ್ತೀನಿ ಅಂತಾನೆ ಮೈಂಡ್ ಗೇಮ್ ಮಾಡ್ತಾ ಇದ್ದೆ. ಅಂದರೆ ಇವ್ರು ಯಾರು ನನ್ನ ಟಾರ್ಗೆಟ್ ಮಾಡಬಾರ್ದು, ಇವನು ಹೊಟ್ಟೋಗ್ತಾನೆ ಅಂತಾನೆ ಅನ್ಕೊಳ್ಳಿ ಅಂತ. ಒಂದ್ಸಲಿ ಬಂದು ಮಾಳುಗೆ ನಾನು ಕೇಕ್ ಕಟ್ಟಲ್ಲಿ ಅವ್ರಿಗೆ ಕೊಡ್ತೀನಿ. ಅವರು ಆ ಸಿಟ್ಟಿಗೆ ನನ್ನ ರ್ಯಾಶಾಗಿ ಒಂದು ಚೂರು ಬಂದು ಮಾತಾಡಿಸ್ತಾರೆ. ಅದರ ಸಿಟ್ಟಿಗೆ ಅವರು ನನ್ನ ಆಟದಿಂದ ಹೊರಗಿಡ್ತಾರೆ. ನಾನು ಈ ವೀಕಿಂದ, ಅದಕ್ಕಿಂತ ಮುಂಚೆ 2 ಗೇಮ್ ಆಡಿದ್ದೀನಿ, ಅಂದರೆ ನಾನು ಗೇಮೇ ಆಡಿಲ್ಲ ಥರ ಮಾತಾಡ್ತಾರೆ. ಅದು ಮಿಕ್ಕಿದ ಗೇಮ್ ಏನಕ್ಕೆ ಆಡಿಲ್ಲ ಅಂದರೆ, ಒಂದು ಡ್ರಮ್ದು ತುಂಬ ಕಷ್ಟ ಆಯಿತು. ಯಾಕಂದರೆ ಬಿದ್ದರೆ ನಮ್ಮದು ಟೊಳ್ಳು, ನಾವು ಫ್ಲೆಕ್ಸಿಬಲ್ ಇಲ್ಲ. ಅದರಿಂದ ಅವರು ಮಂಡಿ ನೋವು ಅಂತ ಚಂದ್ರಪ್ರಭಾ ಅವ್ರು ಹೇಳ್ತಾ ಇದ್ರು. ಆ ರೌಂಡ್ದು ಅದು ಬಿದ್ದರೆ ಸರ್ ಹೆಚ್ಚು ಕಡಿಮೆ ಆಗುತ್ತೆ, ಅದೊಂದು ಬೇಡ ಅಂತ ನಾನೇ ಹಿಂಜರ್ದೆ ಆ ಒಂದು ಗೇಮ್ಗೆ. ಅವ್ರು ಹೋದ್ರು, ಅವರು ಎಲ್ಲ ಏಟ್ ಮಾಡ್ಕೊಂಡ್ರು. ಅಂದ್ರೆ ಅವ್ರ ವೆಯ್ಟ್ಗೆ ಅದು ಏನಾಗಿಲ್ಲ, ನಾವು ಬಿದ್ದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ. ಅದರಿಂದ ಅದೊಂದು ನಾನು ಅವಾಯ್ಡ್ ಮಾಡಿದೆ. ನೆಕ್ಸ್ಟ್ ವೀಕಿಂದ ಎಲ್ಲ ಗೇಮ್ ಮಾಡೋಕ್ಕೆ ನಾನು ರೆಡಿ ಇದ್ದೆ. ಏಕ್ದಮ್ ಮಾಳು ಏನು ಮಾಡ್ತಾರೆ, ನನ್ನ ಹೊರಗಿಡಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾರೆ. ಅವಾಗ ನಾನು ಫೀಲ್ ಮಾಡಿಕೊಂಡ್ರೆ ಅವ್ರು ಖುಷಿ ಆಗ್ತಾರೆ. ಅದಕ್ಕೇನು ಮಾಡ್ತೀನಿ, ಸೋಫಾ ಮೇಲೆ ಕುಟ್ಕೊಂಡು ಒಳ್ಳೇದಾಯ್ತು ಬಿಡು, ಒಂದು ವಾರ ರೆಸ್ಟಲ್ಲಿ ಇರ್ಬೋದು ಅಂತ ನಕ್ಕೊಂಡು ಹೇಳ್ತೀನಿ. ಅದು ಆಚೆ ವೈರಲ್ ಆಯ್ತಂತೆ. ಅಂದರೆ ಇವ್ನಿಗೇನು ಆಡೋಕ್ಕೆ ಇಷ್ಟ ಇಲ್ವಾ ಆ ಥರ ಏನೋ ವೈರಲ್ ಆಯ್ತಂತೆ. ಆಚೆ ಅಲ್ಲ, ಮನೆ ಒಳಗಡೆನೆ ವೈರಲ್ ಆಯ್ತು. ವೈರಲ್ ಆಯಿತು, ಅದು ನಾನು ನೋಡಿಲ್ಲ, ಇನ್ನೂ ಹೋಗಿ ನೋಡಬೇಕು. ಅದು ನನಗೆ ಬಿಗ್ ಬಾಸು ಒಳಗೆ ಕರೆದ್ಬಿಟ್ಟು ಈ ಥರ ಮಾತಾಡೋಂಗಿಲ್ಲ, ತಪ್ಪಲ್ವಾ, ಆಚೆ ಏನು ಅಂದ್ಕೊಳ್ತಾರೆ ಅಂತ ಬುದ್ಧಿವಾದ ಹೇಳ್ತಾರೆ. ಆವಾಗ ಅವ್ರಿಗೆ ಡೈರೆಕ್ಟಾಗಿ ಹೇಳ್ತೀನಿ ನಾನು, ಸರ್ ಮಾಡು ಹಿಂಗೆ ಹೇಳಿದ್ಕೆ ನಾನು ಫೀಲ್ ಆದರೆ, ಡಲ್ ಆದರೆ, ಮುನ್ಸ್ಕೊಂಡ್ರೆ ಆಪೋಸಿಟ್ ಅವರು ಖುಷಿ ಪಡ್ತಾರೆ ಸರ್, ಅದಕ್ಕೆ ನಾನು ಡ್ರಾಮಾಗಿ ಹೇಳಿದೆ ಅಂತ ಹೇಳ್ತೀನಿ. ಅದು ಹಾಕಿದಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಅದು ಒಳಗೆ ನಾನು ಹೋಗ್ಬಿಟ್ಟು ಇಬ್ಬರನ್ನೇ ಕೂರಿಸಿ ಹೇಳ್ತಾರೆ, ಧ್ರುವನೋ ನನ್ನ ಬುದ್ಧಿ ಹೇಳ್ತಾರೆ. ಆವಾಗ ನಾನು ಹೇಳ್ತೀನಿ ಅವ್ರಿಗೆ, ಏನಂತ ಹೇಳ್ತೀನಿ, ಸರ್ ಮಾಡು ಮುಂದೆ ನಾನು ಡಲ್ ಕಾಣಬಾರ್ದು ಅಂತ. ಬಿಡು ಒಳ್ಳೇದಾಯಿತು ಅಂದರೆ ಮ್ಯಾನೇಜ್ ಮಾಡೋಕ್ಕೋಸ್ಕರ ಹೇಳಿದ್ದು ಸರ್. ಆದರೆ ಈ ವೀಕಿಂದ ಫುಲ್ ಆಡೋಕ್ಕೆ ನಾನು ರೆಡಿ ಇದ್ದೆ. ಯಾಕಂದರೆ ನನಗೆ ಒಂದು 3 ದಿವಸ ತುಂಬ ಬೆನ್ನು ನಿಲ್ಲಿಸಿದ್ರು, ಒಂದು ಅಂಪೈರ್ಗೋ ಏನಕ್ಕೋ. ಆಗ ಬೆನ್ನು ತುಂಬ ನೋವು ಬಂದ್ಬಿಡ್ತು. ಉಸ್ತುವಾರಿಗಿಂತ ಮುಂಚೆನೂ ಇನ್ನೊಂದು ಯಾವುದೋ ತುಂಬ ಹೊತ್ತು ನಿಲ್ಲಿಸ್ಬಿಟ್ಟಿದ್ರು. ಅದು ತುಂಬ, ನಾನು ಹೀಲ್ಸ್ ಹಾಕ್ತೀನಲ್ಲ, ಫ್ಲ್ಯಾಟ್ ಚಪ್ಪಲ್ ಇದ್ರೆ ನೋವಲ್ಲ. ಹೀಲ್ಸ್ ಹಾಕಿದಾಗ ಏನಾಗುತ್ತೆ, ಬೆನ್ನು ಮೂಳೆ, ಅಂದರೆ ನಂದೇನು ಡ್ಯಾಮೇಜ್ ಆಗಿಲ್ಲ, ಆಕ್ಸಿಡೆಂಟ್ ಆಗಿಲ್ಲ, ಸ್ಟಿಚಿಂಗ್ ಇಲ್ಲ, ಏನೂ ಇಲ್ಲ. ಆದರೆ ನಿಂತಿದ್ದಕ್ಕೆ ಅದು ಹೀಲ್ಸ್ಗೋ ಏನೋ ಫುಲ್ಲು ಬೆನ್ನು ನೋವು ಬಂದ್ಬಿಡುತ್ತೆ. ಅದೇನಾಗುತ್ತೆ, ಕಂಟಿನ್ಯೂ ಆಗುತ್ತೆ. ನಂದು ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ಟು ಕೇಳ್ತೀನಿ, ಅವ್ರಿಗೆ ಅರ್ಥ ಆಗದೆ ಒಳಗೆ ಕಳಿಸಲ್ವೋ ಏನೋ ಗೊತ್ತಿಲ್ಲ. ಒಂದು 3-4 ದಿವಸ ಪೇಯ್ನ್ ಹೆವಿ ಆಗಿಬಿಡುತ್ತೆ, ಆಮೇಲೆ ಕಳಿಸ್ತಾರೆ. ಆಮೇಲೆ ನುಂಗಿದ ತಕ್ಷಣ ಸರಿ ಹೋಗುತ್ತೆ. ಆಮೇಲಿಂದ ನಾನು ಈ ವೀಕ್ ಎಲ್ಲ ಗೇಮ್ ಆಡೋಣ ಅಂತ ರೆಡಿ ಆಗ್ತೀನಿ. ಅದೇನಾಗುತ್ತೆ, ಅಷ್ಟರಲ್ಲಿ ಇವರು ನನ್ನ 1 ವೀಕ್ ಲಾಕ್ ಮಾಡಿಬಿಡ್ತಾರೆ. ಅದು ನೀವೇ ಮುಂದಿದ್ದೆಲ್ಲ ನಿಮಗೆ ಗೊತ್ತು. ಓಕೆ, ಇನ್ನು ಜಂಟಿ ಅಲ್ದಲೆ ನೀವೇನಾದ್ರೂ ಒಂಟಿಯಾಗಿ ಡೇ 1 ಇಂದ ಒಂಟಿಯಾಗಿ ಇದ್ದಿದ್ರೆ ಇನ್ನೊಂದು ಸ್ವಲ್ಪ ದಿನ ಇರ್ತಾ ಇದ್ರ? ಜಂಟಿ 100% ಇಲ್ಲ. ಇಲ್ಲಿ ಅವರು ಸಿಂಪತಿ ಕ್ರಿಯೇಟ್ ಮಾಡಿದ್ದೇ ಮುಳುವಾಯಿತು. ಅವ್ರು ಏನು ಮಾಡಿದ್ರು, ನನ್ನ ತುಂಬ ಕೆಟ್ಟವನು ಮಾಡಿಬಿಟ್ರು. ಅಂದರೆ ನಾನು ಏನು ಹೆಸರು ತೊಗೊಂಡಿದ್ದೆ 1 ವೀಕಲ್ಲಿ, ಆದರೆ ಆಚೆ ಏನು ಬಂದಿದೆ ನನಗೆ ಗೊತ್ತಿಲ್ಲ.
ಮನೆಯವರೆಲ್ಲ ಹೊಗಳೋ ಥರ, ಇವನೇ ದಿ ಬೆಸ್ಟ್ ಥರ ಎಲ್ಲರೂ ಒಂದು 3-4 ಸಲ ಚಪ್ಪಾಳೆ ನನಗೆ ಹೊಡೆದಿದ್ದಾರೆ ಎಲ್ಲ ಸೇರಿ. ಅದು ಆಚೆ ಪ್ಲೇ ಆಗಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. 3-4 ಸಲ ಸತೀಶ್ ಅವ್ರಿಗೆ ಕ್ಲಾಪ್ಸ್ ಅಂತ. ಯಾಕಂದರೆ ಹಂಗೆ ನೋಡ್ಕೊಳ್ತಾ ಇದ್ದೆ, ಹಂಗೆ ಮೇಂಟೈನ್ ಮಾಡ್ತಿದ್ದೆ. ನನಗೇನಂದರೆ ಹೋಗಿದ್ದ ಕಡೆ ಕೆಟ್ಟ ಹೆಸರು ತೊಗೊಳೋದು ಇಷ್ಟ ಆಗಲ್ಲ. ಇವರೇನಂದರೆ ಒಂಥರ ತಮಾಷೆಗೆ ನನ್ನ ಕೆಟ್ಟವ್ರು ಮಾಡಿಬಿಟ್ರು. ಅದು ತುಂಬ ಹರ್ಟ್ ಆಯಿತು. ಓಕೆ, ಇನ್ನ ರಕ್ಷಿತ್ ಅವ್ರ ಬಗ್ಗೆ ಮಾತಾಡೋದಿದ್ರೆ, ನಿನ್ನೆ ಧ್ರುವಂತ್ ಅವರು, ನೀವು ನೋಡಿರ್ತೀವಿ ರಕ್ಷಿತಾ, ನಿಮ್ ಜೊತೆಗೂ ಚೆನ್ನಾಗಿ ಮಾತಾಡ್ತಾ ಇದ್ರು. ನಿನ್ನೆ ಧ್ರುವಂತ್ ಅವ್ರು ಒಂದ್ ಮಾತು ಹೇಳ್ತಾರೆ, ರಕ್ಷಿತನ್ಗೆ ಎಲ್ಲ ಚೆನ್ನಾಗ್ ಗೊತ್ತು, ಕನ್ನಡ ಚೆನ್ನಾಗಿ ಮಾತಾಡಕ್ ಬರುತ್ತೆ, ಆದ್ರೂ ನಾಟಕ ಮಾಡ್ತಾ ಇದ್ದಾಳೆ ಇಲ್ಲಿ ಸುಮ್ನೆ, ಅಂದ್ರೆ ಅದೊಂದು ಫ್ಲೇವರ್ ಎಲ್ಲ ಹೊರಟೋಗ್ಬಿಡುತ್ತೆ ಅಂತ. ನಿಮ್ಗೇನಾದ್ರೂ ಹಂಗ ಅನ್ಸುತ್ತಾ? ಇಲ್ಲ ಅವಳು ಪಾಪ ತುಳುಲ್ಲಿ ಇರೋದು, ಉಡುಪಿಲಿ ತುಳು ಮಾತಾಡ್ತಾಳೆ, ಬಾಂಬೆಲಿ ಹಿಂದಿ ಮಾತಾಡ್ತಾಳೆ, ಕನ್ನಡ ಫ್ರೆಂಡ್ಸ್ ತುಂಬಾ ಕಡಿಮೆ ಅವಳಿಗೆ. ಅದರಿಂದ ಅವಳು ಫಸ್ಟ್ ಬಂದಾಗ ಏನಿದ್ಲು ಅದೇ ಒರಿಜಿನಲ್ಲು, ಅವಳಿಗೆ ಅಷ್ಟೇ ಕನ್ನಡ ಬರ್ತಿದ್ದು. ಆದರೆ ನಮ್ಗಳ ಜೊತೆ ಸೇರಿ ಮಾತಾಡಿ ಒಂದು 25% ಇಂಪ್ರೂವ್ ಆದ್ಲು. ಇದು ನಿಜ. ಅವಳು ಕನ್ನಡ ಬಂದು ಆ್ಯಕ್ಟಿಂಗ್ ಮಾಡ್ತಿದ್ರೆ ಧ್ರುವ ಹೇಳಿ ಸುಳ್ಳು, 100% ಸುಳ್ಳು. ಆಮೇಲೆ ಆ ಹುಡುಗಿ ತುಂಬ ಒಳ್ಳೆಯವಳು, ಮನೆ ಕೆಲಸ ಆಗಲಿ ಹೇಳ್ದೇ ಇದ್ರು ರಾಣಿ ಆದರೂ ಅವಳೇ ಮಾಡಿಬಿಡೋಳು. ಆಮೇಲೆ ಎಲ್ಲರ ಜೊತೆ ಈಕ್ವಲ್ ವ್ಯಾಲ್ಯೂ ಕೊಡೋಳು, ಎಂಟರ್ಟೈನ್ಮೆಂಟ್ ಕೊಡೋಳು, ತುಂಬ ಒಳ್ಳೆಯವಳು. ಧ್ರುವ ಏನಂದರೆ ಮಿಸ್ಟರ್ ಪರ್ಫೆಕ್ಟ್ ಅಂತ ಡೂಪ್ಲಿಕೇಟ್, ಹೆಸರಿಗೆ ಮಿಸ್ಟರ್ ಪರ್ಫೆಕ್ಟ್. ಆದರೆ ಅವರೇನು ಮಾಡ್ತಿರ್ಲಿಲ್ಲ, ನೀನು ಯಾಕೆ ಮಾಡಿಲ್ಲ ಅಂತ ಹೇಳೋರು. ಆದರೆ ಅವರೇ ಫಾಲ್ಟು. ಬರೀ ಇವ್ರದ್ದು ತಿದ್ದದು, ನಾನು ಗೂಗಲ್ಲು ಅಂತ ಓವರ್ ಮಾತಾಡೋದು. ಅಂದರೆ ನನಗೆ ಅದು ಗೊತ್ತು ಅದು ಗೊತ್ತು ಅಂತಾರೆ. ಕೊನೆಗೆ ಅವರೇನು ಮಾಡ್ತಾ ಇರಲಿಲ್ಲ. ಆದರೆ ಧ್ರುವದು ರಾಂಗ್. ಅಂದರೆ ಹುಡುಗಿನೇ ತುಂಬ ಒಳ್ಳೆಯವಳು. ರಕ್ಷಿತನ್ ಏನಾದ್ರು ಮನೆಯಲ್ಲಿ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ಸುತ್ತೆ ಸರ್ ನಿಮಗೆ? 100%. ಯಾಕಂದ್ರೆ ಹೇಳ್ಬಿಡ್ತೀನಿ ಫಸ್ಟ್, ಇದು ನಾಗವಲ್ಲಿದ್ ಅನ್ನೋದೊಂದು ಬಂದಿದೆ, ಗೆಜ್ಜೆ ಸೌಂಡ್ ಎಲ್ಲ ಮಾಡಿ ಅಶ್ವಿನಿ ಮತ್ತೆ ಜಾನ್ವಿ ಅವರು. ಆಡಿಯನ್ಸಿಗೂ ಒಂದ್ ಸ್ವಲ್ಪ ಜನ ಕಾಣಿಸ್ತಾ ಇದೆ, ಅಂದ್ರೆ ರಕ್ಷಿತನ್ ಏನಾದ್ರು ಟಾರ್ಗೆಟ್ ಮಾಡ್ತಿದ್ದಾರೆ ಇವರು. ಅಂದ್ರೆ ಕಾಮಿಡಿಯಾಗೆ ಶುರು ಮಾಡಿದ್ದು, ಬಟ್ ಅದು ಹೋಗ್ತಾ ಸೀರಿಯಸ್ ಆಗ್ಬಿಟ್ಟಿದೆ. ಅಂದ್ರೆ ನಿಮ್ದು ಚಂದ್ರಪ್ರಭಾದ್ ಹೇಗಾಯ್ತು ಅದೇ ತರ ಕಾಮಿಡಿಯಾಗಿ ಶುರು ಮಾಡಿದ್ದು ಇವಾಗ ಸೀರಿಯಸ್ ಆಗ್ಬಿಟ್ಟಿದೆ. ನಿಮಗೆ ಅನ್ಸುತ್ತೆ ರಕ್ಷಿತನ್ ಟಾರ್ಗೆಟ್ ಮಾಡ್ತಿದ್ದಾರೆ? ಇಲ್ಲ, 100% ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವಳು ರಕ್ಷಿತಾ ಒಳ್ಳೆಯವಳು. ಅವಳಿಗೆ ರಾತ್ರಿ ಆದ್ರೆ ನಿದ್ದೆ ಬರಲ್ಲ. ಏನಕ್ಕಂದ್ರೆ ಅವಳು ಬಾಂಬೆಲಿ ಕಮ್ಯುನಿಟಿ ಅವ್ರದ್ದು ಇರುತ್ತಲ್ಲ ಅಪಾರ್ಟ್ಮೆಂಟ್, ಅಲ್ಲಿ ರಾತ್ರಿ ಹೊತ್ತೆಲ್ಲ ಎಂಜಾಯ್ ಮಾಡೋದು, ಬೆಳಿಗ್ಗೆ ಹೊತ್ತು ಮಲ್ಕೊಳ್ಳೋದು. ಇಲ್ಲೇನಂದ್ರೆ ಎಲ್ಲ ಮಲ್ಗೋವರೆಗೂ ಕಾಯ್ತಿದ್ಲು, ಎಲ್ಲಾರ ಜೊತೆನೂ ಮಾತಾಡ್ಕೊಂಡು ಎಂಟರ್ಟೈನ್ಮೆಂಟ್ ಮಾಡೋವಳು. ಆಮೇಲೆ ಅವಳಿಗೆ ನಿದ್ದೆ ಬರ್ತಾ ಇರಲಿಲ್ಲ ಕಾರಣಕ್ಕೆ ಟಾಯ್ಲೆಟಲ್ಲಿ ಹೋಗ್ಬಿಟ್ಟು ಅವಳಿಗೆ ದಾಂಡಿಯಾ ಡ್ಯಾನ್ಸ್ ಇಷ್ಟ, ದಾಂಡಿಯಾ ಸಾಂಗ್, ಅದಕ್ಕೆ ಆಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಅವಳು ಮಾಡ್ತಾ ಇರ್ತಾರೆ, ಇವ್ರೇನು ಮಾಡ್ತಾರೆ, ಎದ್ಬಿಟ್ಟು ಹುಡುಕ್ತಾರೆ ಅವಳಿಲ್ಲ ಅಂತ ಗೊತ್ತಾಗುತ್ತೆ. ಇವ್ರೇನು ಮಾಡ್ತಾರೆ, ಹೋಗ್ಬಿಟ್ಟು ಸುಮ್ಮನೆ ಅಲ್ಲಿ ಬಗ್ ನೋಡ್ಕೊಂಡು ಬರ್ತಾರೆ. ಅವಳೇನು ರಾರಾ ಥರ ಬಿದ್ದಿರಲ್ಲ, ರಾರಾ ಸಾಂಗ್ ಆಡೋಕ್ಕೂ ಬರಲ್ಲ, ಆ ಸಾಂಗ್ ಅವಳಿಗೆ ಗೊತ್ತೂ ಇಲ್ಲ. ಇವ್ರೇನು ಮಾಡ್ತಾರೆ, ಬೆಳಗ್ಗೆ ಎದ್ದು ರಾರಾ ಸಾಂಗ್ ಹಾಕ್ಕೊಂಡು ಕುಣಿತಾ ಇದ್ಲು, ದೇವ ಬಂದಂಗೆ ಕಣ್ಬಿಟ್ಕೊಂಡಿದ್ಲು ಅಂತೆಲ್ಲ ಹಬ್ಬಿಸ್ತಾರೆ. ನಿಜ ಬಡ್ದಂಗೆ ಹಬ್ಬಿಸ್ತಾರೆ. ಯಾರು, ಜಾನ್ವಿ ಅವರು ಆಮೇಲೆ ಅಶ್ವಿನಿ ಗೌಡ ಅವರು ಬೆಳಗ್ಗೆ ಹಬ್ಬಿಸ್ತಾರೆ. ಅದರಲ್ಲಿ ಚಂದ್ರಪ್ರಭಾ ಗಿಲ್ಲಿಯವರು ನಂಬಿಡ್ತಾರೆ. ಯಾಕಂದ್ರೆ ಅವರು ದೆವ್ವ ಅಂದರೆ ಫುಲ್ ಭಯ ಅವ್ರಿಗೆ. ನೀವು ದೆವ್ವ ಅಂದರೆ ಬೇಕಾದ್ರೆ ಎದ್ದಿ ಬಿದ್ದಿ ಕೈಕಾಲು ಮುರ್ಕೊಂಡ್ಬಿಡ್ತಾರೆ ಚಂದ್ರಪ್ರಭಾ, ಅಷ್ಟು ನಂಬ್ತಾರೆ ಅವರು. ಅದೇನಾಯಿತು, ಹಂಗಂಗೆ ಪ್ರಚೋದನೆ ಮಾಡಿದ್ರೆ ಆ ಹುಡುಗಿಗೆ ಗೊತ್ತಾಯಿತು. ಅವಳು ನಾವು ಮಾತಾಡಿಸ್ತಾ ಇದ್ರು ಹಂಗಂಗೆ ಹೊಟ್ಟೋಗ್ತಾ ಇಲ್ಲ. ಏನಕ್ಕೆ ಅಂದರೂ ನಂಗೆ ಗೊತ್ತಾಗಿಲ್ಲ. ಆಮೇಲೆ ಗೊತ್ತಾಯಿತು ಈ ಥರ ಹಬ್ಬಿಸ್ತಾ ಇದ್ದಾರೆ, ಅದಕ್ಕೆ ಅವಳು ಮೂಡ್ ಆಫ್ ಆಗಿದ್ದಾಳೆ ಅಂತ. ಆಮೇಲೆ ಅದರದ್ದೇ ಮಾತುಕತೆ ಎಲ್ಲ ಆಗುತ್ತೆ. ಅವತ್ತು ರಾತ್ರಿ ಆಗುತ್ತೆ. ಇವ್ರೇನು ಮಾಡ್ತಾರೆ, ಅಭಿಷೇಕ್ ಗೆಜ್ಜೆ ಇಟ್ಕೊಂತಾನೆ ಕೈಯಲ್ಲಿ. ಅದು ನಾನು ಲೈವ್ ಆಗಿ ನೋಡಿದ್ದೀನಿ, ಇಲ್ಲಿ ಪ್ಲೇ ಆಗಿಲ್ಲ. ಗೆಜ್ಜೆ ಇಟ್ಕೊಂಡು ಬೆಡ್ಶೀಟ್ ಒಳಗೆ ಹಿಂಗೆ ಅಂದ್ಬಿಟ್ಟು ಹಿಂಗೆ ಬೆಡ್ಶೀಟ್ ಮುಚ್ಕೊಳ್ತಾನೆ. ನಾನು ನೋಡ್ಬಿಡ್ತೀನಿ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಆ ಮಂಚದ ಕೆಳಗೆ ಬಿಟ್ಟಿರ್ತಾನೆ. ಅಲ್ಲೇ ನಾನು ಕಣ್ಣಲ್ಲೇ ನೋಡ್ತೀನಿ. ಅಭಿಷೇಕ್ ಗೆಜ್ಜೆ ಅಳ್ಳಾಡಿಸ್ತಿದ್ದ. ಅವರಿಬ್ಬರು ಬಳೆ ಅಳ್ಳಾಡಿಸೋದು ಮನೆಗೆ ಬಂದು ನೆನ್ನೆ ಟಿ ವಿಲೇ ಗೊತ್ತಾಗಿದ್ದು. ಯಾಕಂದ್ರೆ ನಾನು ಅಲ್ಲಿ ಅವ್ರದ್ದು ಸೌಂಡ್ ಕೇಳಿಸಲ್ಲ, ಪಕ್ಕದ ರೂಮು. ಅವ್ರು ಬಳೆ ಅಳ್ಳಾಡಿಸಿದ್ದು ನನಗೆ ನೆನ್ನೆನೇ ಗೊತ್ತಾಗಿದ್ದು. ಆದರೆ ಅಭಿಷೇಕ್ ಗೆಜ್ಜೆ ಅಳ್ಳಾಡಿಸ್ತಿದ್ದ. ಇವರಿಬ್ಬರು ನಂಬಿಟ್ಟು ದೆವ್ವ ಅಂದ್ಕೊಂಡು ಎದ್ದು ರಾತ್ರಿ ಎಲ್ಲ ಟೆನ್ಷನ್ನು, ನಿದ್ದೆ ಇಲ್ದಂಗೆ ಇಬ್ಬರು ಹಂಗೆ ಗಾಬರಿಯಿಂದ ನಿಂತ್ಕೊಂಡ್ಬಿಟ್ಟಿರ್ತಾರೆ. ನಾನು ಯಾವ ದೆವ್ವ ಇಲ್ಲ, ಎಲ್ಲರೂ ಇದ್ದರೆ ತೋರಿಸಿ ಹೊಡೆದ್ಬಿಟ್ಟು ಬರ್ತೀನಿ ಅಂತ ಅಂತೀನಿ. ಯಾಕಂದ್ರೆ ನಾನು ದೇವರು, ದಿಂಡ್ರು, ದೆವ್ವ ಏನೂ ನಂಬಲ್ಲ. ನನ್ನ ಮನುಷ್ಯ ಯಾರು ಬೆಲೆ ಕೊಡ್ತಾನೆ ಅವ್ರನ್ನೇ ದೇವರು. ನನ್ನ ಇದರ ಪ್ರಕಾರ ನಾನು ದೆವ್ವಾಗಿವ ಅಂತೂ ಬೇಕಾದ್ರೆ ಸ್ಮಶಾನದಲ್ಲಿ ಹೋಗಿ ಮಲಗಿಸಿ ಅಲ್ಲಿ ಹೋಗ್ಬಿಟ್ಟು ಅದ್ರ ಮೇಲೆ ಎಣದ ಮೇಲೆ ಬೇಕಾದ್ರೆ ಮಲ್ಕೊಂಡು ಬರ್ತೀನಿ. ಅದೆಲ್ಲ ಆತ್ಮ ಅದೆಲ್ಲ ನಂಬೋದೇ ಇಲ್ಲ. ಯಾಕಂದ್ರೆ ಆ ಥರ ಇದ್ದರೆ ಇವಾಗ ಟಿ ವಿಲೆಲ್ಲ ದೆವ್ವ ಬಂದು ಕೊಲೆ ಮಾಡ್ತು, ದೆವ್ವ ಬಂದು ಚುಚ್ತು, ದೆವ್ವ ಬಂದು ಸಾಯಿಸ್ತು ಅಂತ ಹೇಳಬೇಕು. ಇವ್ರಿಗೆ ಏನಂದ್ರೆ ಒಂದು ಶೇಡ್ಗೋಸ್ಕರ, ಇಂಥ ತರಲೆಗಳು ಮಾಡೋ ಕೆಲಸಕ್ಕೋಸ್ಕರ ಇವರು ದೆವ್ವ ಅಂತ ನಂಬಿಡ್ತಾರೆ. ಆ ದೆವ್ವದ ಮನೆ ಅಂತಲೇ ಕ್ರಿಯೇಟ್ ಮಾಡಿಬಿಟ್ಟಿರೋರು. ಇದೇನಾದ್ರು ನಾವು ಸ್ಟಾಪ್ ಮಾಡಿಲ್ಲ ಅಂದಿದ್ರೆ ಅದನ್ನೇ ಹೈಲೈಟ್ ಮಾಡಿ ಆ ಹುಡುಗಿನ ತುಳಿಯಕ್ಕೆ ಹೋಗ್ತಾಯಿದ್ರು. ಆಮೇಲೆ ನೆನ್ನೆ ಏನೋ ಜೋರು ಜಗಳ ಆಗಿದೆ, ನಾನು ಬಂದ ಮೇಲೆ ಆಗಿದೆ. ಅದು ನಾನು ಇದ್ದಾಗ ಆಗಿಲ್ಲ. ಅದು ಒಂಚೂರು ಏನೋ ತೋರಿಸಿದ್ರೋ ಫುಲ್ ತೋರಿಸಿದ್ರೋ ಗೊತ್ತಿಲ್ಲ. ನೆನ್ನೆ ಆ ಹುಡುಗಿನ ಟಾರ್ಗೆಟ್ ಮಾಡಿ ಅವಳನ್ನ ಕಾಯ್ಕೊಂಡು ಅಟ್ಯಾಕ್. ಯಾಕಂದರೆ ಅವಳು ತುಂಬ ಹೈಲೈಟ್ ಆಗ್ತಾ ಇದ್ದಾಳೆ. ಆಮೇಲೆ ತುಂಬ ಜನಕ್ಕೆ ಹೊಂದ್ತಾ ಇದ್ದಾಳೆ.
ತುಂಬ ಒಂಥರ ಈಗ ಗಿಲ್ಲಿ ಬಿಟ್ಟರೆ ಅವರಿಬ್ಬರದೇ ಮಜಾ ನಮಗೆ ಮಾತಾಡಿಸೋದಾಗಲಿ ಅವ್ರು ಮರ್ಯಾದೆ ಕೊಡೋದಾಗಲಿ. ಆ ಹುಡುಗಿ ಜಿನಿಯನ್ ಇದ್ದಾಳೆ, ಅವಳು ಕನ್ನಡ ಬರದೇ ಇದ್ದವಳು ಕಲಿತಾ ಇದ್ದಾಳೆ, ಕನ್ನಡ ಬಂದು ಅವಳು ಕನ್ನಡ ಮಾತಾಡ್ತಿಲ್ಲ ಅನ್ನೋದು ಸುಳ್ಳು. ಓಕೆ ಸರ್, ನೀವು ಬಿಗ್ ಬಾಸ್ಗೆ ಹೋದ್ಮೇಲೆ ಅಲ್ಲಿ ಮನೆ ಒಳಗಡೆ ಒಂದು ಮಾತು ಹೇಳ್ತೀರಾ, ಈಗ ವರ್ಲ್ಡ್ ವೈಡ್ ನ್ಯೂಸ್ ಆಗಿರುತ್ತೆ ನಾನು ಬಂದಿರೋದು ಅಂತ. ಇಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ ಇರೋರು, ಇಷ್ಟೆಲ್ಲ ಕಾನ್ಫಿಡೆನ್ಸ್ ಇರೋರು ಫೇಲ್ಯೂರ್ ಆಗಿದೆ ಇಲ್ಲಿ ಅಂತ. ಅಂದರೆ ನಾನು ಒಳಗೆ ಹೋಗೋಕ್ಕಿಂತ ಮುಂಚೆ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೇನೆ. ಅಂದರೆ ಫಸ್ಟ್ ಡೇ ಫಸ್ಟ್ ಶೋ ಇಡೀ ವರ್ಲ್ಡ್ ಮಾತಾಡಬೇಕು, ಅದಕ್ಕೊಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಅದು ಏನು ಪ್ಲ್ಯಾನ್ ಅಂದರೆ ಪ್ರೋಮೋ ಶೂಟಲ್ಲಿ ನಂದು ನನ್ನ ಮಗಂದು ಪ್ರೀತಿಯ ಬಗ್ಗೆ ಬಾಂಧವ್ಯ ಬಗ್ಗೆ ಒಂದಾಗುತ್ತೆ. ಆಮೇಲೆ ಒಂದು ಹೊಸ ಡಾಗ್ ತೊಗೊಂಡಿರ್ತೀನಿ, ಅಂದರೆ 100 CR ವರ್ತ್ ಡಾಗ್ನ, ಅಂದರೆ ಪರ್ಚೇಸ್ ಅಲ್ಲ ವರ್ತ್, ಅಂದರೆ ನನಗದು 100 ಕೋಟಿ. ಅಂದರೆ ಅಷ್ಟು ಇಷ್ಟ, ಅಷ್ಟು ದೊಡ್ಡ ಸೈಜು ವರ್ಲ್ಡಲ್ಲಿ ಯಾರ ಹತ್ರನೂ ಇಲ್ಲ. ಅದು ಒಂದು ಬ್ರೀಡ್ ನೇಮ್ ಇವತ್ತು, ಯಾಕಂದರೆ ನೆಕ್ಸ್ಟ್ ಮಂತ್ ಲಾಂಚ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಈಗ ಡೀಟೇಲ್ ಹೇಳೋಕ್ಕಾಗಲ್ಲ. ಅದು ಹೆಸ್ರು ಯಾರು ಪ್ರಪಂಚದಲ್ಲಿ ಕೇಳೇ ಇರಲ್ಲ, ಯಾರು ಬ್ರೀಡರ್ ಒಂದು 10 ಜನ ಬಿಟ್ಟು ಯಾರೂ ಕೇಳಿರಲ್ಲ. ಅದು ಹೊಸ ಬ್ರೀಡ್, ಅಂದರೆ ಗೂಗಲಲ್ಲೂ ಅದು ಲಿಸ್ಟಲ್ಲೂ ಇರಲ್ಲ, ಆ ಥರ ಬ್ರೀಡು. ಅದನ್ನೇನೆಂದರೆ ನಾನು ತೊಗೊಳಕ್ಕಿಂತ ಮುಂಚೆನೇ, ಅಂದರೆ ಆ ಬ್ರೀಡ್ ಅಂತಲೂ ಫಿಕ್ಸ್ ಆಗಿರಲ್ಲ, ಅದಕ್ಕಿಂತ ಮುಂಚೆನೇ ಮಾರ್ಚ್ 30ನೇ ತಾರೀಕು ವರ್ಲ್ಡ್ ನ್ಯೂಸ್ ಮಾಡ್ತೀನಿ. ಅಂದರೆ USA ನನಗೆ ಬೇರೆ ಉಲ್ಫ್ ಡಾಗ್ನ ಇಂಟರ್ವ್ಯೂಗೆ ಬಂದಿರ್ತಾರೆ, ನಿಮ್ಮದು ನೆಕ್ಸ್ಟ್ ಯಾವುದು ಅಂತ ಕೇಳಿದಾಗ ಅವ್ರಿಗೆ ಹೇಳಿರ್ತೀನಿ ನೆಕ್ಸ್ಟ್ ಡಾಗು ಒಂದು ಡಾಂಕಿ ಸೈಜ್ ಡಾಗ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಅಂದ್ಕೊಂಡಿರೋದನ್ನೇ USA, ಇಂಗ್ಲೆಂಡು, ರಷ್ಯಾ, ಸೌದಿ, ಇಟಾಲಿ, ಈಜಿಪ್ಟು ಎಲ್ಲ ಕಡೆ ನ್ಯೂಸ್ ಆಗುತ್ತೆ. ಅಂದರೆ ನೆಕ್ಸ್ಟ್ ಡಾಗು ಡಾಂಕಿ ಸೈಜ್ ಪೂಚಿರೋದು ಇವ್ರು ತೊಗೊಳ್ತಾ ಇದ್ದಾರೆ ಅನ್ನೋದು. ಎಲ್ಲರೂ ಒಂದು ಪ್ರಾಡಕ್ಟ್ ತೊಗೊಂಡ್ಮೇಲೆ ನ್ಯೂಸ್ ಮಾಡ್ತಾರೆ. ನಾನು ಪ್ರಾಡಕ್ಟ್ ತೊಗೊಳಕ್ಕಿಂತ ಮುಂಚೆ, ನೋಡೋಕ್ಕಿಂತ ಮುಂಚೆ, ಡಿಸೈಡ್ ಆಗೋಕ್ಕಿಂತ ಮುಂಚೆ, ಯಾವ ಬ್ರೀಡ್ ಬರುತ್ತೆ ಅಂತ ಗೊತ್ತಿಲ್ಲಕ್ಕಿಂತ ಮುಂಚೆ ನ್ಯೂಸ್ ಮಾಡಿರ್ತೀನಿ. ಆ ಡಾಗ್ನ 1 ತಿಂಗಳಿಂದೆ ನಾನು ಪರ್ಚೇಸ್ ಮಾಡ್ತೀನಿ. ಅದನ್ನು ನಾನು ಪ್ರೋಮೋ ಶೂಟ್ಗೆ ಯೂಸ್ ಮಾಡ್ತೀನಿ, ಬಿಗ್ ಬಾಸ್ದು ಪ್ರೋಮೋ ಶೂಟ್ಗೆ ಯೂಸ್ ಮಾಡ್ತೀನಿ. ಅದ್ರ ಡಾಕ್ಯುಮೆಂಟೇಷನ್ನು, ಅದ್ರ ಪೇಪರು, ಅದ್ರ ಸರ್ಟಿಫಿಕೇಟು, ಅದ್ರ ಮೈಕ್ರೋಚಿಪ್ಪು, ಅದ್ರದ್ದು ವ್ಯಾಕ್ಸಿನ್ ಕಾರ್ಡು, ಅದು ಏನು ಬೇಕು ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾಗೆ ಎಲ್ಲ ಡಾಕ್ಯುಮೆಂಟ್ ಇವ್ರು ಏನು ಕೇಳ್ತಾರೆ ಎಲ್ಲ ಕೊಡ್ತೀನಿ. ಅಲ್ಲಿ ಪರ್ಮಿಷನ್ನು ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಅಂದರೆ ಅಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಏನಾಯಿತು ನನಗೆ ಗೊತ್ತಿಲ್ಲ. ಅದೆಲ್ಲ ಆಗಿ ಎಡಿಟ್ ಆಗಿ ನಾಯಿನೂ ಆ ವಿಡಿಯೋಲಿ ಇರುತ್ತೆ. ನಾನು ಅದಕ್ಕೇನು ಮಾಡ್ತೀನಿ, ಆಚೆ ಒಂದು ಪೋಸ್ಟ್ರು ಮಾಡಿಸ್ತೀನಿ. ಯಾವ ಥರ ಅಂದರೆ ಮಧ್ಯ ನಂದು ಫೋಟೋ, ಆ ಕಡೆ ಈ ಕಡೆ ಎಲ್ಲ ಸ್ಕ್ರೀನ್ಶಾಟು, ಯಾವ ಮಾರ್ಚ್ 30ನೇ ತಾರೀಕು ಆ ನಾಯಿ ಬಗ್ಗೆ ತೊಗೊಳಕ್ಕಿಂತ ಮುಂಚೆ ಯಾವುದೇ ಬಂದಿತ್ತು ಸ್ಕ್ರೀನ್ಶಾಟ್ನ ಕಟ್ ಮಾಡಿ ಫುಲ್ಲು ಕೂರಿಸ್ತೀನಿ. ಅದು ಯಾವ ದೇಶದ್ದು ಆ ಫ್ಲ್ಯಾಗ್ ಹಾಕಿರ್ತೀನಿ. ಆ ಫ್ಲ್ಯಾಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಲಿಂಕ್ ಹೋಗಂಗೆ ಹೈಪರ್ ಲಿಂಕ್ ಕೊಟ್ಟಿರ್ತೀನಿ. ಅಂದರೆ ಪ್ರೂಫ್ ಬೇಕಲ್ಲ ಆ ಸ್ಕ್ರೀನ್ಶಾಟ್ಗೆ, ಅದು ತೊಗೊಂಡಿರೋ ನಾಯ್ದ ತೊಗೊಳ್ದೇ ಇರೋ ನಾಯ್ದ ಅಂತ. ಅದಕ್ಕೆ ದೇಶ ಇಂಗ್ಲೆಂಡ್ ಅಂದರೆ ಇಂಗ್ಲೆಂಡ್ ಫ್ಲ್ಯಾಗು, ಅಲ್ಲಿ ಕ್ಲಿಕ್ ಮಾಡಿ ಅಂತ ಆ್ಯರೋ ಮಾರ್ಕು, ಅದು ಕ್ಲಿಕ್ ಮಾಡಿದ್ರೆ ಆ ಲಿಂಕಿಗೆ ಹೋಗುತ್ತೆ. ಆ ಥರ ಹೈಪರ್ ಲಿಂಕ್ ಥರ ಒಂದು ಪೋಸ್ಟರ್ ರೆಡಿ ಮಾಡಿ ಅದನ್ನು ಮೀಡಿಯಾ ಒಂದು 300 ವರ್ಲ್ಡ್ ವೈಡ್ 300 ಗ್ರೂಪ್ ನಂದು ಒಂದು ಕ್ರಿಯೇಟ್ ಮಾಡಿ ಕ್ಯಾಡಬಾಮ್ಸ್ ಮೀಡಿಯಾ ಗ್ರೂಪ್ ಅಂತ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ನನ್ನ ಮಗನಿಗೆ ಹಾಕಕ್ಕೆ ಹೇಳಿರ್ತೀನಿ. ಅಂದರೆ ಪ್ರೊಮೋ ಶೂಟಲ್ಲಿ ಬರ್ತಿದ್ದಂಗೆ ನಾನು ಒಳಗೆ ಹೋಗ್ತಿದ್ದಂಗೆ ಅದನ್ನು ಪೋಸ್ಟ್ ಮಾಡಿ ಅಂತ. ಅದು ನನಗೆ ಆಗಿದೆಯಾ ಇಲ್ವಾ, ಯಾಕಂದರೆ ಇಲ್ಲಿ ಏನಾಗೋಯ್ತು ಪ್ರೊಮೋ ಶೂಟಲ್ಲಿ ಬರಲಿಲ್ಲ, ಅದಕ್ಕೆ ನನ್ನ ಮಗ ಹಾಕಲಿಲ್ಲ. ಆಮೇಲೆ ಆಚೆನೂ ಒಂದು ಮೇಯ್ನ್ ಚಾನಲ್ಗೆ 5 hours ಆ ಡಾಗ್ ಜೊತೆನೇ ಇಂಟರ್ವ್ಯೂ ಕೊಟ್ಟೋಗಿರ್ತೀನಿ. ಅವ್ರಿಗೂ ಹೇಳಿರ್ತೀನಿ ಅಲ್ಲಿ ಬಂದರೆ ಹಾಕಿ, ಇಲ್ದವ್ರು ಬೇಡ ಅಂತ. ಇವಾಗ ಒಳ್ಳೆಯದೇ ಆಯಿತು. ಅಲ್ಲೇನೋ ಆಗಿ ಮಿಸ್ಟೇಕ್ ಆಗಿ ಬರೀ ನಂದು ನನ್ನ ಮಗಂದು ಮಾತ್ರ ತೋರಿಸಿದ್ದಾರೆ. ಆ ಡಾಗ್ನ ಕಟ್ ಮಾಡಿದ್ದಾರೆ. ಅಂದರೆ ಅಲ್ಲಿ ಒಳಗೆ ನಾನು ಆಮೇಲೆ ಕೇಳಿದಾಗ ಅರ್ಥ ಆಯಿತು ಅದಕ್ಕೆ ಪರ್ಮಿಷನ್ ಸಿಗಲಿಲ್ಲ ಅಂತ. ಅಂದರೆ ಡಾಗ್ದು ಯೂಸ್ ಮಾಡೋಕ್ಕೆ ಲಾಸ್ಟ್ ಮೂಮೆಂಟಲ್ಲಿ ಪರ್ಮಿಷನ್ ಸಿಗಲಿಲ್ಲ ಅಂತ. ಅದರಿಂದ ಅದು ಡಾಗ್ ಯೂಸ್ ಆಗಿಲ್ಲ. ಅದರಿಂದ ಏನಾಯಿತು, ಎಲ್ಲ ಬ್ಯಾಕ್ ಆದರು. ಅಂದರೆ ಮಗನೂ ಅದನ್ನು ಪ್ರಮೋಷನ್ ಮಾಡಲಿಲ್ಲ. ಯಾಕಂದ್ರೆ ನನಗೆ ಒಳಗೆ ಗೊತ್ತಿರಲಿಲ್ಲ, ಮಗ ಗೊತ್ತಿಲ್ಲದೆ ಬಿಟ್ಬಿಟ್ಟು ಅದು ವೈರಲ್ ಆಗಿಬಿಟ್ಟಿರುತ್ತೆ. ಆಮೇಲೆ ಆ ಚಾನಲವರು ನಾನು ಯಾರು 5 hour ಆ ನಾಯಿ ಜೊತೆ ಇಂಟ್ರ್ಯೂ ಕೊಟ್ಟು ಬಂದಿದ್ದೆ. ಅಂದರೆ ಅವ್ರಿಗೂ ಕಂಡೀಷನ್ ಹಾಕಿದೆ, 29ನೇ ತಾರೀಕು 10 ಗಂಟೆ ಆದಮೇಲೆ ನೀವು ಹಾಕಬೇಕು ಅಂತ. 28ಕ್ಕೆ ಸಾಯಂಕಾಲ ಬಂದ್ರೂ 29 10 ಗಂಟೆ ಆದಮೇಲೆ ಹಾಕಂಗಿದ್ರೆ ನಿಮ್ಗೆ ಇಂಟ್ರ್ಯೂ ಕೊಡ್ತೀನಿ ಅಂತ ವಿತ್ ಹೊಸ ಡಾಗ್ ಜೊತೆ ಇಂಟ್ರ್ಯೂ ಕೊಟ್ಟು ಬಂದಿದೆ. ಅವರು ತಲೆ ಉಪಯೋಗಿಸಿ ಬರೀ ಬಿಗ್ ಬಾಸ್ ಬಗ್ಗೆ ಮಾತಾಡಿರೋದು ಮಾತ್ರ ಯೂಸ್ ಮಾಡಿದ್ದಾರೆ. ಡಾಗ್ನ ಕಟ್ ಮಾಡಿ ಹಂಗೆ ಇಟ್ಕೊಂಡಿದ್ದಾರೆ. ಈಗ ಅವರೇ ನಂಗೆ ಅಪ್ರೋಚ್ ಮಾಡಿದ್ದಾರೆ, ನೆಕ್ಸ್ಟ್ ಮಂತ್ 5th ಏನೋ ಒಂದು ದೊಡ್ಡ ವೇದಿಕೆ ಇದೆ, ಅಲ್ಲಿ ಆ ಡಾಗ್ನ ಲಾಂಚ್ ಮಾಡೋಣ, ಅಲ್ಲಿಗಿಂತ ಮುಂಚೆ ಎಲ್ಲೂ ತೋರಿಸ್ಬಾರ್ದಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಅಷ್ಟು ವ್ಯಾಲ್ಯೂ ಕೊಡ್ತೀನಿ, ಯಾಕಂದರೆ ಅಷ್ಟು ಪ್ರಾಣ ಸ್ನೇಹಿತರವರು. ಅವ್ರ ಹೆಸರು ಹೇಳಲ್ಲ, ಚಾನಲ್ ಹೆಸರು ಹೇಳಲ್ಲ. ಅಲ್ಲಿ ಅದನ್ನು ನೆಕ್ಸ್ಟ್ ಮಂತ್ 5ನೇ ತಾರೀಕು ಅದನ್ನು ಲಾಂಚ್ ಮಾಡ್ತಾಯಿದ್ದೀನಿ. ಆಮೇಲೆ ಇಲ್ಲಿ ಬಿಗ್ ಬಾಸಲ್ಲಿ ಮಾಡಿದರೆ 1 ನೈಟಲ್ಲಿ ವರ್ಲ್ಡ್ ನ್ಯೂಸ್ ಮಾಡ್ತಿದ್ದೆ. ಅದು ನನಗೆ ಕಾನ್ಫಿಡೆಂಟ್ ನನಗಿದೆ. ಅದೇನಾರು ಅಲ್ಲಿ ಬಂದಿದ್ದರೆ ಅದನ್ನು ತೊಗೊಂಡು ಇವರೊಬ್ಬರು ಬಿಟ್ಟಿದ್ದರೆ, ಆಮೇಲೆ ನನ್ನ ಮಗ ಅದನ್ನು ಗ್ರೂಪಲ್ಲಿ ಬಿಟ್ಟಿದ್ದರೆ, ಎಲ್ಲರೂ ತೊಗೊಂಡು ಬಿಗ್ ಬಾಸ್ ಬಂದು ಕರ್ನಾಟಕ ಪ್ಲಸ್ ಹೊರಗಡೆ ಎಲ್ಲ ಫೇಮಸ್ ಆಲ್ ಓವರ್ ಇಂಡಿಯಾ. ನಾನು ಅದನ್ನು ವರ್ಲ್ಡ್ ಲೆವೆಲ್ಗೆ ತೊಗೊಂಡು ಹೋಗ್ತಿದ್ದೆ. ಅಂದರೆ
ಅವ್ರಿಗೂ ಹೆಮ್ಮೆ, ನನಗೂ ಹೆಮ್ಮೆ. ವರ್ಲ್ಡ್ ಲೆವೆಲಲ್ಲಿ ಕನ್ನಡ ಬಿಗ್ ಬಾಸ್ನ ತೋರಿಸ್ತಿದ್ದೆ, ಆ ಡಾಗ್ದು ವಿಡಿಯೋ ಬಿಟ್ಟಿದ್ರೆ. ಆದರೆ ಇದು ಸೆನ್ಸಾರ್ ಕಟ್ ಆಗಿರೋದ್ರಿಂದ ಅದೊಂದು ಆಗಲಿಲ್ಲ. ಓಕೆ ಸರ್, ಇನ್ನು ಹೇಳ್ತಿದ್ರಿ ನೀವು 100 crore ವರ್ತ್ ಡಾಗ್ ಅದು ಅಂತ ಹೇಳಿ. ನಿಜವಾಗ್ಲೂ ಅದು 100 crore ವರ್ತ? ಆಮೇಲೆ ಇದೇ ವಿಚಾರಕ್ಕೆ ಅಂದ್ರೆ ಈ ತರ ಕ್ರೋರ್ಸ್ ಅಲ್ಲಿ ಮಾತಾಡೋ ವಿಚಾರಕ್ಕೆನೆ ನಿಮ್ಮ ಮೇಲೆ ಇಡಿ ರೇಡ್ ಕೂಡ ಆಗುತ್ತೆ. ಆಕ್ಚುಲ್ ಆಗಿ ಏನಾಯ್ತು ಸರ್ ಇಡಿ ರೇಡ್ ಆದ್ಮೇಲೆ? ಅಂದ್ರೆ ನಾವು ಪೇಪರ್ ಅಲ್ಲೂ ಎಲ್ಲ ಓದಿದ್ದು ಏನಂತಂದ್ರೆ ಇಡಿ ರೇಡ್ ಮಾಡ್ತಾರೆ, ಬಟ್ ನಿಮ್ ಬ್ಯಾಂಕ್ ಅಲ್ಲೇ ಬ್ಯಾಲೆನ್ಸ್ ಇರ್ಲಿಲ್ಲ ಅನ್ನೋದೆಲ್ಲ ಒಂದು ಸ್ಟೋರಿ ಎಲ್ಲ ಆಗಿತ್ತು. ಆಕ್ಚುಲ್ ಏನ್ ಸರ್ ಅದು? ಈಗ ಇಡಿ ರೈಡ್ ಆಯ್ತಲ್ಲ ಇವರೇ, ಅವಾಗ ಎಲ್ಲ ಚಾನಲ್ ಮನೆ ಮುಂದೆ ಇದ್ರಲ್ವ ಇವರೇ, ಅವಾಗ ಏನು ತೋರಿಸಿದ್ರು, ಎಲ್ಲ ಚಾನಲ್ ಏನು ತೋರಿಸಿದ್ರು? ನಾನು ನಿಮ್ಮ ಕ್ವಶನ್ ಕೇಳ್ತಾ ಇದ್ದೀನಿ. ಮನೆ ಬಿಲ್ಡಿಂಗ್ ತೋರಿಸಿದ್ರು, ನನ್ನ ಹಿಡ್ಕೊಂಡು ಹೋಗೋದು ತೋರಿಸಿದ್ರ? ಒಳಗೆ ಕಾಣಿಸಲ್ಲ ಮೇಡಮ್. ಆದರೆ ಎಲ್ಲ ಆದಮೇಲೆ ಕರ್ಕೊಂಡು ಹೋಗೋದು, ಅವರು ಆಫೀಸಿಗೆ ಕರ್ಕೊಂಡು ಹೋಗೋದು, ಕೋರ್ಟ್ಗೆ ಅಟೆಂಡ್ ಮಾಡಿಸೋದು, ಜೈಲ್ಗೆ ಹಾಕೋದು ಎಲ್ಲ ತೋರಿಸ್ಬೇಕು. ಏನಕ್ಕೆ ತೋರಿಸ್ಲಿಲ್ಲ? ಅಂದ್ರೆ ಅವರು ಸುಮ್ಮನೆ ಅರೆಸ್ಟ್ ಮಾಡಲ್ಲ ಅಲ್ಲ ಸರ್? ಸುಮ್ಮನೆ ಅಲ್ಲ, ಡಾಕ್ಯುಮೆಂಟ್ ಕರೆಕ್ಟ್ ಆಗಿತ್ತು. 7 ಗಂಟೆಗೆ ಬಂದರು, 8:30 ಒಳಗೆ ಡಾಕ್ಯುಮೆಂಟ್ ತೋರಿಸ್ದೆ. ನಾನು ಯಾವುದು ಡೈರೆಕ್ಟ್ ಇಂಪೋರ್ಟ್ ಮಾಡಿರಲಿಲ್ಲ, ನನ್ನ ಮನೇಲಿ ನಾಯಿ ಇರಲಿಲ್ಲ, ಅದರಿಂದ ಸೇಫ್. ನನ್ನ ಮನೇಲಿ ನಾಯಿ ಇಲ್ಲ, ನಾಯಿ ಬಂದು ಎಲ್ಲೋ ಬಿಟ್ಟಿದ್ದೀನಿ, ಅದನ್ನು ಬಾಡಿಗೆಗೆ ತರ್ತೀನಿ ಅಂತ ಅಪ್ಸಿದ್ರು 10,000ಕ್ಕೆ. ಅವ್ರಿಗೆ 25,000 ರೂಪಾಯಿ ಸಂಬಳ. ಅವರು ಫೋಟೋಗ್ರಾಫರು, ಹೊಸ ಕಾರ್ ತೊಗೊಂಡ್ರೆ ಶೋರೂಮಲ್ಲಿ ಆ ಫೋಟೋ ಹೊಡೆಯೋರು. 25,000 ಸಂಬಳ, 15,000 ಬಾಡಿಗೆ ಕಟ್ಟಬೇಕು. ಹೊಸ್ದಾಗಿ ಮದುವೆ ಆಗಿರೋ ಹುಡುಗಿ. ಅವ್ರ ಮನೇಲಿ ನನ್ನ ನಾಯಿ ಟರ್ಮ್ಸಿಗೆ ಬಿಟ್ಟಿದ್ದೀನಿ. ನಂದು ಇದೇ ಬಿಸ್ನೆಸ್ಸು, ನಾನು ಇನ್ವೆಸ್ಟ್ ಮಾಡಿ ಇವ್ರಿಗೆ ಕೊಡೋದು. ನನ್ನ ಮನೇಲಿ ನಾಯಿ ಇಲ್ಲ. ನನ್ನ ಮನೇಲಿ ನಾಯಿ ಇದ್ದಿದ್ರೆ ಪ್ರಾಬ್ಲಮ್ ಆಗ್ತಿತ್ತು. ಆಮೇಲೆ ಡಾಕ್ಯುಮೆಂಟು ಏನು ನನ್ನ ಮನೇಲಿ ಇಲ್ಲ, ಅರ್ಥ ಆಯ್ತಾ? ಈಗ ನಾನು ಬೇರೆ ಮನೇಲಿ ಬಿಟ್ಟಿರೋದ್ರಿಂದ ಸೇಫ್ ಆಯಿತು. 1.5 hourಗೆ ಮುಗೀತು. ಟಿಫನ್ ತರಿಸ್ಕೊಟ್ಟೆ, ತಿಂದರು, ಅವ್ರ ಪಾಡ್ಗವ್ರು ಹೋದರು. ನನ್ನನ್ನು ಯಾಕೆ ಕರ್ಕೊಂಡು ಹೋಗಲಿಲ್ಲ? ಈಗ ಕೇಸ್ ಆಗಿದ್ರೆ ನಾನು ಇಟ್ಕೊಂಡು ಸ್ಟೇಷನ್ಗೆ ಹಾಕಿದರೆ, ಜೈಲ್ಗೆ ಹಾಕಿದರೆ ಒಂದು ಇನ್ನೂ ತೋರಿಸ್ಬೇಕಿತ್ತು. ಆದರೆ ಎಲ್ಲ ಡೆಲ್ಲಿಗೆ ಹಿಡ್ಕೊಂಡು ಹೋಗ್ಬಿಟ್ರು, 3 ದಿನ ಕೂಡಾಕ್ಬಿಟ್ಟಿದ್ದಾರೆ, ಎಲ್ಲ ಮಾತಾಡಿದ್ರು. ಅವತ್ತಿನ ಸಾಯಂಕಾಲ 8:00ವರೆಗೆ ಒಂದು ಹೀರೋಯಿನ್ನು, ನಾನು, ನನ್ನ ಮಗ ಪಾರ್ಟಿ ಮಾಡ್ತಾಯಿದ್ವಿ. ಅವತ್ತಿನ ದಿವಸನೇ. ನಿಮ್ಗೆ ಅರ್ಥ ಆಗ್ತಿದೆಯಾ? ಕೇಸೇ ಆಗಿಲ್ಲ, ಒಟ್ಟೋದ್ರು, ಮುಗಿದೋಯ್ತು. ಸಾಯಂಕಾಲ ಕಾಪಿ ಇಸ್ಕೊಬನ್ನಿ ಅಂದರು, 6:00ವರೆಗೆ ಹೋಗಿ ಕಾಪಿ ಇಸ್ಕೊಬಂದೆ, ಮುಗಿದೋಯ್ತು. ಎಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಇತ್ತು. ಆದರೆ ಊಹಾಪೋಹ, ಅವನ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಇರಲಿಲ್ಲ, ಆಮೇಲೆ ನಾಯಿ ಇರಲಿಲ್ಲ, ದುಡ್ಡು ಇರಲಿಲ್ಲ, ಏನೇನೋ ಮಾತಾಡಿದ್ರು. ನನಗೆ ಅದರಿಂದನೇ ಇವತ್ತು ಬಿಗ್ ಬಾಸಲ್ಲಿದ್ದೀನಿ. ಆದರೆ ಅದಕ್ಕಿಂತ ಮುಂಚೆ ಒಳ್ಳೇದು 5,000 ನ್ಯೂಸ್ ಚಾನಲ್ ಬಂದಾಗ ನನ್ನ ಬಿಗ್ ಬಾಸ್ ಅವ್ರು ಕರೀಲಿಲ್ಲ. ಆ ಇಡಿ ರೈಡ್ ಆಗಿರೋದ್ರಿಂದ. ಆಮೇಲೆ ಒಂದು ದೊಡ್ಡ ಚಾನಲ್, ಅಲ್ಲದೇ ಇರೋ ಚಾನಲ್ ಒಂದಿದೆ, ಅವ್ರು ನನ್ನ ಬಗ್ಗೆ ಬ್ಯಾಡಾಗಿ ಮಾತಾಡ್ತಾರೆ. ರಾಜ್ಕುಮಾರ್ ಸರಿಗೆ ಕೊಟ್ಟಿಲ್ಲ, ವಿಷ್ಣುವರ್ಧನ್ ಸರಿಗೆ ಕೊಟ್ಟಿಲ್ಲ, ಎಲ್ಲ ಸುಳ್ಳು ಹೇಳ್ತಾರೆ ಅಂತ. ಅವ್ರ ಮನೆ ಕಾರ್ ಡ್ರೈವರಿಂದ ಹಿಡಿದು ಕನ್ನಡ ಫಿಲಿಮ್ ಲ್ಯಾಂಡಲ್ಲಿ ಯಾರು ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟ್ ಇದ್ದಾರೆ ಚೇಂಬರಲ್ಲಿ, ಅವ್ರ ಜೊತೆನೇ ಹೋಗಿ ಕೊಟ್ಟು ಬಂದಿರೋದು. ಒಂದೊಂದಕ್ಕೂ ಅವ್ರನ್ನೆಲ್ಲ ಪ್ರೂಫ್ ಸಮೇತ ಕೇಳಿಸ್ತೀನಿ. ಆಮೇಲೆ ರಾಜ್ಕುಮಾರ್ ಮನೇಲಿ ಈಗ ಯಾರ್ಯಾರು ಇದ್ದಾರೆ ಅವರಿಂದನೂ ಕೇಳಿಸ್ತೀನಿ. ರಾಜ್ಕುಮಾರ್ ಸರ್ ಬದುಕಿದ್ದಾಗ ಅವ್ರ ರೂಮಲ್ಲಿದ್ದರು, ಅಲ್ಲೂ ಹೋಗಿ ಮಾತಾಡ್ಸಿದ್ದೀನಿ. ಪಾರ್ವತಮ್ಮ ರಾಜ್ಕುಮಾರು, ಪುನೀತ್ ರಾಜ್ಕುಮಾರ್ ಎಲ್ಲ ಅವರು ಕಾಲು ಮುಗ್ದು ಮನೆಯಿಂದ ಆಚೆ ಹೋಗ್ತಾಯಿದ್ರು. ಮನೆಗೆ ಹೋಗಿ 2 ನಾಯಿ ಕೊಟ್ಟಿದ್ದೀನಿ. ವಿಷ್ಣುವರ್ಧನ್ ಸರ್ ಮನೆಗೆ ಅನಿರುದ್ಧ್ ಮಿಸ್ಸಸ್ ಕೀರ್ತಿ ಮೇಡಮ್ಮು ಆ ನಾಯಿ ಇಟ್ಕೊಂಡು ಫೋಟೋ ಹಾಕ್ಕೊಂಡಿದ್ದಾರೆ, ಅದು ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಂಡಿದ್ದೀನಿ. ಅನಿರುದ್ಧ್ ಸರ್, ಭಾರತಿ ಮೇಡಮ್ಮು ಅವ್ರ ಮನೇಲಿ ಕೆಲಸದವರಿಂದ ಹೇಳಿಸ್ತೀನಿ. ಸಲ್ಮಾನ್ ಖಾನ್ ಕೊಟ್ಟಿರೋದಕ್ಕೆ ಅವ್ರ ಪರ್ಸ್ನಲ್ ಮೇಕಪ್ ಆರ್ಟಿಸ್ಟಿಂದ ಹೇಳಿಸ್ತೀನಿ. ಆ ಥರ ನಾನು ಸಂಜನಾ ಗಲ್ರಾಣಿ ಮನೆ ಕೊಟ್ಟಿದ್ದೀನಿ. ಆ ಥರ ತುಂಬ ಮಿನಿಸ್ಟ್ರು, ಶ್ರೀರಾಮುಲು, ಜನಾರ್ದನ್ ರೆಡ್ಡಿ ಅಂತೂ ಲೆಕ್ಕಕ್ಕೆ ಇಲ್ಲ. ಇದು ಕೊಟ್ಟಿರೋದು ಇಡೀ ವರ್ಲ್ಡ್ಗೆ ಗೊತ್ತು ನಿಜ ಅಂತ. ಅವರು ಯಾವನೋ ಮಾತು ಕಟ್ಕೊಂಡು, ಒಬ್ಬ ನನ್ನ ದುಶ್ಮನ್ ಇದ್ದಾನೆ, ಡಾಗ್ ಟ್ರೈನರು, ಅವನು ನನ್ನ ಹೇಳಿಕೆ ಸಹಿಸಲ್ಲ, ಅದರಿಂದ ಕೆರ್ಕೊಂಡು ಬರ್ತಾನೆ ಇರ್ತಾನೆ. ಅವನೇನೆಂದರೆ ಸುಳ್ಳು ಹೇಳ್ಬಿಟ್ಟು ಫಾರಿನ್ಗೆ ಹೋಗ್ಬಿಟ್ಟು ಒಂದು ಸೆಲ್ಫಿ ಹೊಡ್ಸ್ಕೊಬಂದಿರ್ತಾನೆ ಹೈ ಎಂಡ್ ಟ್ರೈನರ್ ಹತ್ರ. ಹೊಡ್ಸ್ಕೊಬಂದು ಅವನ ಹತ್ರ ಕೋರ್ಸ್ ಮಾಡಿದ್ದೀನಿ ಅಂತ ಒಂದು ಗೋರ್ಮೆಂಟ್ ಜಾಬ್ ತೊಗೊಂಡಿರ್ತಾನೆ. ಆ ಗೋರ್ಮೆಂಟ್ ಜಾಬು ಅದನ್ನು ನಂಬಿಕೆ ಕೊಟ್ಟಿರ್ತಾರೆ ಹೊರತು ಅವನು ಡಾಕ್ಯುಮೆಂಟ್, ಅದು ಕೋರ್ಸ್ ಮಾಡಿರೋದು ಪ್ರೂಫಿಂದ ಕೊಟ್ಟಿರಲ್ಲ. ಅದು ನಮ್ಮ ತಂದೆಗೆ ಒಂದು ಕಂಪ್ಲೇಂಟ್ ಬರುತ್ತೆ ಅವನ ಮೇಲೆ. ನಮ್ಮ ತಂದೆ RTI ಹಾಕಿ ಎತ್ತಿಸ್ತಾರೆ. ಆವಾಗ ಎದುರ್ಕೊಂಬಿಟ್ಟು ಇಲ್ಲ ಅವ್ನು ಬಾಯಲ್ಲಿ ಹೇಳ್ದ, ನಂಬಿಟ್ಟು ಕೊಟ್ಬಿಟ್ಟಿದ್ದೀವಿ ಅಂತ ಕೆಲಸದಿಂದ ತೆಗಿತಾರೆ. ಅದು ನಮ್ಮ ಅಪ್ಪಂದು ಕಾರಣ ಅಲ್ಲ, ನಂದು ಪರ್ಸ್ನಲ್ ಕಾರಣ ಅಲ್ಲ. ಪೊಲೀಸ್ ಆಡ್ಗೋಡಿ ಡಾಗ್ ಸ್ಕ್ವಾಡಿಂದ ಕಂಪ್ಲೇಂಟ್ ನಮ್ಮ ತಂದೆಗೆ ಬರುತ್ತೆ. ನಮ್ಮ ತಂದೆ ಬಂದು KRS ಪಕ್ಷದಲ್ಲಿ ವೈಸ್ ಪ್ರೆಸಿಡೆಂಟು, ಲಂಚಮುಕ್ತ ಕರ್ನಾಟಕದಲ್ಲಿ ವೈಸ್ ಪ್ರೆಸಿಡೆಂಟು, RTI ಆ ಥರ ತುಂಬ ದೊರೆ ಸ್ವಾಮಿ ಇದಾರಲ್ಲ ಅವ್ರಲ್ಲಿ ವೈಸ್ ಪ್ರೆಸಿಡೆಂಟು. ಎಲ್ಲದರಲ್ಲೂ ನಮ್ಮಪ್ಪ ಎಕ್ಸ್ಪರ್ಟ್. ಅಂದರೆ 750 ಕೇಸ್ ಗೆದ್ದಿದ್ದಾರೆ. ಅದರಲ್ಲಿ ಒಂದು ದೊಡ್ಡ ಮಾಜಿ ಮಿನಿಸ್ಟ್ರು ಕೇಸು ಗೆದ್ದಿದ್ದಾರೆ. ಆದರೆ ಅಷ್ಟು ನಮ್ಮಪ್ಪ ತುಂಬ ತಲೆ. ಅದರಿಂದ ಅವ್ರು ಬಂದಿದ್ದಕ್ಕೆ ನಮ್ಮ ತಂದೆ ಇದು ಮಾಡಿ ಅವನ್ನ ಕೆಲಸ ತೆಗೆಸ್ತಾರೆ. ಅವನು ಈ ಲೇಡಿ ಅದ್ರ ಓನರು ಕ್ಲೋಸ್. ಅದಕ್ಕೆ ಇವ್ರು ಮಾತು ಕಟ್ಕೊಂಡು ಮಾತ್ರ ಇವ್ರು ಒಂದು ಚಾನಲಲ್ಲಿ ಬರುತ್ತೆ. ಆದರೆ ಚಾನಲ್ಲು ಅವ್ರದ್ದು ಕಿತ್ತೋಗಿ ಎಷ್ಟೋ ದಿನ ಆಗಿದೆ. ಬರೀ ಅವ್ರದ್ದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಮಾತ್ರ ಇದೆ, ಅದು ಚಾನಲ್ಲೇ ಅಲ್ಲ. ಅವರಿಂದ ಆಮೇಲೆ ಇಡಿ ರೈಡಿಂದ ಇವತ್ತು ಬಿಗ್ ಬಾಸಿಗೆ ಹೋಗಿ ಬಂದೆ. ಇವರಿಂದ ನನಗೆ ಒಳ್ಳೇದಾಯಿತು. ನಾನು ಬ್ಯಾಡ್ ಕಮೆಂಟ್ಸ್ ಮಾಡೋರಿಗೆ,
ಬ್ಯಾಡ್ ಮಾತಾಡೋರ್ಗೇ ನಾನು ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದರೆ ಅವರಿಂದನೇ ಇವತ್ತು ನಾನು ಉದ್ಧಾರ ಆಗ್ತಾ ಇದ್ದೀನಿ. ನನಗೆ ಯಾರು ಬ್ಯಾಡ್ ಕಮೆಂಟ್ ಮಾಡ್ತಾರೆ ಅವ್ರಿಗೆ ಬೆಗ್ ಮಾಡ್ತೀನಿ, ಪ್ಲೀಸ್ ಇನ್ನೂ ಬೈರಿ ಅಂತೀನಿ. ಆಮೇಲೆ ಅವ್ರಿಗೆ ಫಸ್ಟು ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದರೆ ಅವರಿಂದನೇ ಬೆಳೆಯೋದು. ಬ್ಯಾಡ್ ಕಮೆಂಟ್ ಇಲ್ಲ ಅಂದರೆ ಬೆಳೆಯೋಕ್ಕಾಗಲ್ಲ. ಗುಡ್ ಕಮೆಂಟ್ ಇದ್ದರೆ ಇವಾಗ ನಂದು ಎಷ್ಟೋ ನ್ಯೂಸ್ ಬಂತು ವರ್ಲ್ಡ್ ವೈಡು. ಇವಾಗ ನೀವು 5,000 ಚಾನಲ್ಲು 125 ಕಂಟ್ರಿ ಅಂದರೆ ನೀವು ನಂಬಲ್ಲ. ನಿಮಗೆ ಸ್ಪಾಟಲ್ಲಿ ಇಲ್ಲೇ ಮೊಬೈಲ್ ಪರ್ಮಿಷನ್ ಕೊಟ್ಟರೆ ಇಲ್ಲೇ ನಿಮಗೆ ತೋರಿಸ್ತೀನಿ. ಕಂಟ್ರಿ ಇಲ್ಲೇ ಎಣಿಸ್ಕೊಳ್ಳಿ. ಒಬ್ಬೊಬ್ಬರು ಹಿಂಗೆ ಹೋಗ್ತಾ ಇರ್ತೀನಿ, ನೀವೇ ಕಂಟ್ರಿ ಎಣಿಸ್ಕೊಳ್ಳಿ. ಬರೀ 1 ಡೇಲಿ 600 ಚಾನಲ್ ಡೌನ್ಲೋಡ್ ಮಾಡಿದ್ದೀನಿ. 1 ಡೇಲಿ ಅದು ಡೇಟ್ ಸಮೇತ ನಿಮಗೆ ಪ್ರೂಫ್ ತೋರಿಸ್ತೀನಿ. ಯಾರು ಚಾಲೆಂಜ್ ಮಾಡಿ 125 ಕಂಟ್ರಿ 5,000 ನ್ಯೂಸ್ ಚಾನಲ್ಲು ನನ್ನೊಬ್ಬನ ತೋರಿಸ್ತೀನಿ. ಆಮೇಲೆ ಇಂಡಿಯಾಲಿ ಮೋದಿ ಸರ್ದು ಬಿಟ್ಟು ಬೇರೆಯವ್ರದ್ದು ಆ್ಯಕ್ಟರ್ದು ಅಷ್ಟು ನ್ಯೂಸ್ ಚಾನಲಲ್ಲಿ ವರ್ಲ್ಡ್ ವೈಡ್ ಬರೋಕ್ಕೆ ಚಾನ್ಸೇ ಇಲ್ಲ. ಆ ಲೆವೆಲ್ಗೆ ನಂದು ಬಂದಿದೆ. ಇದನ್ನು ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾರು ಚಾಲೆಂಜ್ ಮಾಡೋಂಗಿದ್ರೆ ಚಾಲೆಂಜ್ ಮಾಡಿ. ಆಮೇಲೆ ಇಡಿ ರೈಡ್ದು ನಾನು ಹಿಡ್ಕೊಂಡು ಹೋದ್ರು, ಅರೆಸ್ಟ್ ಮಾಡಿದ್ರು, ಕೇಸ್ ಆಯಿತು ಅಂತ ಯಾರು ಪ್ರೂವ್ ಮಾಡಿದ್ರೆ 5 ಲಕ್ಷ ಬಹುಮಾನ ಕೊಡ್ತೀನಿ. ಓಕೆ ಸರ್, ಇದೊಂದು ಲಾಸ್ಟ್ ಕ್ವಶನ್. ನೀವು ಬಿಗ್ ಬಾಸ್ ಹೋದಾಗ ಹೇಳ್ತೀರಿ 25 ಲಕ್ಷ ವರ್ತ್ ಬಟ್ಟೆ ತಗೊಂಡ್ಬಂದಿದ್ದೀನಿ ಅಂತ. ಹೌದು. ಅಂಥದ್ದು ಏನೇನು ತಗೊಂಡೋಗಿದ್ರಿ ಅಂತ ಮನೆಗೆ? ಅಲ್ಲ, ತೋರಿಸು ಅಂದರೆ ಎಲ್ಲ ಲಗೇಜ್ ಇಲ್ಲೇ ಇಟ್ಟಿದ್ದೀನಿ. ಈ ಥರ ಡೌಟ್ ಬರುತ್ತೆ ಅಂತಲೇ ಒಂದು ಬಟ್ಟೆನೂ ಕಾರಿಂದ ಇಳಿಸಿಲ್ಲ. ಹಂಗೆ ಕಾರಲ್ಲಿ ಹೆಂಗಿತ್ತು ಹಂಗೆ ಎತ್ಕೊ ಬಂದಿದ್ದೀನಿ. ಡೇ 1 ನಾನು ಹಾಕಿದ ಬ್ಲೇಸರು 2,80,000 ಫುಲ್ ಸೆಟ್ಟು. ಆದರೆ ನಾನು ಮೇಲ್ಗಡೆದು ಮಾತ್ರ ಯೂಸ್ ಮಾಡಿದೆ. ಏನಕ್ಕಂದರೆ ಕೆಳಗಡೆ ಪೈಜಾಮ ಥರ ಪ್ಯಾಂಟ್, ಅದಕ್ಕೆ ಅದು ನನಗೆ ಸೂಟ್ ಆಗಲ್ಲ. ನಾನೆಂದರೆ ಜೀನ್ಸ್ಗೆ ನನ್ನ ಸ್ಟೈಲಲ್ಲಿ ಒಂದು ಶರ್ಟ್ ಹಾಕಿ ಅದ್ರ ಮೇಲೆ ಯೂಸ್ ಮಾಡಿದೆ. ಆ ಒಂದು ಬ್ಲೇಸರ್ ಸೆಟ್ ಅಂದರೆ ಫುಲ್ ಸೆಟ್ ಇದೆ, ಆದರೆ ಬ್ಲೇಸರ್ ಮಾತ್ರ ನಂಗೆ ರೆಡ್ ಎತ್ಕಾಣುತ್ತೆ ಅಂದ್ಬಿಟ್ಟು ಅದನ್ನು ಯೂಸ್ ಮಾಡಿದೆ. ಅದನ್ನು ತೋರಿಸು ಅಂದರೆ ತೋರಿಸ್ತೀನಿ ಮೇಡಮ್. ನಿಮಗೆ ಅದು ಕಾಸು ಕಾಣುತ್ತಾ, ಅದು ಅಷ್ಟು ವರ್ಕ್ ಇದೆಯಾ, ಅಷ್ಟು ಕ್ವಾಲಿಟಿ ಇದೆಯಾ, ನೀವೇ ಡಿಸೈಡ್ ಮಾಡಿ. ನೀವು ಲೇಡೀಸು ಎಷ್ಟೋ ಸ್ಯಾರಿಗೆ ಬ್ಲೌಸ್ಗೆ ವರ್ಕ್ ಮಾಡಿಸಿರ್ತೀರ. ಆ ವರ್ಕ್ಗೂ ಈ ವರ್ಕ್ಗೂ ಕಾಸು ಕಾಣುತ್ತಾ ರಿಯಲ್ಲಾಗಿ 2,80,000 ಅನ್ನೋದು ನಿಮಗೆ ತೋರಿಸು ಅಂದರೆ 1 ಸೆಕೆಂಡಿಗೆ ತೋರಿಸ್ತೀನಿ. ಓಕೆ ಸರ್, ಇದು ನಮ್ಮ ಶೋನ ಲಾಸ್ಟ್ ಸೆಗ್ಮೆಂಟು. ಯಾರ್ಯಾರು ಹೆಂಗೆ ಅಂತ ಕೈಂಡ್ ಆಫ್ ರ್ಯಾಪಿಡ್ ಫೈರ್ ತರ. ನಾನು ನಿಮ್ಮ ಜೊತೆ ಇದ್ದಂಥ ಕಂಟೆಸ್ಟೆಂಟ್ಗಳ ಒಬ್ಬೊಬ್ಬರ ಹೆಸರು ಹೇಳ್ತೀನಿ. ನಿಮ್ಗೆ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ 1 ಸೆಂಟೆನ್ಸ್ ಅಥವಾ 1 ವರ್ಡ್ ಅಲ್ಲಿ. ಅಲ್ಲ, ಅದು ಸಡನ್ ಕಷ್ಟ ಆಗುತ್ತೆ, ನೀವು ಕಟ್ ಮಾಡೋಕ್ಕೋಗೋದಲ್ಲ. ಕರಿಬಸಪ್ಪ ತುಂಬ ಟ್ಯಾಲೆಂಟೆಡ್ಡು, ಆದರೆ ಅವರು ಬರೀ ಸಾಂಗ್ ಬಿಟ್ಟು ಪಾಪ ಇನ್ನೇನು ಅವ್ರಿಗೆ ಅವಕಾಶ ಸಿಗಲಿಲ್ಲ ಅವ್ರಿಗೆ. ಅಮಿತ್ ತುಂಬ ಟ್ಯಾಲೆಂಟೆಡ್ಡು, ಅಂದರೆ ಒಳಗಡೆ 1% ಯೂಸೇ ಮಾಡ್ಕೊಳ್ಳಿಲ್ಲ. ಕಾಕ್ರೋಚ್ ಸುದಿ ತುಂಬ ಟ್ಯಾಲೆಂಟೆಡ್ಡು, ಅವರು ಫೈನಲಿಸ್ಟ್ ಆಗಿ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಕಾವ್ಯ ಬಂದು ಫಸ್ಟ್ ಗಿಲ್ಲಿ ಜೊತೆ ಇದ್ದಾಗ ಸೈಲೆಂಟ್ ಆಗಿದ್ರು, ಅಂದರೆ ಈಗ ಸ್ವಲ್ಪ ಚುರುಕು ಜಾಸ್ತಿ ಆಗಿದ್ದಾರೆ. ಗಿಲ್ಲಿ ಫೈನಲಲ್ಲಿ ವಿನ್ ಆಗ ಕಂಟೆಸ್ಟೆಂಟ್. ಜಾನ್ವಿ ಅಲ್ಲಿ ಇಲ್ಲಿ ಏನೇನೋ ಸ್ವಲ್ಪ ಇದಾಗ್ತಾ ಇದೆ, ಅವರು ಸೆಂಟ್ರಲ್ಲೇ ಆಚೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅಶ್ವಿನಿ ಗೌಡನೂ ಏನೋ ಕಾಂಟ್ರವರ್ಸಿ ಮಾಡ್ಕೊಂಡು ಆಚೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅವರು ಇರಲ್ಲ, ಅವ್ರಿಗೇನು ಟ್ಯಾಲೆಂಟೆಡೇ ಇಲ್ಲ, ಬರೀ ಜಗಳ ಮನೆ ನೆಮ್ಮದಿಯೆಲ್ಲ ಹಾಳು ಮಾಡ್ತಾ ಇದ್ದಾರೆ. ಅಭಿಷೇಕ್ ಬಂದು ನಾನೇ ಕಿಲಾಡಿ ಅಂತ ಎಲ್ಲ ಫ್ಲರ್ಟ್ ಮಾಡಿಕೊಂಡು ತುಂಬ ಕೆಟ್ಟ ಹೆಸರು ತೊಗೊಂಡಿದ್ದಾರೆ. ಧನುಷ್ ಬಂದು ತುಂಬ ಆ್ಯಟಿಟ್ಯೂಡು, ಅಷ್ಟು ದುರಂಕಾರ ನಾನು ನೋಡೇ ಇಲ್ಲ ಇವರೇ. ಧ್ರುವಂತು ಮಿಸ್ಟರ್ ಪರ್ಫೆಕ್ಟ್ ಅಂತ ನಾವು ರೇಗ್ಸಕ್ಕೆ ಹೇಳೋದು, ಆದರೆ ಇಡೀ ವರ್ಲ್ಡೇ ನನಗೆ ಗೊತ್ತು ಅಂತಾರೆ. ಅಂದರೆ ಅವರು ಹೆಂಗೆ ಬಿಹೇವ್ ಮಾಡಬೇಕು ಏನೂ ಇದಿಲ್ಲ, ನಾನೇ ಮಾಡಿದ್ದೇ ಕರೆಕ್ಟು ಅಂತಾರೆ. ಅವರೇ ಒಂದು ಕೆಲಸನೂ ಮಾಡೋದಿಲ್ಲ. ಮಲ್ಲಮ್ಮ ತುಂಬ ಇನ್ನೋಸೆಂಟು, ಅವ್ರಿಗೇನು ಕಲ್ಮಶನೇ ಇಲ್ಲ, ಎಲ್ಲರನ್ನೂ ಈಕ್ವಲ್ ಆಗಿ ಇದು ಮಾಡ್ತಾರೆ. ನನಗೆ ಒಂದರಲ್ಲಿ 0 ಅಂತ ಕೊಡ್ತಾರೆ. ನಾನು ಅವಾಗ ಮಲ್ಲಮ್ಮಗೆ ಕೇಳ್ತೀನಿ, ಅದ್ರ ಮೀನಿಂಗ್ ಗೊತ್ತಾ ಅಂತ ಕೇಳ್ತೀನಿ. ಅವರಿಲ್ಲ, ಎಲ್ಲರಿಗೂ 3 ಕೊಟ್ಟಿದ್ರು, ಎಲ್ಲರಿಗೂ ಕೊಡ್ತಿದ್ರು, ನಿಮ್ಗೆ ಪಾಪ ಏನೂ ಇಲ್ವಲ್ಲ ಅಂತ ನಾನು ಕೊಟ್ಟೆ ಅಂತಾರೆ. ಅದು ನನಗೆ ಇನ್ನೋಸೆನ್ಸ್ ಅನಿಸುತ್ತೆ. ಯಾಕಂದರೆ ಅದು 0 ಅಂದರೆ ಮೀನಿಂಗ್ ಗೊತ್ತಿಲ್ಲದೆ ಕೊಟ್ಟರು, ಅದನ್ನು ನಾನು ಖುಷಿಯಿಂದ ಸ್ವೀಕರಿಸಿದೆ. ಯಾಕಂದರೆ ನನಗೆ ಎಲ್ಲರಿಗೂ ಕೊಟ್ಟವ್ರು, ಪಾಪ ಸತೀಶ್ ಅವ್ರಿಗೆ ಯಾವುದೂ ಕೊಟ್ಟಿಲ್ವಲ್ಲ. ಯಾಕಂದ್ರೆ ನನಗೆ ತುಂಬ ಮರ್ಯಾದೆ ಕೊಡ್ತಾರೆ, ತುಂಬ ಡೌನ್ ಟು ಅರ್ಥಾಗಿ ಬಿಹೇವ್ ಮಾಡ್ತಾರೆ. ಯಾರೂ ಇಲ್ವಲ್ಲ ಅಂತ ಸುಮ್ಮನೆ ಕೊಟ್ಟವ್ರೆ ಅಂತ ಕೊಟ್ಟರು ಅಂತ ಹೇಳಿದ್ರು, ಅದು ನನಗೆ ಅಯ್ಯೋ ಪಾಪ ಅಂತ ಅನ್ನಿಸ್ತು. ರಕ್ಷಿತಾ ತುಂಬ ಬ್ರಿಲಿಯಂಟು, ತುಂಬ ಜನ ಹೊಂದುತ್ತಾಳೆ, ಆಮೇಲೆ ತುಂಬ ಎಂಟರ್ಟೈನ್ಮೆಂಟು. ಅವಳು ಫೈನಲ್ಗೆ ಬರ್ಬೋದು. ಮಂಜು ಭಾಷಿಣಿ ಶಕುನಿ ಅಂತಲೇ ಹೇಳ್ಬೋದು. ಎಲ್ಲ ಕಡೆ ಬರೀ ಪಿನ್ ಹೊಡಿಯೋದು ಇದು ಮಾಡೋದು ಆ ಥರನೇ ಮಾಡ್ತಾಯಿದ್ದಾರೆ. ರಾಶಿಕಾ ಶೆಟ್ಟಿ ಟ್ಯಾಲೆಂಟೆಡ್ಡು, ಎಲ್ಲ ಗೇಮ್ಸಲ್ಲಿ ತುಂಬ ಇದು ಮಾಡ್ತಾ ಇದ್ದಾರೆ. ಅಂದರೆ ಮುಂಗೋಪಿ. ಮಾಳು ಟ್ಯಾಲೆಂಟ್ ಎಲ್ಲ ಇದೆ, ಗೇಮ್ಸಲ್ಲಿದೆ, ಎಲ್ಲ ಇದೆ, ಆದರೆ ಅವ್ರು ತುಂಬ ಸೈಲೆಂಟು. ಸ್ಪಂದನ ಕ್ಯಾರೆಕ್ಟರ್ ವೈಸು, ಅವ್ರ ಬಿಹೇವು, ಅವ್ರ ಕಲ್ಚರು ಎಲ್ಲ ಒಳ್ಳೆಯವಳು, ಅಂದರೆ ಗೇಮಲ್ಲಿ ಸ್ವಲ್ಪ ತುಂಬ ವೀಕ್ ಇದ್ದಾಳೆ. ನಿಮ್ಮ ಪಾರ್ಟ್ನರ್ ಚಂದ್ರಪ್ರಭಾ ಅವರು
ಚಂದ್ರಪ್ರಭು ಅವ್ರು ತುಂಬ ಒಳ್ಳೆಯವರು, ನಾನು ಇವತ್ತು ಅವ್ರನ್ನ ಬಿಟ್ಕೊಡಲ್ಲ, ನನಗೆ ಅವ್ರು ಕಂಡ್ರೆ ತುಂಬ ಇಷ್ಟ. ಓಕೆ, ಓವರ್ ಆಲ್ ಬಿಗ್ ಬಾಸ್ ಜರ್ನಿ ಬಗ್ಗೆ ಹೇಳೋದಿದ್ರೆ ಸರ್? ಅಂದರೆ ಫಸ್ಟ್ 1 ವೀಕ್ ಅಂತೂ ತುಂಬ ಚೆನ್ನಾಗಿದ್ವಿ ಅವ್ರೆ, ಏನೋ ಹಾಲಿನ ಸಂಸಾರ ಅಂತಾರಲ್ಲ ಆ ಥರ ಇದ್ವಿ. ಅಂದರೆ ಅದಾದಮೇಲೆ ಏನೇನೋ ಟಾಸ್ಕ್ ಕೊಟ್ಟು ಒಬ್ರಿಗೊಬ್ರು ಜಗಳ ಆಡೋ ಥರ ತುಂಬ ಆಯಿತು. ಅದರಲ್ಲಿ ತುಂಬ ಜನದ್ದು ಡ್ರಾಮಾ ಥರ ಅನ್ನಿಸ್ತಿತ್ತು, ಸುಮ್ಮನೆ ಹೈಲೈಟ್ ಆಗಿ. ಅದು ನನಗೆ ಇಷ್ಟ ಆಗಲಿಲ್ಲ. ಯಾಕಂದರೆ ಏನೋ ಒಂದು ಕಾರಣ ಇದ್ದರೆ ಫೈಟ್ ಆಡಬೇಕು. ಆಚೆ ಜನ ನೋಡ್ತಾ ಇರ್ತಾರೆ, ಇವರಿಬ್ಬರು ಮಾತಾಡ್ಕೊಳ್ಳೋದು ತೋರಿಸ್ತಾ ಇರ್ತಾರೆ, ಅದು ಚೀಪ್ ಅನಿಸುತ್ತೆ ಅಂತ. ಆ ಥರ ವಿಷಯ ಬಂದಾಗ ನಾನು ಅವ್ರಿಗೆ ಇನ್ವಾಲ್ವ್ ಆಗ್ತಾ ಇರಲಿಲ್ಲ. ಚಂದ್ರಪ್ರಭು ಅವರು ನೀನು ರೈಸ್ ಆಗಬೇಕು, ಮಧ್ಯದಲ್ಲಿ ಹೋಗಿ ನುಗ್ಗಬೇಕು, ನೀನು ಕಿರ್ಚಬೇಕು ಅಂತ ಇವ್ರು ಹೋಗೋರು, ನಾನು ಏಯ್ ಅಂತ ದಾರ ಹಿಡ್ಕೊಂಡು ಎಳಿತಾ ಇದ್ದೆ, ಸುಮ್ಮನೆ ರೀ ಮರ್ಯಾದೆ ಕೇಳ್ಕೊಂತೀರಾ ಅಂತ. ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ದೆ ಅವ್ರಿಗೆ. ಯಾಕಂದರೆ ಅನ್ನೆಸೆಸರಿ ಅಲ್ಲಿ ಯಾರ್ದೋ ಜಗಳಕ್ಕೆ ನಾವ್ಯಾಕೆ ಹೋಗ್ಬೇಕಲ್ಲಿ, ಮೂರನೇವ್ರ ಜಗಳಕ್ಕೆ ನಾವ್ಯಾಕೆ ಹೋಗಬೇಕು ಅಂತ ನಾನು ಕಂಟ್ರೋಲ್ ಮಾಡ್ತಿದ್ದೆ. ಅದಕ್ಕೂ ಇವರು ನನ್ನ ಡಮ್ಮಿ ಮಾಡ್ತಾಯಿದ್ರು ಚಂದ್ರಪ್ರಭು ಅವರು. ನೀನು ಮಾತಾಡಲ್ಲ, ರೈಸ್ ಆಗಲ್ಲ, ಸ್ಟ್ಯಾಂಡ್ ಅಂತ ಅದೊಂದು ಇಟ್ಕೊಂಬಿಟ್ಟು ಎಲ್ಲ ಸ್ಟ್ಯಾಂಡ್ ತೊಗೊಳಕ್ಕೆ ಏನಾರ ಅರ್ಥ ಇರಬೇಕು. ಇವಾಗ ನೋಡಿ, ನನಗೆ ಒಬ್ಬ ಲೋಟ ಎತ್ತಿದ್ದಕ್ಕೆ ಅಭಿಷೇಕ್ ಇದು ಮಾಡಿದಾಗ ಅದಕ್ಕೆ ರಿಯಲ್ ಅದು ಮನಸ್ಸಿಂದ ಇಲ್ಲಿಂದ ಜಗಳ ಆಗಿದ್ದದು. ಹಂಗಿರ್ಬೇಕು, ಕಾರಣ ಇರಬೇಕು. ಕಾರಣ ಇಲ್ಲದೆ ಇವ್ರು ಸುಮ್ಮನೆ ಪ್ಲ್ಯಾನ್ ಹಾಕೊಂಬಿಟ್ಟು ಅಲ್ಲಿಂದ ಏ ಅನ್ನೋದಕ್ಕೆ ಏನು ಹೋಗಿ ನಿಂತ್ಕೊಳ್ಳೋದಲ್ಲಿ. ಆಮೇಲೆ ಇಲ್ಲೊಂದು ಮೇನ್ ಟಿ ವಿ ಹತ್ರ ಅದು ಹಾಲಲ್ಲಿ ಅಲ್ಲೊಂದು ಫೈಟ್ ಆಗುತ್ತೆ, ಅದು ನನಗೆ ಸುಳ್ಳು ಅನ್ನಿಸ್ತು. ನಾನು ಹೋಗಲಿಲ್ಲ, ನೀನು ಮಾತಾಡಿಲ್ಲ ಅಂತ ನನ್ನ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದನ್ನು ನಾನು ಕೂಲಾಗೇ ತೊಗೊಳ್ತೀನಿ. ಯಾಕಂದರೆ ಎನರ್ಜಿ ಲಾಸ್, ಅದು ಅಲ್ಲಿ ಅರ್ಥನೇ ಇಲ್ಲ, ಮೂಗು ತೋರಿಸೋದ್ರಲ್ಲಿ ಅರ್ಥನೇ ಇಲ್ಲ. ಅದರಿಂದ ಸೈಲೆಂಟ್ ಆಗಿದೆ. ಓಕೆ ಸರ್, ನಿಮ್ಮ ಜೊತೆ ಮಾತಾಡಿ ಭಾಳ ಖುಷಿ ಆಯಿತು. ನೀವು ನೆಕ್ಸ್ಟ್ ಏನೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದೆಲ್ಲದಕ್ಕೂ ಆಲ್ ದ ವೆರಿ ಬೆಸ್ಟ್. ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.